ज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्ण प्रेम प्रदायते कृष्णाय कृष्ण चैतन्य नामने गौरत्से नमः। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। कांचन गौरांगी राधे वृंदावनेश्वरी वृषभानुसुते देवी स्वामी प्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद हरे कृष्णा 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 हरे 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 राम 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 हरे हरे। नीलाचल निवासाय नित्याय परमात्मने बलभद्र सुभद्राभ्यां जगन्नाथाय ते नमः। नमो ब्रह्मण्य देवाय गो ब्राह्मण हिताय च जगद्हिताय कृष्णाय ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ತಮ್ಮೆಲ್ಲರೂ ಸ್ವಾಗತ. ಇವತ್ತು ನಾವು ಶ್ರೀ ಜಗನ್ನಾಥನ ಕೆಲವೊಂದು ಲೀಲೆಗಳನ್ನ ಚರ್ಚೆ ಮಾಡಲಿದ್ದೇವೆ. ಯಾಕಂದ್ರೆ ಇನ್ನು 2 ದಿನದಲ್ಲಿ ಶ್ರೀ ಜಗನ್ನಾಥ ರಥಯಾತ್ರೆ ಹಬ್ಬವಿದೆ. ಸೊ ಈ ದಿನದಂದು ಶ್ರೀ ಜಗನ್ನಾಥ ದೇವರು ತಮ್ಮ ದೇವಸ್ಥಾನವನ್ನು ಬಿಟ್ಟು ಸಕಲ ಜನರಿಗೆ ದರ್ಶನವನ್ನು ಕೊಡೋದಿಕ್ಕೆ ಅವರು ದಾರಿಗೆ ಬರ್ತಾರೆ. ಸೊ ಊರಲ್ಲೆಲ್ಲ ಅವರು ಸುತ್ತಾಡಿ ತಮ್ಮ ಕೃಪೆಯನ್ನ ಅಪಾರ ಕೃಪೆಯನ್ನ ಜನರಿಗೆ ನೀಡ್ತಾರೆ. ಅಂತಹ ಒಂದು ದಿನ ಇದು. ಸೊ ಯಾವಾಗ ಒಬ್ಬ ವ್ಯಕ್ತಿ ತುಂಬಾ ಸಂತೋಷದಲ್ಲಿರ್ತಾನೆ, ಇಸ್ ವೆರಿ ಹ್ಯಾಪಿ, ದೆನ್ ಹಿ ಗಿವ್ಸ್ ವೆರಿ ಲಿಬರಲಿ. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ತುಂಬಾ ಸಂತೋಷದಲ್ಲಿದ್ದಾಗ ದುಡ್ಡನ್ನು ಕೊಟ್ಬಿಡ್ತಾನೆ, ದಾನ ಮಾಡ್ತಾನೆ ತುಂಬಾ ಸರಳವಾಗಿ. ಅದೇ ರೀತಿ ಭಗವಂತ ಕೂಡ ಈ ರಥಯಾತ್ರೆ ದಿನದಂದು ತುಂಬಾ ಸಂತೋಷದಲ್ಲಿದ್ದಾರೆ, ತುಂಬಾ ಏನಾದ್ರು ಉನ್ನತ ಭಾವದ ಅನುಭವವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಅವರು ತಮ್ಮ ಕೃಪೆಯನ್ನ, ಅಪಾರ ಕೃಪೆಯನ್ನ ಎಲ್ಲರಿಗೂ ನೀಡ್ತಾರೆ. ಯಾವುದೇ ಭೇದವನ್ನ ಮಾಡದೆ ಎಲ್ಲರಿಗೂ ತಮ್ಮ ಕೃಪೆಯನ್ನ ಕೊಡ್ತಾರೆ. ಅಂತಹ ದಿವಸ ಇದು. ನಾವು ನೋಡ್ತೀವಿ, ಕಲಿಯುಗದಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದಿಲ್ಲ. ಆದ ಕಾರಣ ಭಗವಂತ ಜನರ ಹತ್ರ ಬರ್ತಾನೆ. ಯಾರು ದೇವಸ್ಥಾನಕ್ಕೆ ಬರಕಾಗ್ತಾ ಇಲ್ವೋ ಅವರಿಗೆ ಕೃಪೆ ಕೊಡೋದಕ್ಕೆ ಭಗವಂತನೇ ಹೊರಗಡೆ ಬರ್ತಾನೆ. ಅಂತಹ ಒಂದು ಅನುಗ್ರಹ ಭಗವಂತಂದು. ಸೊ ಈ ಜಗನ್ನಾಥ ದೇವರು ಹೇಗೆ ಪ್ರಕಟವಾದರು, ಮತ್ತೆ ಅವರು ಮಾಡಿದಂತಹ ಕೆಲವೊಂದು ಲೀಲೆಗಳನ್ನ ನಾವು ಇವತ್ತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಎಲ್ಲಾ ಲೀಲೆಗಳನ್ನ ಚರ್ಚೆ ಮಾಡಲು ಸಾಧ್ಯವಿಲ್ಲ, ಎಲ್ಲಾ ವಿವರಗಳನ್ನ ಚರ್ಚೆ ಮಾಡಲು ಸಾಧ್ಯವಿಲ್ಲ. ಆದರೆ ಎಷ್ಟು ನನಗೆ ತಿಳಿದಿದೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ, ಅದನ್ನ ನಾನು ತಮ್ಮೆಲ್ಲರ ಜೊತೆ ನಾನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನನಗೂ ಕೂಡ ಜಗನ್ನಾಥ ದೇವರ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಯಾವಾಗ ಇಸ್ಕಾನ್ ಪರಿಚಯ ಆಯ್ತು, ಗುರುಗಳ ಪರಿಚಯ ಆಯ್ತು, ಅವರಿಂದ ಜಗನ್ನಾಥ ದೇವರ ಬಗ್ಗೆ ಕೇಳಿದಾಗ ಜಗನ್ನಾಥನ ಪ್ರತಿ ಒಂದು ಆಕರ್ಷಣೆ, ಸ್ವಲ್ಪ ಭಕ್ತಿ ಭಾವನೆ ಮೂಡಿತು. ವಿಶೇಷವಾಗಿ ಶಿಲಪ್ರಭಾದರಿಗೆ ಜಗನ್ನಾಥ ಅಂದ್ರೆ ತುಂಬಾ ಪ್ರೀತಿ. ಅವರು ಚಿಕ್ಕವರಿಂದಾಗಲೇ ಜಗನ್ನಾಥನ ರಥಯಾತ್ರೆಯನ್ನ ಹಮ್ಮಿಕೊಳ್ತಾ ಇದ್ರು ತಮ್ಮ ವಠಾರದಲ್ಲಿ. ಮತ್ತೆ ಅವರು ಯಾವಾಗ್ಲೂ ಟೈಮ್ ಟೇಬಲ್ ನೋಡ್ತಾ ಇದ್ರಂತೆ. ನೆಕ್ಸ್ಟ್ ಟ್ರೈನ್ ಯಾವಾಗ ಹೋಗುತ್ತೆ, ಕಲ್ಕತ್ತಾದಿಂದ ಜಗನ್ನಾಥ್ಪುರಿಗೆ ನಾನು ಜಗನ್ನಾಥನ ದರ್ಶನ ಮಾಡೋದಕ್ಕೆ ಹೋಗ್ಬೇಕು ಅಂತ ಪ್ರತಿದಿನ ಅವರು ಚೆಕ್ ಮಾಡ್ತಾ ಇದ್ರಂತೆ ಟ್ರೈನ್ ಸ್ಕೆಡ್ಯೂಲ್.
ಯಾಕಂದ್ರೆ ಆ ಒಂದು ಏನಂತಾರೆ ಈಗರ್ನೆಸ್, ಆ ಒಂದು ಅಟ್ರಾಕ್ಷನ್ ಅವರಲ್ಲಿ ಇತ್ತು. ಸೊ ಅವರು ಬೆಳೆದ ಮೇಲೂ ಕೂಡ, ದೊಡ್ಡವರಾದ್ಮೇಲೆ ಕೂಡ ಜಗನ್ನಾಥನ ದರ್ಶನಕ್ಕೆ ಹಲವು ಬಾರಿ ಜಗನ್ನಾಥ್ಪುರಿಗೆ ಹೋಗ್ತಾ ಇದ್ರು. ಮತ್ತೆ ಶಿಲ ಪ್ರಭುಪಾದರು ವಿದೇಶಕ್ಕೆ ಹೋದಾಗ ಅಲ್ಲಿ ಇಸ್ಕಾನ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಾಗ ಪ್ರಥಮ ಒಂದು ದೇವಸ್ಥಾನ ಇಸ್ಕಾನ್ ಇದು, ಅದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಅಫ್ಕೋರ್ಸ್ ಫಸ್ಟ್ ದೇವಸ್ಥಾನ ನ್ಯೂಯಾರ್ಕ್ ಅಲ್ಲಿ, ಎರಡನೇ ದೇವಸ್ಥಾನವಾಗಿದ್ದು ಅದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅವರು ಜಗನ್ನಾಥನ ವಿಗ್ರಹವನ್ನ ಸ್ಥಾಪನೆ ಮಾಡ್ತಾರೆ, ಜಗನ್ನಾಥ, ಬಲದೇವ, ಸುಭದ್ರ. ನ್ಯೂಯಾರ್ಕ್ ಅಲ್ಲಿ ವಿಗ್ರಹ ಸ್ಥಾಪನೆ ಇರಲಿಲ್ಲ, ಕೇವಲ ಫೋಟೋ ಇತ್ತು, ಪಂಚತತ್ವ ಫೋಟೋಗ್ರಾಫ್, ಮತ್ತೆ ಏನಂತಾರೆ ಕೃಷ್ಣನ ಫೋಟೋ, ರಾಧಾಕೃಷ್ಣ ಫೋಟೋ, ಪಂಚತತ್ವ ಫೋಟೋ, ಗುರು ಫೋಟೋ. ಸೊ ಫೋಟೋಗಳಿಗೆ ಪೂಜೆ ಮಾಡ್ತಾ ಇದ್ರು. ಹೀಗೆ ನಮ್ಮ ಇಸ್ಕಾನ್ ಕೆಲವೊಂದು ಹೊಸ ಕೇಂದ್ರಗಳಲ್ಲಿ, ನಾಮಹಟ್ಟ ಕೇಂದ್ರಗಳಲ್ಲೂ ಕೂಡ ಫೋಟೋ ಪೂಜೆ ಮಾಡ್ತಾರೆ. ಸೆಂಟರ್ ಬೆಳೆದಂಗೆ ಅಲ್ಲಿ ವಿಗ್ರಹವನ್ನ ಪೂಜೆ ಮಾಡ್ತಾರೆ. ಸೊ ಅದೇ ರೀತಿ ಪ್ರಭುಪಾದರು ಕೂಡ ಇನಿಷಿಯಲಿ ಕೇವಲ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ನಂತರ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜಗನ್ನಾಥನನ್ನು ಸ್ಥಾಪನೆ ಮಾಡಿದ್ರು. ಆ ಕಥೆಯನ್ನ ನಾವು ಅಂತಿಮವಾಗಿ ಚರ್ಚೆ ಮಾಡೋಣ. ಈಗ ಇವತ್ತು ನಾನು ಜಗನ್ನಾಥ ಹೇಗೆ ಪ್ರಕಟನಾದ ಅನ್ನೋದ್ರ ಬಗ್ಗೆ ಒಂದು ಕಥೆಯನ್ನ ಹೇಳ್ತೀನಿ. ತಮ್ಮೆಲ್ಲರೂ ಒಂದು ಕತೆ ಗೊತ್ತಿದೆ, ಅದು ದ್ವಾರಕೆಯಲ್ಲಿ ನಡೆದಂತಹ ಕತೆ. ಆ ಕಥೆಯನ್ನ ನಾನು ಇವತ್ತು ಹೇಳ್ತಾ ಇಲ್ಲ, ಇನ್ನೊಂದು ಕತೆ ಇದೆ, ಆ ಕಥೆಯನ್ನು ಹೇಳ್ತೀನಿ. ಜಗನ್ನಾಥ ಹೇಗೆ ಪ್ರಕಟನಾದ ಅನ್ನೋದಕ್ಕೆ ಹಲವಾರು ಯುಗಗಳಲ್ಲಿ ಬೇರೆ ಬೇರೆ ರೀತಿ ಭಗವಂತ ಪ್ರಕಟನಾಗ್ತಾನೆ. ಸೊ ಕಲ್ಪಭೇದ ಅಂತ ಕರೀತಾರೆ. ಒಂದು ಕಲ್ಪದಲ್ಲಿ ಒಂದು ಕಡೆ ಒಂದು ರೀತಿ ಲೀಲೆಯನ್ನು ಮಾಡಿದಾಗ ಇನ್ನೊಂದು ಅವತಾರದಲ್ಲಿ ಇನ್ನೊಂದು ರೀತಿ ಲೀಲೆಯನ್ನು ಮಾಡ್ತಾರೆ. ಉದಾಹರಣೆಗೆ ವರಾಹದೇವರು ನೀಲ ರೂಪದಲ್ಲಿ ಪ್ರಕಟವಾಗಿದ್ದಾರೆ, ಇನ್ನೊಂದು ಬಾರಿ ಶ್ವೇತ ಬಣ್ಣದಲ್ಲಿ ಪ್ರಕಟವಾಗಿದ್ದಾರೆ. ಸೊ ಯಾವ ಕಲ್ಪದಲ್ಲಿ, ಕಲ್ಪ ಅಂದ್ರೆ ಬ್ರಹ್ಮದೇವರ ಒಂದು ದಿವಸ. ಸೊ ಬ್ರಹ್ಮದೇವರ ಒಂದು ದಿವಸಕ್ಕೆ ಕಲ್ಪ ಅಂತ ಕರೀತಾರೆ. ಒಂದು ಕಲ್ಪದಲ್ಲಿ ಭಗವಂತ ವರಾಹದೇವರು ಶ್ವೇತ ವರ್ಣದಲ್ಲಿ ಅವತರಿಸ್ತಾರೆ. ಸೊ ಶ್ವೇತ ವರಾಹ ಕಲ್ಪ ಅಂತ ಕರೀತಾರೆ. ಇನ್ನೊಂದು ಕಲ್ಪದಲ್ಲಿ ಅವರು ಕೆಂಪು ಬಣ್ಣದಲ್ಲಿ ಅಥವಾ ನೀಲಿ ಬಣ್ಣದಲ್ಲಿ ಕೂಡ ಅವರು ಅವತರಿಸ್ತಾರೆ. ಸೊ ಈ ರೀತಿ ಬೇರೆ ಬೇರೆ ಕಲ್ಪಗಳಲ್ಲಿ ಅದೇ ಭಗವಂತ ಬೇರೆ ಬೇರೆ ರೀತಿ ಲೀಲೆಗಳನ್ನ ಮಾಡ್ತಾನೆ. ಅದೇ ರೀತಿ ಜಗನ್ನಾಥ ಕೂಡ ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ರೀತಿ ಪ್ರಕಟನಾಗಿದ್ದಾನೆ. ಬೇರೆ ಬೇರೆ ಕಥೆಗಳು ಕೂಡ ಇದಕ್ಕೆ ಜಗನ್ನಾಥನ ಪ್ರಕಟಕ್ಕೆ ಇದೆ. ಸೊ ಒಂದು ಸಾಮಾನ್ಯವಾದ ಕಥೆ ನಾವು ಕೇಳೋದೇನೆಂದ್ರೆ, ಭಗವಂತ ದ್ವಾರಕೆಯಲ್ಲಿದ್ದಾಗ ವೃಂದಾವನದಿಂದ ವಿರಹದ ಅನುಭವವನ್ನ ಅನುಭವಿಸ್ತಾ ಇದ್ರು. ಸೊ ಇದನ್ನ ನೋಡಿ ರಾಣಿಯರೆಲ್ಲರೂ ಬಂದು ಮೀಟಿಂಗ್ ಮಾಡ್ತಾರೆ. ಕೃಷ್ಣನಿಗೆ ಇಷ್ಟೊಂದು ವಿರಹ, ವ್ರಜಭೂಮಿಯ ಮೇಲೆ ಇಷ್ಟೊಂದು ಪ್ರೀತಿ, ಸೊ ಹೇಗೆ ಇದು ಅಂತ, ಅಲ್ಲಿನ ಪ್ರೀತಿಯ ಒಂದು ವಿಶೇಷತೆ ಏನು ಅಂತ ನಮ್ಗೆ ತಿಳ್ಕೊಬೇಕಾಗಿದೆ ಅಂತ ಕೇಳಿದಾಗ ರೋಹಿಣಿ ಮಾತೆಗೆ ರಿಕ್ವೆಸ್ಟ್ ಮಾಡ್ತಾರೆ. ಸೊ ರೋಹಿಣಿ ಮಾತೆ ಹೇಳ್ತಾಳೆ, ನಾನು ವೃಂದಾವನದ ಭಾವದ ಬಗ್ಗೆ ಹೇಳ್ತೀನಿ, ಲೀಲೆಗಳ ಬಗ್ಗೆ ಹೇಳ್ತೀನಿ, ಆದ್ರೆ ಯಾರು ಕೇಳಬಾರ್ದು ಅಂತ. ಸೊ ಅವರು ಒಂದು ರೂಮ್ ಅರೇಂಜ್ ಮಾಡಿ ಅಲ್ಲಿ ಕಥೆ ನಡೀತಾ ಇತ್ತು. ಆಗ ಸುಭದ್ರಾದೇವಿ ಅಲ್ಲಿ ಗಾರ್ಡ್ ಮಾಡ್ತಾ ಇದ್ಲು, ಸೆಕ್ಯೂರಿಟಿ ಗಾರ್ಡ್ ತರ. ಯಾರು ಒಳಗಡೆ ಬರಬಾರ್ದು ಅಂತ ಅವರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾ ಇದ್ರು. ಸೊ ಕತೆ ನಡೀತಾ ಇತ್ತು ಒಳಗಡೆ. ಆಗ ಕೃಷ್ಣ ಬಲರಾಮ ಬಂದ್ಬಿಡ್ತಾರೆ. ಬಂದು ನೋಡ್ತಾರೆ, ಕೇಳ್ತಾರೆ, ಓ ತಮ್ಮ ಕಥೆಯನ್ನ ತಾವು ಕೇಳಿದ ಮೇಲೆ ಅವರ ದೇಹದಲ್ಲಿ ವಿಕಾರ ಉಂಟಾಗುತ್ತೆ, ಅಷ್ಟಸಾತ್ವಿಕ ವಿಕಾರ ಉಂಟಾಗಿ ಅವರ ಕಣ್ಣು ದೊಡ್ಡದಾಗಿ, ಕೈ ಒಳಗೋಗಿ, ಕಾಲು ಒಳಗೋಗಿ ಆ ದಿವ್ಯ ರೂಪದ ಪ್ರದರ್ಶನವನ್ನ ಮಾಡ್ತಾರೆ. ಅದೇ ಜಗನ್ನಾಥ, ಬಲದೇವ ಮತ್ತೆ ಸುಭದ್ರಾದೇವಿಯ ರೂಪ. 3 ಜನರು ಮಹಾಭಾವದ ಪ್ರಕಾಶವನ್ನ ಮಾಡ್ತಾರೆ. ಸೊ ಮಹಾಭಾವದ ಅನುಭವವನ್ನು ಮಾಡ್ತಾ ಇದ್ರು. ಸೊ ಆ ಸಮಯದಲ್ಲಿ ನಾರದ ಮುನಿಗಳು ಬಂದು ನೋಡ್ತಾರೆ. ಈ ದೃಶ್ಯವನ್ನ ನೋಡಿದಾಗ ನಾರದ ಮುನಿಗಳು ಈ ಅದ್ಭುತ ದೃಶ್ಯದಲ್ಲಿ, ರೂಪದಲ್ಲಿ ತಾವು ಜಗತ್ತಿಗೆ ದರ್ಶನವನ್ನು ನೀಡಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ನಾರದ ಮುನಿಯ ಪ್ರಾರ್ಥನೆಗೆ ಮೆಚ್ಚಿ ಭಗವಂತ ಹೇಳ್ತಾನೆ, ಆಯ್ತು, ನಾನು ಪುರುಷೋತ್ತಮ ಕ್ಷೇತ್ರದಲ್ಲಿ ಜಗನ್ನಾಥಪುರಿಯಲ್ಲಿ ನಾನು ಇದೇ ರೂಪದಲ್ಲಿ ನಾನು ಅವತರಿಸುತ್ತೇನೆ ಅಂತ ಅವರು ಹೇಳ್ತಾರೆ. ಸೊ ಬ್ರಹ್ಮದೇವರ ಅರ್ಧ ಆಯುಷ್ ಮುಗಿದ ನಂತರ, ಸೊ ಬ್ರಹ್ಮದೇವರ ಅರ್ಧ ಆಯುಷಿಗೆ ಪರಾರ್ಧ ಅಂತ ಕರೀತಾರೆ. ಸೊ ಪ್ರಥಮ ಪರಾರ್ಧ, ದ್ವಿಪರಾರ್ಧ. ಸೊ ಪ್ರಥಮ ಪರಾರ್ಧ ಮುಗಿದ ಮೇಲೆ ಮತ್ತೆ ದ್ವಿಪರಾರ್ಧ ಪ್ರಾರಂಭ ಆಗುವ ಹೊತ್ತಿನಲ್ಲಿ ನಾನು ಅವತರಿಸುತ್ತೇನೆ ಅಂತ ಜಗನ್ನಾಥರು ಹೇಳಿದ್ರು. ಸೊ ಜಗನ್ನಾಥ ಕೃಷ್ಣ ಹೇಳಿದ್ದ. ಸೊ ಕೃಷ್ಣ ಜಗನ್ನಾಥನ ರೂಪದಲ್ಲಿ ಪ್ರಕಟವಾದರು ಇಂದ್ರದುಮ್ನ ರಾಜನಿಗೆ. ಇಂದ್ರದುಮ್ನ ರಾಜರು ಆ ಜಗನ್ನಾಥನ ವಿಗ್ರಹವನ್ನ
ಜಗನ್ನಾಥಪುರಿಯಲ್ಲಿ ಸ್ಥಾಪನೆ ಮಾಡಿ ದೊಡ್ಡ ದೇವಸ್ಥಾನವನ್ನು ಕೂಡ ಕಟ್ಟಿದರು. ಸೊ ಈ ರೀತಿ ಈ ಒಂದು ಪ್ರಸಿದ್ಧವಾದ ಕಥೆ ಇದೆ. ಅದೇ ಇನ್ನೊಂದು ಕಥೆ ಇದೆ. ನಮ್ಮ ಆಚಾರ್ಯರು ಷಡ್ಗೋಸ್ವಾಮಿಯರು ಈ ಕಥೆಯನ್ನ ತಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ಈ ಕಥೆ ತುಂಬಾ ಏನಂತಾರೆ, ಫುಲ್ ಆಫ್ ಫೀಲಿಂಗ್ಸ್, ತುಂಬಾ ಭಾವಪೂರ್ಣವಾಗಿದೆ. ಮತ್ತೆ ಇಲ್ಲಿ ವೃಂದಾವನದ ಮಹಿಮೆ, ವ್ರಜಭಕ್ತಿಯ ಒಂದು ಮಹಿಮೆಯ ಇಲ್ಲಿ ಕಾಣಬಹುದು ನಾವು. ಸೊ ಈ ಕಥೆ ಹೀಗೆ ಪ್ರಾರಂಭವಾಗುತ್ತೆ. ಒಮ್ಮೆ ನಾರದರು ಕೃಷ್ಣನ್ನ ಭೇಟಿಯಾಗೋದಕ್ಕೆ ದ್ವಾರಕೆಗೆ ಬರ್ತಾರೆ. ಆಗ ಕೃಷ್ಣ ಇನ್ನು ರೆಸ್ಟ್ ಮಾಡ್ತಾ ಇದ್ರು. ಆದ್ರೆ ರೆಸ್ಟ್ ಮಾಡುವ ಕೂಡ ಕೃಷ್ಣ ರಾಧೆ 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 ಅಂತಾರೆ. ಶ್ರೀಮತಿ ರಾಧಾರಾಣಿ ಹೆಸರನ್ನ ಹೋಗ್ತಾ ಇದ್ರು. ಯಾಕಂದ್ರೆ ಕೃಷ್ಣನ ಮನಸ್ಸಲ್ಲಿ ಕೇವಲ ಶ್ರೀಮತಿ ರಾಧಾರಾಣಿ ಇದ್ದಾಳೆ, ರಾಧಾರಾಣಿಯ ಮನಸ್ಸಲ್ಲಿ ಕೃಷ್ಣ ಇದ್ದಾನೆ. ಸೊ ಕೃಷ್ಣ ವಾಸ್ ಫುಲ್ ಆಫ್ ಸಪರೇಷನ್ ಫ್ರಮ್ ಶ್ರೀಮತಿ ರಾಧಾರಾಣಿ. ಸೊ ಕೃಷ್ಣ ಮೂರ್ಛಿತವಾಗಿದ್ದ. ಹಿ ವಾಸ್ ಟೋಟಲಿ ಅನ್ಕಾನ್ಶಿಯಸ್, ಬಟ್ ಹಿ ವಾಸ್ ಚಾಂಟಿಂಗ್ ರಾಧಾ 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 ನೇಮ್. ಸೊ ಕೃಷ್ಣನಿಗೆ ಎಷ್ಟು ಅಂದ್ರೆ ಜನರು ಹೇಳ್ಸಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಕೃಷ್ಣ ಹೇಳಿಲ್ಲ. ಸೊ ಎಲ್ಲರಿಗೂ ಸ್ವಲ್ಪ ಏನಂತಾರೆ, ಆಂಗ್ಸೈಟಿ ಆಯ್ತು, ಗಾಬರಿ ಆಯ್ತು. ಕೃಷ್ಣನಿಗೆ ಏನಾದ್ರು ಆಗ್ಬಿಟ್ರೆ ಏನು ಅಂತ, ಹೇಗೆ ಅಂತ. ಸೊ ಆ ಸಮಯದಲ್ಲಿ ನಾರದರು, ಉದ್ಧವ, ಬಲರಾಮ ಇವರೆಲ್ಲರೂ ಬಂದು ಅಲ್ಲಿ ಸೇರ್ತಾರೆ. ಅಲ್ಲೆಲ್ಲರೂ ಎಷ್ಟಾಗೋಷ್ಠಿ ಮಾಡ್ತಾ ಇದ್ದಾರೆ, ಏನ್ ಮಾಡ್ಬೇಕು ಅಂತ. ಆಗ ಉದ್ಧವ ಹೇಳ್ತಾನೆ, ಕೃಷ್ಣನನ್ನ ಎಬ್ಬಿಸೋದಿಕ್ಕೆ ಒಂದು ಸರಳವಾದ ಮಾರ್ಗವಿದೆ. ಅದೇನಂದ್ರೆ ನಾರದರು ವೃಂದಾವನದ ಕಥೆಯನ್ನ ಹೇಳಬೇಕು, ಕೃಷ್ಣನ ಲೀಲೆಯನ್ನ ಹಾಡಬೇಕು. ರೈಟ್? ಕೃಷ್ಣನ ವೃಂದಾವನದ ವ್ರಜವಾಸಿಯರ ಜೊತೆ ಮಾಡಿದಂತಹ ಲೀಲೆಗಳನ್ನ ಹಾಡಿದಾಗ ಕೃಷ್ಣ ತಕ್ಷಣ ಎದ್ಬಿಡ್ತಾನೆ. ನರದ ಮುನಿ ಭಜಯ ವೀಣಾ ರಾಧಿಕಾ ರಮಣ ನಾಮೆ ನಾಮ ಮನಿಯೋದಿತ ಹಯ ಭಕತ ಗೀತ ಸಾಮೆ. ಸೊ ನಾರದರ ಶಕ್ತಿ ಎಷ್ಟು ಅಂದ್ರೆ, ನಾರದರು ತಮ್ಮ ವೀಣೆಯನ್ನು ಹಿಡಿದು ಭಗವಂತನ ನಾಮವನ್ನು ಹಾಡಿದಾಗ, ರಾಧಿಕಾ ರಮಣ ನಾಮ, ರಾಧಿಕಾ ರಮಣನ ನಾಮವನ್ನು ಹಾಡಿದಾಗ ಅಲ್ಲಿ ಸಾಕ್ಷಾತ್ ಭಗವಂತನೇ ಪ್ರಕಟನಾಗ್ಬಿಡ್ತಾನೆ. ಮತ್ತೆ ಅಲ್ಲಿರುವ ಎಲ್ಲಾ ಭಕ್ತರು ಆ ಭಕ್ತಿಯ ಆನಂದದಲ್ಲಿ ಮುಳುಗಿ ಬಿಡ್ತಾರೆ. ಚತುರ್ಮುಖ ಬ್ರಹ್ಮ, ಪಂಚಮುಖಿ ಶಿವ ಇವರೆಲ್ಲರೂ ನೃತ್ಯ ಮಾಡ್ತಾರೆ. ದೇ ಬಿಕಮ್ ಎಕ್ಸ್ಟಾಟಿಕ್, ದೇ ಫೇಂಟ್. ಈವನ್ ಯಮರಾಜ ಕೂಡ ತನ್ನ ಆಫೀಸನ್ನು ಬಿಟ್ಟು ಬಂದು ಆ ಕೀರ್ತನೆಯಲ್ಲಿ ಪಾಲ್ಗೊಳ್ತಾನಂತೆ. ಈ ರೀತಿ ಒಂದು ವರ್ಣನೆ ಆಚಾರ್ಯರು ಕೊಟ್ಟಿದ್ದಾರೆ. ನಾರದ ಮುನಿ ಭಜಯ ವೀಣಾ ರಾಧಿಕಾ ರಮಣ ನಾಮೆ ನಾಮ ಮುನಿ ಉದಿತ ಹಯ ಭಕತ ಗೀತ ಸಾಮೆ. ನೆಕ್ಸ್ಟ್ ಲೈನ್ ಹೇಳ್ತಾರೆ, ವೆರಿ ಬ್ಯೂಟಿಫುಲ್ ಸಾಂಗ್ ಇಟ್ ಇಸ್. ಅಮಯಧರ ವರಿಷ ಘನ ಶ್ರವಣ ಯುಗಲ ಗೀಯ ಭಕತ ಜನ ಸಂಘನ ನಾಚೆ ಭರಿಯ ಅಪನಹೀಯ. ಹೇಗೆ ಮೋಡ ಮಳೆಯನ್ನ ತರಿಸುತ್ತೆ, ಆ ಮಳೆಯ ಪ್ರಭಾವದಿಂದ ಎಲ್ಲ ಏನಂತಾರೆ ಶಕೆ ಹೊರಟೋಗುತ್ತೆ, ವೆರಿ ಕೂಲ್. ಅದೇ ರೀತಿ ನಾರದ ಮುನಿಯ ಗಾಯನದಿಂದ ಎಲ್ಲ ಭಕ್ತರ ಹೃದಯಕ್ಕೆ ಆನಂದವಾಗುತ್ತೆ. ಮಧುರಿಪುರ ಸಬ ಪಾಶಿ ಮಾತೆಯ ಜಗತ ಜಾನೆ ಕೆಹವ ಕಾಂದೆ ಕೆಹವ ನಾಚೆ ಕೆಹ ಮಾತೆ ಮನೆ ಮನೆ. ಕೆಲವರು ಅಳ್ತಾ ಇದ್ದಾರೆ, ಕೆಲವರು ನೃತ್ಯ ಮಾಡ್ತಾ ಇದ್ದಾರೆ. ಅಂತಹ ಪ್ರಭಾವ, ಭಗವನ್ ನಾಮದ ಪ್ರಭಾವ ಇದು. ಪಂಚವದನ ನರೆದ ಧರಿ ಪ್ರೇಮೇರ ಸಂಘೆನರು. ಪಂಚವದನ ಶಿವ, ಪಂಚಮುಖಿ ಶಿವ ನಾರದನ್ನು ಹಿಡ್ಕೊಂಡು ಅತ್ಯಂತ ಪ್ರೇಮದಲ್ಲಿ ಅವರು ನೃತ್ಯ ಮಾಡ್ತಾ ಇದ್ದಾರೆ, ಲೌಡ್ಲಿ ಸ್ಕ್ರೀಮಿಂಗ್. ಕಮಲಾಸನ ನಾಚಿಯ ಬಲೆ ಬೋಲೋ ಬೋಲೋ ಹರಿ ಬೋಲೋ. ಇವನ್ ಕಮಲಾಸನ ಬ್ರಹ್ಮ ಕೂಡ, ಜಗತ್ತಿನ ಪ್ರಥಮ ಸೃಷ್ಟಿಕರ್ತ ಬ್ರಹ್ಮಾಜಿ ಕೂಡ ಅವರು ನೃತ್ಯ ಮಾಡ್ತಾ ಇದ್ದಾರೆ. ಸಹಸ್ರನನ ಪರಮ ಸುಖೆ ಹರಿ ಹರಿ ಬಲಗೀಯ. ಇವನ್ ಸಹಸ್ರಾನನ ಅನಂತ ಶೇಷ, ಅನಂತ ಶೇಷ ಕೂಡ ತನ್ನ 1000 ಮುಖದಿಂದ ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ನಾಮ ಪ್ರಭಾವ ಮತಿಲ ವಿಶ್ವ ನಾಮ ರಸ ಸಭೆ ಪಾಯ. ಸೊ ಎಲ್ಲರಿಗೂ ನಾಮದ ರಸ ಸಿಗ್ತಾ ಇದೆ.
ಶ್ರೀಕೃಷ್ಣ ನಾಮ ರಸನ ಸ್ಫುರಿ ಪುರಲೋ ಅಮರ ಆಶ ಸಿರೂಪ ಪದೇ ಅಠಯ ಭಕ್ತಿ ವಿನೋದ ಆಶ. ಸೊ ಈ ನಾಮರಸ ನಮ್ಮ ನಾಲಿಗೆ ಮೇಲೆ ಬರಲಿ ಅಂತ ಭಕ್ತಿನಾಥ ಠಾಕೂರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ನಾಮರಸದ ರುಚಿ ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಮಾಡ್ತಾ ಇದೀವಿ. ಆದ್ರೆ ಸ್ವಲ್ಪ ಹೊತ್ತಿದ ನಂತರ ಅದು ಸಾಕು ಅಂತ ಅನ್ಸ್ಬಿಡುತ್ತೆ. ಆದ್ರೆ ನಾರದರು, ಭಕ್ತಿವಿನೋದ ಠಾಕೂರರು, ಇದರ ಆಚಾರ್ಯರು, ಅವರ ನಾಮದ ರುಚಿ ಎಷ್ಟಂದ್ರೆ ಅವ್ರು ನಿರಂತರವಾಗಿ ನಾಮ ಉಚ್ಚಾರಣೆ ಮಾಡ್ತಾ ಇರ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ. ಯಾಕಂದ್ರೆ ಅವರ ನಾಲ್ಗೆಯಲ್ಲಿ ಆ ರುಚಿ ಬಂದ್ಬಿಟ್ಟಿದೆ. ದೇ ಆರ್ ಟೇಸ್ಟಿಂಗ್ ದ ಸ್ವೀಟ್ನೆಸ್ ಆಫ್ ದ ಹೋಲಿ ನೇಮ್. ಕನ್ನಡದಲ್ಲೂ ಕೂಡ ಹಾಡಿದೆಯಲ್ಲ, ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮದ ತುಪ್ಪವ ಬರಿಸಿ ಬಾಯಿ ಚಪ್ಪರಿಸಿರೋ. ರೈಟ್. ಸೊ ಭಗವಂತ ನಾಮ ಅತ್ಯಂತ ಮಧುರವಾದದ್ದು. ಮಧುರಂ ಮಧುರೇಭ್ಯೋಪಿ ಮಂಗಲೇಭ್ಯೋಪಿ ಮಂಗಲಂ, ಪಾವನಂ ಪಾವನೇಭ್ಯಪಿ ಹರಿರ್ನಾಮೇವ ಕೇವಲಂ. ಎಲ್ಲಾ ಮಧುರ ವಸ್ತುಗಳಲ್ಲಿ ಮಧುರವಾದದ್ದು ಹರಿನಾಮ, ಎಲ್ಲ ಪವಿತ್ರಗೊಳಿಸುವ ವಸ್ತುಗಳಲ್ಲಿ ಪವಿತ್ರವಾದದ್ದು ಹರಿನಾಮ, ಮಂಗಲವಾದದ್ದು ಹರಿನಾಮವೇ. ಇಂತಹ ಮಂಗಲಕರವಾದ ಹರಿನಾಮವನ್ನು ನಾವು ಉಚ್ಚಾರಣೆ ಮಾಡ್ಬೇಕಾದ್ರೆ ನಮ್ಮ ದುರ್ಭಾಗ್ಯ ಏನಂದ್ರೆ ಆ ಹರಿನಾಮದಲ್ಲಿ ರುಚಿ ಬರ್ತಾ ಇಲ್ಲ. ಆ ರುಚಿ ಯಾಕೆ ಬರ್ತಾ ಇಲ್ಲ? ಅಪರಾಧದ ಕಾರಣದಿಂದ. ಅಪರಾಧವನ್ನ ಬಿಟ್ಟು ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿ ಭಾವನೆಯಿಂದ ಹರೇ ಕೃಷ್ಣ ಮಂತ್ರನ ಪ್ರತಿದಿನ ಉಚ್ಚಾರಣೆ ಮಾಡ್ತಿದ್ದಂಗೆ ಆ ರುಚಿ ಬೆಳೆಯುತ್ತೆ. ರೈಟ್. ಆವಾಗ ನಾಮ ಸಂಕೀರ್ತನೆ ನಿಲ್ಸೋದಿಲ್ಲ, ಕಂಟಿನ್ಯೂಸ್ ಮಾಡ್ತಾ ಇರ್ತಾರೆ. ಸೊ ನಾರದರು ಹೇಳ್ತಾರೆ, ನಾನು ಕೀರ್ತನೆ ಮಾಡ್ತೀನಿ, ಆದ್ರೆ ಕೃಷ್ಣ ಎದ್ದು ಬಿಡ್ತಾನೆ. ಎದ್ದ ತಕ್ಷಣ ವೃಂದಾವನಕ್ಕೆ ಹೋಗ್ಬೇಕು ಅಂತ ಕೇಳ್ತಾನೆ, ಅದಕ್ಕೆ ಸಿದ್ಧತೆ ಮಾಡ್ಬೇಕಲ್ವಾ? ಹೌದು ಹೌದು ಅಂತ ಹೇಳ್ತಾರೆ. ಕರೆಕ್ಟು, ನೀನ್ ಹೇಳಿದ್ ಕರೆಕ್ಟು. ಸೊ ದಾರುಕ, ರಥವನ್ನ ರೆಡಿ ಮಾಡು, ರಥವನ್ನ ರೆಡಿ ಮಾಡಿ ಎಲ್ಲ ಸಜ್ಜುಗೊಳಿಸಿ ರೆಡಿ ಇಟ್ಟಿರು. ಯಾಕಂದ್ರೆ ಕೃಷ್ಣ ಎದ್ದ ತಕ್ಷಣ ವೃಂದಾವನಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಾನೆ ಅಂತ ಹೇಳ್ತಾರೆ ಉದ್ಧವರಿಗೆ. ಆಗ ನಾರದರು ಹೇಳ್ತಾರೆ, ಆಯ್ತು ನಾವು ಹೋಗ್ತೀವಿ ವೃಂದಾವನಕ್ಕೆ, ಆದ್ರೆ ಬ್ರಜವಾಸಿಯವರು ಕೃಷ್ಣನನ್ನ ಸ್ವಾಗತಿಸೋದಕ್ಕೆ ರೆಡಿಯಾಗಿರ್ಬೇಕಲ್ಲ. ಅಂಡ್ ಕೃಷ್ಣ ಹೋಗ್ತಾನೆ, ಬಟ್ ಅಲ್ಲಿ ಅವರು ರೆಡಿನೆಸ್ ಇರ್ಬೇಕು ಅವರು. ಓಕೆ, ಯಾರಾದರೂ ಹೋಗಿ ವ್ರಜವಾಸಿಯರಿಗೆ ಈ ಸಂದೇಶವನ್ನ ಕೊಡಬೇಕು. ಯಾರು ಹೋಗ್ತೀರಿ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ಉದ್ಧವ ನೀನೇ ಹೋಗು ಅಂತ. ಆಗ ಉದ್ಧವ ಹೇಳ್ತಾನೆ, ನಾರದರೆ ನಾನು ವೃಂದಾವನಕ್ಕೆ ಹೋಗಿ 3 ತಿಂಗಳಲ್ಲಿದ್ದೆ. ಯಾವಾಗ ಯಾವಾಗ ಕೃಷ್ಣ ನನಗೆ ಕಳಿಸಿದ್ನು ಅವಾಗ ಹೋಗಿದ್ದೆ ನಾನು. ಯಾಕಂದ್ರೆ ಕೃಷ್ಣ ವೃಂದಾವನವನ್ನ ಬಿಟ್ಟು ಸಾಕಷ್ಟು ವರ್ಷಗಳಾದ್ರೂ ಕೂಡ ಕೃಷ್ಣ ವಾಪಸ್ ಹೋಗಲಿಲ್ಲ. ವೃಂದಾವನದ ಗೋಪಿಗರಿಗೆ ಮಾತನ್ನು ಕೊಟ್ಟಿದ್ದ, ನಾನು ವಾಪಸ್ ಬರ್ತೀನಿ ಅಂತ. ಅಕ್ರೂರ ಕೃಷ್ಣನನ್ನ ಮಥುರೆಗೆ ಕರ್ಕೊಂಡು ಹೋಗಲು ಬಂದಾಗ ಗೋಪಿಗೆಯರೆಲ್ಲ ರಥದ ಮುಂದೆ ಬಂದು ನಿಂತು ರಥವನ್ನ ನಿಲ್ಲಿಸಿದ್ರು. ಯು ಕಾಂಟ್ ಗೋ ಕೃಷ್ಣ, ಯು ಕಾಂಟ್ ಗೋ, ಹೋಗ್ಬಾರ್ದು ನೀನು. ಆಗ ಕೃಷ್ಣ ಮತ್ತೆ ಬಲರಾಮ ಇವರಿಬ್ರು ಹೇಳ್ತಾರೆ, ಹೇ ಗೋಪಿಗೆಯರೇ, ನಾವು ಸ್ವಲ್ಪ ಮಥುರಾದಲ್ಲಿ ಸ್ವಲ್ಪ ಕೆಲಸ ಇದೆ, ಸೊ ಅಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದೇ ಬರ್ತೀವಿ, ನಮ್ಮ ಮಾತಲ್ಲಿ ನಂಬಿಕೆಯನ್ನು ಇಡಿ, ನಾವು ಬರ್ತೀವಿ ಅಂತ ಮಾತು ಕೊಡ್ತಾರೆ. ಓಕೆ, ಯಾವಾಗ ಕೃಷ್ಣ ಈ ರೀತಿ ಮಾತನ್ನ ಕೊಟ್ಟನೋ ಹಾಗೂ ಗೋಪಿಕೆಯರೆಲ್ಲರೂ ದಾರಿ ಕೊಡ್ತಾರೆ. ಆಯ್ತು ಕೃಷ್ಣ, ನಿನ್ನ ಮಾತನ್ನ ನಂಬಿ ನಾವು ಜೀವಂತವಾಗಿರ್ತೀವಿ. ಒಂದ್ ವೇಳೆ ನಮ್ಮನ್ನ ಜೀವಂತವಾಗಿ ಕಾಣ್ಬೇಕಂದ್ರೆ ದಯವಿಟ್ಟು ವಾಪಸ್ ಬಾ. ಕೃಷ್ಣ ಹೇಳ್ತಾನೆ, ಆಯ್ತು ಬರ್ತೀನಿ, ಖಂಡಿತವಾಗಿ ಬರ್ತೀನಿ. ಸೊ ಕೃಷ್ಣ ಬಲರಾಮ ರಥವನ್ನ ಏರಿ ಹೋಗ್ತಾರೆ. ರಥ ಹೋಗ್ತಾ ಇತ್ತು, ಗೋಪಿಕೆಯರ ಕಣ್ಣು ಕೂಡ ರಥವನ್ನು ಹಿಂಬಾಲಿಸ್ತಾ ಇತ್ತು. ಒಂದು ಹೊತ್ತಿನಲ್ಲಿ ರಥ ಕಣ್ಮರೆ ಆಯ್ತು. ಆಗ ಗೋಪಿಕೆಯರು ಮನೆಗೆ ಹೋಗ್ತಾರೆ ವಾಪಸ್. ಪ್ರತಿದಿನ ಬೆಳಿಗ್ಗೆ ಬಂದು ನೋಡ್ತಾ ಇದ್ರು, ಬಂದನ ಕೃಷ್ಣ ಬರ್ತಾನ, ಇವತ್ತು ಬರ್ತಾನ. ಸೊ ಕೃಷ್ಣನಿಗೋಸ್ಕರ ಎಲ್ಲ ಬೆಣ್ಣೆ ಮತ್ತೆ ಹಲವಾರು ಪಾಕವನ್ನು ಮಾಡಿ ರೆಡಿ ಇರ್ತಾ ಇದ್ರು. ಕೃಷ್ಣ ಬಂದ್ರೆ ಕೃಷ್ಣನ ಸ್ವಾಗತಿಸಬೇಕು, ಅವರಿಗೆ ಎಲ್ಲ ಆಹಾರವನ್ನು ಕೊಡ್ಬೇಕು. ಸೊ ಪ್ರತಿದಿನ ಅವರು ಕೃಷ್ಣನಿಗೋಸ್ಕರ ಕಾಯ್ತಾ ಇದ್ರು. ಕೃಷ್ಣ ಮಥುರೆಗೆ ಹೋದ. ಮಥುರೆಯಲ್ಲಿ ಕಂಸನನ್ನು ಕೊಂದು ನಂತರ ಸ್ವಲ್ಪ ದಿವಸ ಅವರ ತಂದೆ ತಾಯಿ ದೇವಕಿ ವಸುದೇವ ಅವರ ಜೊತೆ ಕಾಲ ಕಳೀತಾ ಇದ್ರು. ಯಾಕಂದ್ರೆ ಎಷ್ಟು ಹುಟ್ಟಿದ ರಾತ್ರಿಯೇ ಕೃಷ್ಣ ತಂದೆ ತಾಯಿಯನ್ನು ಬಿಟ್ಟು ನಂದ ಯಶೋದ ಅವರ ಮನೆಯಲ್ಲಿದ್ದ.
ಸೊ ದೇವಕಿ ಮತ್ತೆ ವಸುದೇವರಿಗೆ ಕೃಷ್ಣನ ಸಂಘ ಸಿಗಲಿಲ್ಲ. ಅದಕ್ಕೆ ದೇವಕಿ ವಸುದೇವರಿಗೆ ಕೃಷ್ಣ ಇಲ್ಲೇ ಇರುವಂತ ಆಯ್ತು ಅಂತ ಹೇಳಿ ಕೃಷ್ಣ ಬಲರಾಮ ಅಲ್ಲೇ ಉಳ್ಕೊಂಡ್ಬಿಟ್ರು. ಆದ್ರೆ ಅಲ್ಲಿ ಜರಾಸಂಧನ ಅಟ್ಯಾಕ್ ಆಗ್ತಾ ಇತ್ತು, ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದ್ದ. ಯಾಕಂದ್ರೆ ಕಂಸನ ಹೆಂಡತಿಯರು ಇಬ್ರು ವಿಧವೆ ಆದ್ರು. ಸೊ ಅವರಿಬ್ರು ಜರಾಸಂಧನ ಮಗಳಾಗಿದ್ರು. ಸೊ ಪುತ್ರಿಯರು. ಸೊ ಅವರ ದುಃಖವನ್ನ ನೋಡಕ್ಕೆ ಆಗದೆ ಜರಾಸಂಧ ಪದೇ 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 ಕೃಷ್ಣನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ, ಮಥುರೆ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ. ಅದಕ್ಕೆ ಕೃಷ್ಣ ಮಥುರಾದಿಂದ ತನ್ನ ರಾಜಧಾನಿಯನ್ನ ದ್ವಾರಕೆಗೆ ಶಿಫ್ಟ್ ಮಾಡ್ತಾರೆ. ಸೊ ಕೃಷ್ಣ ದ್ವಾರಕೆಗೆ ಹೋದ. ದ್ವಾರಕೆಯಲ್ಲಿ ಹಲವಾರು ವರ್ಷ ಇದ್ದ. 16,108 ರಾಣಿಯರನ್ನ ಮದುವೆ ಆದ. ಅಲ್ಲಿ ಸಂಸಾರವನ್ನ ಮಾಡ್ತಾ ಇದ್ದ. 16,000 ಅದ್ಧೂರಿಯಾದ ಅದ್ಭುತವಾದ ಅರಮನೆಗಳನ್ನ ಕಟ್ಟಿ ಅಲ್ಲಿ 16,000 ರಾಣಿಯರ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದ. ಉಗ್ರಸೇನನಿಗೆ ಸಹಾಯ ಮಾಡ್ತಾ ಇದ್ರು. ಉಗ್ರಸೇನ ರಾಜನಾಗಿದ್ದ, ಕೃಷ್ಣ ರಾಜನಾಗಿರ್ಲಿಲ್ಲ. ಕೃಷ್ಣ ಕಂಸನನ್ನ ಕೊಂದ ಮೇಲೆ ಉಗ್ರಸೇನ ರಾಜನಾಗಿ ಮಾಡ್ದ. ಸೊ ಈ ರೀತಿ ಕೃಷ್ಣ ದ್ವಾರಕೆಯಲ್ಲಿ ಕಾಲವನ್ನು ಕಳೀತಾ ಇದ್ದ. ವೃಂದಾವನಕ್ಕೆ ಹೋಗುವ ಅವಕಾಶವೇ ಸಿಗಲಿಲ್ಲ. ಸೊ ಒಂದು ಬಾರಿ ಉದ್ಧವನಿಗೆ ಹೇಳ್ತಾನೆ, ಉದ್ಧವ, ನೀನು ನನ್ನ ಸಂದೇಶವನ್ನ ತಗೊಂಡು ಗೋಪಿಗೆಯರಿಗೆ ಈ ಸಂದೇಶವನ್ನು ಕೊಡುವಂತ. ಉದ್ಧವ ಕೃಷ್ಣನ ಲೆಟರ್ ಅನ್ನು ತಗೊಂಡು ಹೋಗ್ತಾನೆ. ಸೊ ಉದ್ಧವ ನೋಡೋದಕ್ಕೆ ಕೃಷ್ಣನ ತರಾನೇ ಕಾಣಿಸ್ತಾ ಇದ್ದ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಕೃಷ್ಣ ಅಂಡ್ ಉದ್ಧವ. ಉದ್ಧವ ಕೂಡ ಕೃಷ್ಣ ಹುಟ್ಟಿರೋ ಬಟ್ಟೆನೇ ಉಡ್ತಾ ಇದ್ದ, ಕೃಷ್ಣನ್ ತರನೇ ಕಾಣ್ತಾ ಇದ್ದ, ಮತ್ತೆ ಕೃಷ್ಣನ ಮಹಾಪ್ರಸಾದ ಬಟ್ಟೆಯನ್ನು ಉಡ್ತಾ ಇದ್ದ. ಅದಕ್ಕೆ ಸಾಮಾನ್ಯ ಜನರೆಲ್ಲರೂ ಉದ್ಧವನ ನೋಡಿದ್ರೆ ಕೃಷ್ಣ ನೆನಪಾಗ್ತಾ ಇತ್ತು ಅವರಿಗೆ. ಸೊ ಉದ್ಧವ ಬೃಂದಾವನಕ್ಕೆ ಹೋಗ್ತಾನೆ. ಅಲ್ಲಿ ನಂದ, ಯಶೋಧ, ಗೋಪಿಕೆಯರನ್ನ ಮೀಟ್ ಆಗ್ತಾನೆ. ಸೊ ಅಲ್ಲಿ ಉದ್ಧವ ಕೇರಿ ಅಂತ ಒಂದು ಸ್ಥಳವಿದೆ. ನಂದಭವನ್, ನಂದಗಾಂವ್ ಹತ್ತಿರನೇ ಒಂದು ಉದ್ಧವ ಕೇರಿ ಅಂತ ಸ್ಥಳ ಇದೆ. ಅಲ್ಲಿ ಒಂದು ಏಕಾಂತ ಸ್ಥಳದಲ್ಲಿ ಉದ್ಧವ ಎಲ್ಲಾ ಗೋಪಿಕೆಯರನ್ನು ಕರೆದು ಕೃಷ್ಣನ ಸಂದೇಶವನ್ನು ಓದ್ತಾನೆ. ಕೃಷ್ಣ ಸಂದೇಶ ಏನ್ ಕೊಟ್ಟಿದ್ದ? ನಾನು ನಿಮ್ಮೆಲ್ಲರ ಹೃದಯದಲ್ಲಿದ್ದೀನಿ, ನೀವೆಲ್ಲರೂ ನನ್ನ ಧ್ಯಾನವನ್ನ ನಿಮ್ಮ ಹೃದಯದಲ್ಲಿ ಮಾಡಿ ಅಂತ. ಗೋಪಿಕೆಯರೆಲ್ಲ ಕಣ್ಮುಚ್ಕೊಂಡು ಕೂತ್ಕೋತಾರೆ. ಆದ್ರೆ ಒಂದು ಕ್ಷಣನೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ಲೀನವಾಗಿದ್ರು. ಸೊ ಎಲ್ಲಿ ನೋಡಿದ್ರು ಕೃಷ್ಣ ಕಾಣಿಸ್ತಾ ಇದ್ದ. ಪರಮಾತ್ಮನ ಮೇಲೆ ಧ್ಯಾನ ಮಾಡೋದಕ್ಕೆ ಅವ್ರು ಆಗ್ಲಿಲ್ಲ. ಯಾಕಂದ್ರೆ ಪರಮಾತ್ಮ ಕೃಷ್ಣನ ಒಂದು ವಿಸ್ತಾರ. ಕೃಷ್ಣ ಒರಿಜಿನಲ್ ಪರಮಾತ್ಮ. ಸೊ ಕೃಷ್ಣನ ವಿಸ್ತರಣೆ ಕ್ಷೀರೋದಕ್ಷಾಯ ವಿಷ್ಣು. ಸೊ ಹಿ ಇಸ್ ಪರಮಾತ್ಮ. ಸೊ ಭಗವಂತ ಗೋಪಿಕೆಯರೆಲ್ಲರೂ ಕೃಷ್ಣನ ಶ್ಯಾಮ ಸುಂದರ ರೂಪಕ್ಕೆ ಆಕರ್ಷಿತವಾಗಿದ್ರು, ಪರಮಾತ್ಮನ ರೂಪಕ್ಕಲ್ಲ. ಸೊ ಪರಮಾತ್ಮನ ಮೇಲೆ ಅವರ ಮನಸ್ಸು ನಿಲ್ಲಲಿಲ್ಲ, ವಿಷ್ಣುವಿನ ರೂಪದ ಮೇಲೆ ಅವರ ಮನಸ್ಸು ನಿಲ್ಲಲಿಲ್ಲ. ಅದಕ್ಕೆ ಅವರು ಶ್ಯಾಮ ಸುಂದರ ಕೃಷ್ಣನ ರೂಪವನ್ನೇ ಕಾಣಬೇಕು ಅಂತ ಕೃಷ್ಣನನ್ನು ಹುಡುಕುತ್ತಾ ಹುಡುಕುತ್ತಾ ಅವರು ಮತ್ತೆ ವಿಚಲಿತರಾಗ್ತಾರೆ. ಆದ್ರೆ ಅವ್ರ ಗೋಪಿಕೆಯರ ಭಕ್ತಿ ಎಷ್ಟಂದ್ರೆ, ವಿಶೇಷವಾಗಿ ಶ್ರೀಮತಿ ರಾಧಾರಾಣಿ ಭಕ್ತಿ ಎಷ್ಟಂದ್ರೆ, ಮೇಘ ಮೋಡವನ್ನ ನೋಡಿದ ತಕ್ಷಣ ಕೃಷ್ಣ ನೆನಪಾಗ್ತಾ ಇತ್ತು. ತಮಾಲ ವೃಕ್ಷವನ್ನ ಕಂಡ ಮೇಲೆ ಅದರ ಬಣ್ಣವನ್ನ ನೋಡಿದ ಮೇಲೆ ಕೃಷ್ಣನ ನೆನಪಾಗ್ತಾ ಇತ್ತು. ಯಾಕಂದ್ರೆ ತಮಾಲ ವೃಕ್ಷದ ಬಣ್ಣ ಕೃಷ್ಣನ ಬಣ್ಣ ತರನೇ ಇದೆ. ಮತ್ತೆ ಯಾವಾಗ ಅವರು ನವಿಲನ್ನು ನೋಡ್ತಾ ಇದ್ರು ಕೃಷ್ಣ ನೆನಪಾಗ್ತಾ ಇತ್ತು. ಒಮ್ಮೆ ಭೃಂಗ, ಒಂದು ಹನಿಬಿ ಜೇನುನೊಣ ಬರ್ತದೆ, ಅಂತ ಶಬ್ದ ಮಾಡ್ತಾ ಬರ್ತದೆ. ಆಗ ರಾಧಾರಾಣಿ ಕೇಳ್ತಾರೆ, ಹೇ ಭೃಂಗ, ನೀನು ಕೃಷ್ಣನನ್ನು ನೋಡಿದೀಯಾ? ಎಲ್ಲಿದ್ದಾನೆ ಕೃಷ್ಣ ಅಂತ ಕೇಳ್ತಾರೆ. ಬೆಳ್ಳಂಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ? ಒಂದು ಹಾಡು ಕೂಡ ಬರೀತಾರೆ, ಬೆಳ್ಳಂಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ. ಸೊ ನಂದಗೋಪನ ಭವನದಲ್ಲಿ ನೋಡಿದೀರಾ, ಅಥವಾ ಹಸುಗಳ ಮಧ್ಯದಲ್ಲಿ ನೋಡಿದೀರಾ, ಅಥವಾ ಗೋಪಿಕೆಯರ ಜೊತೆ ನೋಡಿದ್ದೀರಾ, ಎಲ್ಲಿ ನೋಡಿದ್ದೀರಾ ಅಂತ ಹುಡುಕ್ತಾ ಇದ್ದಾರೆ. ರೈಟ್. ಸೊ ಕೃಷ್ಣ ಸೊ ಈ ರೀತಿ ಭಕ್ತರ ಜೊತೆ ಹಲವಾರು ಲೀಲೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಗೋಪಿಕೆಯರಿಗೆ ಎಲ್ಲಿ ನೋಡಿದ್ರು ಕೃಷ್ಣನ ನೆನಪಾಗ್ತಾ ಇತ್ತು. ಇಲ್ಲಿ ಉದ್ಧವ ಗೋಪಿಕೆಯರಿಗೆ ಕ್ಲಾಸ್ ಕೊಡೋದಕ್ಕೆ ಬಂದಿದ್ದ, ಪಾಠವನ್ನ ಕಲಿಸೋದಿಕ್ಕೆ ಬಂದಿದ್ದ, ಆದ್ರೆ ಪಾಠವನ್ನ ಕಲಿತು ವಾಪಸ್ ಹೋದ. ಉದ್ಧವ ಹೇಳ್ತಾನೆ, ನಾನು ಇಲ್ಲಿ ಭಕ್ತಿ ಬಗ್ಗೆ ಹೇಳೋದಕ್ಕೆ ಬಂದೆ, ನಾನೇ ಶ್ರೇಷ್ಠವಾದ ಭಕ್ತ, ನಾನು ಯಾವಾಗ್ಲೂ ಕೃಷ್ಣನ ಜೊತೆ ಇರ್ತೀನಿ, ಕೃಷ್ಣನ ಜೊತೆ ಕೂತ್ಕೋತೀನಿ, ಕೃಷ್ಣನ ಜೊತೆ ಊಟ ಮಾಡ್ತೀನಿ, ಕೃಷ್ಣನ ಜೊತೆ ಮಲಗ್ತೀನಿ, ಕೃಷ್ಣನ ಜೊತೆ ಆಟ ಆಡ್ತೀನಿ, ಇಷ್ಟೆಲ್ಲ ನಾನು ಕೃಷ್ಣನ ಜೊತೆ ಇರ್ತೀನಿ. ಆದ್ರೆ ನಾನೇ ಶ್ರೇಷ್ಠ ಭಕ್ತ ಅನ್ನೋ ಒಂದು ಅಹಂಕಾರ ನನ್ನಲ್ಲಿತ್ತು. ಕೃಷ್ಣ ಈಗ
ನನ್ನನ್ನ ವೃಂದಾವನಕ್ಕೆ ಯಾಕೆ ಕಳಿಸಿದ ಅನ್ನೋದು ಈಗ ನನಗೆ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಕೃಷ್ಣ ಭಕ್ತಿ ಪಾಠವನ್ನು ಕಲಿಸೋದಕ್ಕೆ ನನ್ನನ್ನ ವೃಂದಾವನಕ್ಕೆ ಕಳಿಸಿದ. ನಾನು ಟೀಚರ್ ಆಗಿ ಬಂದಿದ್ದಾಗೆ ಸ್ಟೂಡೆಂಟ್ ಆಗಿ ಹೋಗ್ತಾ ಇದ್ದೀನಿ. ನನ್ನ ಗೋಪಿಕೆಯರ ಭಕ್ತಿಯನ್ನು ನೋಡಿದಾಗ ಅವರ ಮುಂದೆ ನನ್ನ ಭಕ್ತಿ ಏನೂ ಅಲ್ಲ. ನಾನು ವೃಂದಾವನದಲ್ಲಿ ಒಂದು ಗುಲ್ಮಲತೆಯಾಗಿ ನಾನು ಹುಟ್ಟಿ ಬರಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಯಾಕಂದ್ರೆ ನಾನು ಒಂದು ಗುಲ್ಮಲತೆಯಾಗಿ ಹುಟ್ಟಿದರೆ, ಒಂದು ಹುಲ್ಲಾಗಿ ಹುಟ್ಟಿದರೆ ಗೋಪಿಕೆಯರು ನಡೆದಾಡ್ತಾರೆ, ನನ್ನ ಮೇಲೆ ಪಾದವನ್ನಿಡ್ತಾರೆ, ಅವರ ಪಾದ ಧೂಳಿಯನ್ನ ನಾನು ಸ್ವೀಕರಿಸಿ ನಾನು ಪವಿತ್ರನಾಗ್ತೀನಿ. ನನಗೂ ಕೂಡ ಅವರ ಭಕ್ತಿಯ ಒಂದು ಲೇಷ ಮಾತ್ರ ಆನಂದದ ಅನುಭವ ಕೂಡ ನನಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಹುಲ್ಲಿನ ಕಡ್ಡಿಯಾಗಿ ಅಥವಾ ಗುಲ್ಮಲತೆಯಾಗಿ ನಾನು ಮುಂದಿನ ಜನ್ಮದಲ್ಲಿ ತಗೋಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಸೊ ಉದ್ಧವ ಹೇಳ್ತಾನೆ ನಾರದ ಮುನಿಗೆ, ನಾನು ಕೃಷ್ಣನಿಗೆ ಬಂದು ಹೇಳಿದೆ, ಕೃಷ್ಣ ನೀನೇ ಹೋಗ್ಬೇಕು, ಮತ್ತೆ ಯಾರನ್ನು ಕಳಿಸ್ಬೇಡ. ಕೃಷ್ಣ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾನೆ, ಆದ್ರೆ ಇಲ್ಲಿವರೆಗೂ ಹೋಗ್ಲಿಲ್ಲ. ಸೊ ಅದಕ್ಕೆ ನಾನು ಹೋಗೋದಿಲ್ಲ. ನಾನು ಹೋದ್ರೆ ಅವರು ನನ್ನ ಮೇಲೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಹೋಗೋದಿಲ್ಲ ಅಂತಾನೆ. ಆಗ ಬಲರಾಮ ಬರ್ತಾನೆ. ಬಲರಾಮನಿಗೆ ನಾರದರು ಹೇಳ್ತಾರೆ, ಬಲರಾಮ ನೀನ್ ಹೋಗೋ ಸಂದೇಶ ಕೊಡು. ಆಗ ಬಲರಾಮನ್ ಹೇಳ್ತಾನೆ, ನಾರದರೆ ನಾನು ಹೋಗಿದ್ದೆ, 2 ತಿಂಗಳು ನಾನು ವೃಂದಾವನದಲ್ಲಿದ್ದೆ, ನಂದ ಯಶೋದ ಮತ್ತೆ ಇತರ ಭಕ್ತರ ಸಂಘದಲ್ಲಿದ್ದೆ. ನಾನು ನಂದ ಯಶೋದರ ಆ ವಿರಹವನ್ನ ಸಹಿಸಿಕೊಳ್ಳಕ್ಕಾಗ್ಲಿಲ್ಲ. ಇಡೀ ದಿನ ಕಣ್ಣೀರು ಹಾಕ್ತಾ ಇದ್ರು, ಕೃಷ್ಣ ಯಾವಾಗ ಬರ್ತಾನೆ, ಕೃಷ್ಣ ಯಾವಾಗ ಬರ್ತಾನೆ, ಯಾವಾಗ ಕೃಷ್ಣ ನೋಡ್ತೀವಿ. ಸೊ ಕಣ್ಣು ನೀರಿನ ಧಾರೆ ಹರಿತಾ ಇತ್ತು ಪ್ರತಿಯೊಂದು ಮನೆಯಿಂದ. ಬೃಂದಾವನದ ಒಂದು ಹೇಗಿತ್ತು ಬೃಂದಾವನ ಆ ವಿರಹದಲ್ಲಿ ಅಂತ ವರ್ಣನೆ ಮಾಡ್ತಾರೆ. ಪ್ರತಿಯೊಂದು ಮನೆಯಿಂದ ಒಂದು ಹಳ್ಳ ಹರಿತಾ ಇತ್ತು. ಅದೇನದು? ಕಣ್ಣಿನ ನೀರು, ಕಣ್ಣೀರು. ಸೊ ಹೇಗೆ ಪ್ರತಿಯೊಂದು ಮನೆಯಿಂದ ಟಾಯ್ಲೆಟ್ ಫ್ಲೋಸ್, ವಾಟರ್ ಫ್ಲೋಸ್, ಅದೇ ರೀತಿ ಕಣ್ಣಿನ ನೀರಿನ ಧಾರೆ ಹರಿತಾ ಇತ್ತು. ಸೊ ಇಷ್ಟು ವಿರಹ ನಾನೆಂದು ನೋಡಿಲ್ಲ. ನಾನು ತಾಯಿಗೆ ಹೇಳಿದೆ, ಯಶೋಧ ಮಾತೆ ಮತ್ತೆ ನಂದ ಮಹಾರಾಜ್ ಹೇಳಿದೆ, ನಾನು ಹೋದ ತಕ್ಷಣ ಕೃಷ್ಣನನ್ನು ಕಳಿಸ್ತೀನಿ. ಸೊ ನಾನು ಮಥುರೆಗೆ ದ್ವಾರಕೆಗೆ ಬಂದೆ. ದ್ವಾರಕೆಗೆ ಬಂದು ಕೃಷ್ಣನಿಗೆ ಹೇಳಿದೆ, ಕೃಷ್ಣ ಬೇಗ ಹೋಗು, ನಿನ್ನ ವಿರಹದಲ್ಲಿ ಅವರು ಸಾಯ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಇನ್ನು ಎಷ್ಟು ದಿನ ಜೀವನದಲ್ಲಿರ್ತಾರೆ ಹೇಳಕ್ಕಾಗಲ್ಲ, ಕೃಷ್ಣ ಬೇಗ ಹೋಗು. ಸೊ ಕೃಷ್ಣ ಅವರಿಗೆ ಕೇಳ್ತಾ ಇದ್ದ ಹೋಗ್ತೀನಿ 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 ಅಂತ ಹೇಳ್ದ, ಆದ್ರೆ ಇಲ್ಲಿವರೆಗೂ ಹೋಗ್ಲೇ ಇಲ್ಲ. ಸೊ ಕೃಷ್ಣನ ಮನಸ್ಸಲ್ಲಿ ಏನ್ ವಿಚಾರ ಇದೆ ನಮ್ಗೆ ಗೊತ್ತಿಲ್ಲ. ಸೊ ಕೃಷ್ಣ ಹೋಗ್ತೀನಿ ಅಂತ ಹೇಳ್ತಾನೆ, ಹೋಗ್ತಾ ಇಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಕೃಷ್ಣ ವೃಜವಾಸಿಯರನ್ನ ನೆನಪಿಸ್ಕೊಂಡು ಅವರು ಮೂರ್ಛಿತರಾಗಿದ್ದಾರೆ. ನನಗಿದು ಅರ್ಥ ಆಗ್ತಾ ಇಲ್ಲ. ನಾನು ಹೋಗಿ ಸಂದೇಶ ಕೊಟ್ರೆ ಅವರು ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ, ಅವರು ನಂಬೋದಿಲ್ಲ, ಅದಕ್ಕೆ ನಾನು ಹೋಗೋದಿಲ್ಲ ಅಂತ ಬಲರಾಮ್ ಹೇಳ್ತಾನೆ. ಅದೇ ಕ್ಷಣದಲ್ಲಿ ಸುಭದ್ರಾ ದೇವಿ ಬರ್ತಾಳೆ. ಸುಭದ್ರಾ ದೇವಿ ಕೂಡ ಈ ಮಾತನ್ನೆಲ್ಲ ಕೇಳ್ತಾ ಇದ್ದು. ಸೊ ಸುಭದ್ರಾ ದೇವಿ ಹೇಳ್ತಾಳೆ, ನಾನು ಹೋಗ್ತೀನಿ. ಯಾಕಂದ್ರೆ ನಾನು ಸ್ತ್ರೀ, ಮತ್ತೆ ನನ್ನ ಸಂಬಂಧ ಬ್ರಜವಾಸಿಯರ ಜೊತೆ ತುಂಬಾ ಚೆನ್ನಾಗಿದೆ. ಸೊ ಅವರು ನನ್ನ ಮಾತನ್ನ ಖಚಿತವಾಗಿ ನಂಬ್ತಾರೆ. ನಾನು ಹೋಗಿ ಹೇಳ್ತೀನಿ ನಂದ ಮತ್ತೆ ಯಶೋಧ ಇತರ ಗೋಪಿಯರಿಗೆ, ಕೃಷ್ಣ ಬರ್ತಾ ಇದ್ದಾನೆ, ಎಲ್ಲರೂ ಕೃಷ್ಣನನ್ನ ಸ್ವಾಗತಿಸೋದಕ್ಕೆ ಸಿದ್ಧರಾಗಿ. ಸ್ವಾಗತಂ ಕೃಷ್ಣ ಸುಸ್ವಾಗತಂ ಕೃಷ್ಣ. ಸೊ ಕೃಷ್ಣನನ್ನ ಸ್ವಾಗತಿಸೋದಕ್ಕೆ ಸಿದ್ಧರಾಗಿ ಅಂತ ಹೇಳ್ತಾರೆ. ಆಗ ನಂದ ಯಶೋಧ ಅವರೆಲ್ಲರೂ ರೆಡಿ ಆಗ್ತಾರೆ, ಸಿದ್ಧ ಮಾಡ್ತಾರೆ. ನಾನು ಹೇಳ್ತೀನಿ ಕೃಷ್ಣ ಮತ್ತೆ ಬಲರಾಮ ಕೃಷ್ಣ ಬರ್ತಾ ಇದ್ದಾನೆ. ಆದ್ರೆ ಬರ್ತಾ 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 ಏನಾಗ್ತಾ ಇದೆ, ಅದು ತುಂಬಾ ಜನ ಅವ್ರ ದಾರಿಯಲ್ಲಿ ಕೃಷ್ಣನನ್ನ ನಿಲ್ಲಿಸಿ ಅವ್ರು ಆರತಿ ಮಾಡ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾ ಇದೆ. ಕೃಷ್ಣ ಬರ್ತಾನೆ, ಸ್ವಲ್ಪ ಲೇಟ್ ಆಗಿ ಬರ್ತಾನೆ, ನೀವೆಲ್ಲರೂ ರೆಡಿ ಆಗಿರಿ ಅಂತ ನಾನು ಹೋಗಿ ಹೇಳ್ತೀನಿ. ಆಗ ನಾರದರಿಗೆ ತುಂಬಾ ಸಂತೋಷ ಆಯ್ತು. ವೆರಿ ಗುಡ್. ಸೊ ಸುಭದ್ರಾ ದೇವಿ ನೀನ್ ಹೋಗು, ಸೊ ನಿನ್ಗೋಸ್ಕರ ಒಂದು ರಥವನ್ನು ರೆಡಿ ಮಾಡ್ತೀವಿ. ಸುಭದ್ರಾ ದೇವಿ ಹೋಗ್ತೀನಿ ಅಂತ ಹೇಳಿದಾಗ ಬಲರಾಮ್ ಹೇಳ್ತಾನೆ, ನೀನ್ ಹೋಗ್ತೀಯಾ? ಸೊ ನಿನ್ ಜೊತೆ ನಾನು ಬರ್ತೀನಿ, ನಾವಿಬ್ರು ಹೋಗೋಣ. ಯಾಕಂದ್ರೆ ನೀನ್ ನನ್ನ ಜೊತೆ ಇದ್ರೆ ಅವರು ನಂಬ್ತಾರೆ, ಯಾಕಂದ್ರೆ ನೀನು ಅವರಿಗೆ ಸಂದೇಶವನ್ನು ಕೊಡು. ಸೊ ನಾನು ನಿನ್ ಪಕ್ಕದಲ್ಲಿದ್ರೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಕೃಷ್ಣನು ಹೋಗ್ತಾ ಇದ್ದಾನೆ, ನೀನು ಹೋಗ್ತಾ ಇದೀಯಾ, ಸೊ ನಾನು ಬರ್ತೀನಿ. ಸೊ ಆಗ 3 ರಥಗಳನ್ನ ರೆಡಿ ಮಾಡ್ತಾರೆ. ಬಲರಾಮನಿಗೆ ಒಂದು ರಥ, ಸುಭದ್ರಾ ದೇವಿಗೆ ಇನ್ನೊಂದು ರಥ, ಜಗನ್ನಾಥನಿಗೆ ಇನ್ನೊಂದು ರಥ. ಸೊ ಈ 3 ರಥಗಳನ್ನ ರೆಡಿ ಮಾಡ್ತಾರೆ. ಸೊ ಫಸ್ಟ್ ಬಲರಾಮ ಹೋಗ್ತಾನೆ, ಮಧ್ಯದಲ್ಲಿ ಸುಭದ್ರಾ ದೇವಿ ಹೋಗ್ತಾರೆ. ಸೊ ಇವರಿಬ್ರು ಹೋಗಿ ವೃಂದಾವನ ಮುಟ್ಬಿಡ್ತಾರೆ. ದ್ವಾರಕೆಯಿಂದ ವೃಂದಾವನಕ್ಕೆ ಹೋಗ್ತಾರೆ.
ಸೊ ವೃಂದಾವನವನ್ನ ತಲುಪಿದ ತಕ್ಷಣ ಬಲರಾಮ ಮತ್ತೆ ಸುಭದ್ರ ದೇವಿ ಆ ವೃಂದಾವನದ ಪರಿಸರದಿಂದ ಪ್ರಭಾವಿತರಾಗಿ ಅಲ್ಲಿಯ ಭಕ್ತರ ವಿರಹವನ್ನು ನೋಡಿ ಅವರೂ ಕೂಡ ಆ ವಿರಹದ ಅನುಭವ ಉಂಟಾಗುತ್ತೆ. ಅವರು ಮುಂದೆ ಹೋಗೋಕ್ಕೆ ಆಗೋದಿಲ್ಲ, ಮಾತನಾಡಕ್ಕೆ ಆಗೋದಿಲ್ಲ. ಅವರು ಎಲ್ಲಿ ನಿಂತಿದ್ರು ಅಲ್ಲಿ ಮಹಾಭಾವದ ಅನುಭವವನ್ನು ಮಾಡ್ತಾರೆ. ಅವರ ಮೈ ಗದ್ಗದವಾಗುತ್ತೆ, ಕಣ್ಣಲ್ಲಿ ನೀರು ಹರಿಯುತ್ತೆ, ಅವರು ಮಾತಾಡಕ್ಕಾಗೋದಿಲ್ಲ, ರೋಮಾಂಚನವಾಗುತ್ತೆ. ಈ ರೀತಿ ಅಷ್ಟ ಸಾತ್ವಿಕ ವಿಕಾರಗಳ ಲಕ್ಷಣ ಅವರ ದೇಹದಲ್ಲಿ ಕಂಡುಬರುತ್ತೆ. ಅಷ್ಟ ವಿಕಾರಗಳು ಸಾತ್ವಿಕ ವಿಕಾರಗಳು ಅಂತ ಹೇಳ್ತಾರೆ. ಆದ್ರೆ ಯಾವಾಗ ಅದ್ಭುತ ಪ್ರೇಮದ ಅನುಭವ ಆಗ್ತದಲ್ಲ, ಆವಾಗ ಈ ಲಕ್ಷಣಗಳು ಆ ಭಕ್ತರ ದೇಹದಲ್ಲಿ ಕಂಡು ಬರ್ತದೆ. ಉದಾಹರಣೆಗೆ ಶ್ರೀ ಚೈತನ್ಯ ಮಹಾಪ್ರಭು ಪ್ರಪ್ರಥಮ ಬಾರಿ ಜಗನ್ನಾಥಪುರಿಗೆ ಬಂದಾಗ, ಜಗನ್ನಾಥನ ದರ್ಶನ ತಗೊಂಡಾಗ ಜಗನ್ನಾಥ ಅಂತ ಹೇಳಕ್ಕೂ ಆಗೋದಿಲ್ಲ, ಅವರ ಮಾತು ನಿಂತು ಹೋಯ್ತು. ಜಜ್ಜಗಗ್ಗ ಅಂತ ಹೇಳ್ತಾ ಇದ್ರು ಅಷ್ಟೇ. ಮತ್ತೆ ಅಲ್ಲೇ ಮೂರ್ಛಿತವಾಗಿ ಬಿದ್ದುಬಿಟ್ರು. ಶ್ವಾಸನೆ ನಿಂತೋದಂಗೆ ಇತ್ತು. ಆಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಚೇತನ ಮಹಾಪ್ರಭುನ ಎತ್ಕೊಂಡು ಹೊರಗಡೆ ತರೋ ಪ್ರಯತ್ನ ಪಡ್ತಾ ಇದ್ರು. ಆಗ ಅವರು ಏನ್ ಮಾಡ್ತಾರೆ ಅಂದ್ರೆ ಸಾರ್ವಭಟಾಚಾರ್ಯ ಬರ್ತಾರೆ. ಸಾರ್ವಭಟಾಚಾರ್ಯ ಬಂದು ನೋಡ್ತಾರೆ, ನೀವು ಇವರನ್ನು ಎತ್ಕೊಂಬೇಡಿ, ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ. ಸೊ ಆಗ ಅವರು ಒಂದು ಕಾಟನ್ ನನ್ನ ಮೂಗಿನ ಹತ್ರ ಇಟ್ಟು ಚೆಕ್ ಮಾಡ್ತಾರೆ. ಆಗ ಸ್ವಲ್ಪ ಅಲ್ಲಾಡ್ತಾ ಇತ್ತು. ಸೊ ಆಗ ಚೇತನ ಜೀವಂತವಾಗಿದ್ದಾರೆ ಅಂತ ಹೇಳ್ತಾರೆ. ಇವರನ್ನ ಮತ್ತೆ ಅವರ ನಾಡಿ ಪರೀಕ್ಷೆ ಮಾಡಿ ಅವರ ದೇಹದ ಲಕ್ಷಣಗಳನ್ನ ನೋಡಿ ಅವರಿಗೆ ಖಾತ್ರಿ ಆಗತ್ತೆ, ಎಸ್, ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಸಾಕ್ಷಾತ್ ಪವಾಡ ಪುರುಷರಾಗಿರ್ಬೇಕು, ಸಿದ್ಧ ಪುರುಷರಾಗಿರ್ಬೇಕು. ಯಾಕಂದ್ರೆ ಅಂತವರ ದೇಹದಲ್ಲಿಯೇ ಈ ಲಕ್ಷಣ ಕಂಡು ಬರುತ್ತೆ. ಅಲ್ಲಿ ಚೈತನ್ಯ ಮಹಾಪ್ರಭು ದೇವರೇ ಅಂತ ಗೊತ್ತಿರ್ಲಿಲ್ಲ ಭಟ್ಟಾಚಾರ್ಯರಿಗೆ. ಮನೆ ಕರ್ಕೊಂಡ್ಬರ್ತಾರೆ. ನಂತರ ಒಂದು ವಾರದ ನಂತರ ಗೊತ್ತಾಗುತ್ತೆ, ಮಹಾಪ್ರಭುಗಳ ಕೃಪೆಯಿಂದ ಸಾರ್ವಭಟಾಚಾರ್ಯರಿಗೆ ಗೊತ್ತಾಗುತ್ತೆ ಇವರೇ ಕೃಷ್ಣ ಅಂತ. ಸೊ ಅಷ್ಟ ಸಾತ್ವಿಕ ವಿಕಾರಗಳು ಸಾಮಾನ್ಯ ಭಕ್ತರಲ್ಲಿ ಇವು ಕಾಣಿಸೋದಿಲ್ಲ. ಕೆಲವು ಭಕ್ತರು ಹೇಳ್ತಾರೆ, ಪ್ರಭುಜಿ ನಾನು ಏನೇ ಚಾಂಟಿಂಗ್ ಮಾಡ್ತಾ ಇದ್ದೆ, ಕಣ್ಣಲ್ಲಿ ನೀರು ಬರ್ತಾ ಇತ್ತು ಪ್ರಭುಜಿ. ಆಯ್ತು, ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ, ನಾಳೆ ನೀರೇ ಬರೋದಿಲ್ಲ, ಒಂದು ದಿನ ಟೇಸ್ಟೇ ಇರೋದಿಲ್ಲ. ಅಂದ್ರೆ ಹರಿನಾಮದಲ್ಲಿ ಟೇಸ್ಟೇ ಇರೋದಿಲ್ಲ. ಸೊ ವಿ ಶುಡ್ ನಾಟ್ ಗೋ ಬಿಹೈಂಡ್ ಭಾವ. ಬಂದ್ರೆ ಓಕೆ, ಬರ್ಲಿಲ್ಲ ಅಂದ್ರೂ ಓಕೆ, ನಾವೇನ್ ಮಾಡ್ಬೇಕು, ಸೇವೆ ಮಾಡ್ಬೇಕು. ಅವರ್ ಫೋಕಸ್ ಶುಡ್ ಬಿ ಆನ್ ಸರ್ವಿಸ್. ಕೃಷ್ಣನ ಸೇವೆ ಮಾಡ್ಬೇಕು, ರೈಟ್. ಸೇವಾನು ಸಮಾಧಿ ಲೇಟರ್. ಪ್ರಭುಪಾದರು ಹೇಳ್ತಾ ಇದ್ರು, ಡೋಂಟ್ ಲುಕ್ ಫಾರ್ ಎಕ್ಸ್ಟಸಿ, ಲುಕ್ ಫಾರ್ ಸರ್ವಿಸ್. ಸೇವೆ ಮಾಡಿ ಅಂತ. ಆ ಎಕ್ಸ್ಟಸಿ ಭಾವನೆಗಳು ಆಟೋಮೆಟಿಕ್ ಆಗಿ ಮೂಡಿದ್ರೆ ಒಳ್ಳೇದು. ಒಂದು ವೇಳೆ ಭಾವನೆಗಳು ಬರದೇ ಇದ್ರೂ ಕೂಡ ಸೇವೆ ಕಂಟಿನ್ಯೂ ಮಾಡೋದು. ಸೇವೆ ಕಂಟಿನ್ಯೂ ಮಾಡ್ತಾ 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 ಒಂದು ದಿವಸ ಭಾವನೆಗಳು ಕೂಡ ಹೃದಯದಲ್ಲಿ ಮೂಡ್ತವೆ. ಇಟ್ ಇಸ್ ಪಾಸಿಬಲ್. ಅದಕ್ಕಾಗಿ ನಾವು ಈಗ ಸೇವೆ ಮತ್ತೆ ಸಾಧನೆ ಮೇಲೆ ಹೆಚ್ಚು ಒತ್ತನ್ನು ಕೊಡಬೇಕು. 16 ಮಾಲೆ ಹರಿಕೃಷ್ಣ ಮಂತ್ರದ ಜಪ ಮಾಡುವುದು, ಭಾಗವತವನ್ನು ಓದುವುದು, ಚೈತನ್ಯ ಚರಿತಾಮೃತವನ್ನು ಓದುವುದು, ಮತ್ತೆ ಭಾಗವತ ಕಥೆಯನ್ನು ಕೇಳುವುದು, ಇವೆಲ್ಲ ಸಾಧನೆಗಳು. ಈ ಸಾಧನೆಯನ್ನ ಮಾಡುತ್ತಾ 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 ಏನಾಗುತ್ತೆ, ನಮ್ಮ ಚಿತ್ತ ಶುದ್ಧವಾಗತ್ತೆ. ಶುದ್ಧ ಚಿತ್ತದಲ್ಲಿ ಭಗವಂತನ ನಾಮ ಪ್ರಕಟವಾದಾಗ ಆನಂದದ ಅನುಭವ ಉಂಟಾಗ್ತದೆ. ಸೊ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಸಾಧನೆಯನ್ನು ಮುಂದುವರಿಸಬೇಕು. ವಿ ಶುಡ್ ನಾಟ್ ಪ್ರಿಮೆಚೂರ್ಲಿ ಎಕ್ಸ್ಪೆಕ್ಟ್ ಸಮ್ ಎಕ್ಸ್ಟಸಿ. ಹೇಗೆ ಒಂದು ದಂಪತಿ ಹೊಸ ದಂಪತಿಗಳು ಮದುವೆ ಆಗಿದ್ರು. ಮದುವೆ ಆದ ತಕ್ಷಣ ಹೆಂಡತಿಗಳು ನನಗೆ ಮಗು ಬೇಕು, ಈಗ ತಕ್ಷಣ ಮಗು ಬೇಕು ನನಗೆ. ಮಗು ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು, ರೈಟ್. ಸೊ ಗರ್ಭಧಾನ ಆದ್ಮೇಲೆ 9-10 ತಿಂಗಳಾದ್ಮೇಲೆ ಮಗು ಹುಟ್ಟುತ್ತೆ. ಹೀಗೆ ಬೇಕಂದ್ರೆ ಆಗೋದಿಲ್ಲ. ಅದೇ ರೀತಿ ಭಕ್ತಿ ಪಥದಲ್ಲಿ ಕೂಡ ಗುರುಗಳು ಉಪದೇಶ ಕೊಡ್ತಾರೆ, ಮಂತ್ರವನ್ನು ಕೊಡ್ತಾರೆ, ಅದು ಸಾಧನೆ ಮಾಡಬೇಕು. ಸಾಧನೆ ಮಾಡಿದ ಮೇಲೆ ಸ್ವಲ್ಪ ಸಮಯದ ನಂತರ ಆ ಒಂದು ಫಲ ಸಿಗುತ್ತೆ. ಹೇಗೆ ಆ ಹೆಂಗಸಿಗೆ ಮಗು ಹುಟ್ಟಿತು, ಅದೇ ರೀತಿ ನಮ್ಮ ಹೃದಯದಲ್ಲಿ ಶುದ್ಧ ಭಕ್ತಿ ಹುಟ್ಟುತ್ತೆ. ಆವಾಗ ಭಾವನೆಗಳು ಕೂಡ ಮೂಡ್ತವೆ. ಸೊ ಈಗ ಭಾವನೆಗಳು ಇಲ್ಲದೇ ಇದ್ರೂ ಕೂಡ ನಾವು ಸಾಧನೆಯನ್ನ ಮಾಡಬೇಕು, ರೈಟ್. ಒಬ್ರು ಭಕ್ತರು ಹೇಳ್ತಾ ಇದ್ರು ಪ್ರಭುಪಾದರಿಗೆ, ಪ್ರಭುಪಾದ್ ವೆನ್ ಐ ಚಾಂಟ್ ಹರೇ ಕೃಷ್ಣ ಐ ಸಿ ರೆಡ್ ಲೈಟ್. ಕಣ್ಣಿನ ಮಧ್ಯದಲ್ಲಿ ಒಂದು ರೆಡ್ ಲೈಟ್ ಬಂದಂಗೆ ಆಗುತ್ತೆ ಸ್ವಾಮಿ ಪ್ರಭುಪಾದ್ರೆ. ಪ್ರಭುಪಾದ್ ರಿಪ್ಲೈಡ್, ಯು ಕೀಪ್ ಚಾಂಟಿಂಗ್, ದಟ್ ರೆಡ್ ಲೈಟ್ ವಿಲ್ ಗೋ ಅವೇ. ಚಾಂಟಿಂಗ್ ಮಾಡ್ತಾ ಇರು, ಆ ರೆಡ್ ಲೈಟ್ ಹೋಗ್ಬಿಡುತ್ತೆ.
Oh, okay. Prabhupada didn't care for this ecstasy. He said, chant and serve. Right? Don't try to see Krishna. Try to serve Krishna in such a way that Krishna wants to see you. ಕೃಷ್ಣನನ್ನ ನೋಡೋದಕ್ಕೆ ಹಂಬಲಿಸಬೇಡಿ, ಕೃಷ್ಣನಿಗೆ ಸೇವೆ ಸಲ್ಲಿಸಿ, ಕೃಷ್ಣ ಸೇವೆ ನೋಡಿ ಹೇಳ್ಬೇಕು, ಯಾರು ಇವರು, ಇಂತಹ ಸೇವೆ ಮಾಡ್ತಾ ಇದ್ದಾರೆ, ಎಷ್ಟು ಸೇವೆ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ವಿಶೇಷ ಕೃಪೆಯನ್ನು ಕೊಡ್ತೀನಿ ಅಂತ ಕೃಷ್ಣನೇ ಮುಂದೆ ಬರಬೇಕು. ಆ ರೀತಿ ಸೇವೆ ಮಾಡಬೇಕು. ರೈಟ್. ಸೊ ಡೋಂಟ್ ಟ್ರೈ ಟು ಸಿ ಕೃಷ್ಣ, ಸರ್ವ್ ಕೃಷ್ಣ. ಸೊ ದಟ್ ಇಸ್ ಅವರ್ ಫಿಲಾಸಫಿ. ಸೊ ಬಲರಾಮ ಮತ್ತೆ ಸುಭದ್ರಾ ದೇವಿ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ವೃಂದಾವನದ ಪರಿಸರದಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಇಲ್ಲಿ ಕೃಷ್ಣ ಇನ್ನು ಮೂರ್ಛಿತವಾಗಿದ್ರು. ಸೊ ನಾರದರು ಹಾಡ್ತಾರೆ, ವೃಂದಾವನದ ಮಹಿಮೆಯನ್ನ ಹಾಡ್ತಾರೆ. ಕೃಷ್ಣ ಎದ್ದು ಬಿಡ್ತಾನೆ. ಎದ್ದ ತಕ್ಷಣ ವೃಂದಾವನ್ ವೃಂದಾವನ್, ಯಶೋಧ, ರಾಧಾ, ಸೊ ಈ ರೀತಿ ಭಕ್ತರ, ತನ್ನ ಪ್ರಿಯ ಭಕ್ತರ ಹೆಸರನ್ನ ಕೂಗೋಕ್ ಸ್ಟಾರ್ಟ್ ಮಾಡ್ತಾನೆ. ಆಗ ಕೃಷ್ಣ ನೋಡ್ತಾನೆ, ನಾರದ ನಾರದ ನೀನೇ ವೃಂದಾವನ, ನೀನು ಹೊಲ್ಡಿ ಕಮ್ರು ವೃಂದಾವನ್, ವೃಂದಾವನ್. ನಂತರ ಆ ಕಡೆ ನೋಡ್ತೇನೆ, ಹೂ ಐ ಆಮ್ ನಾಟ್ ಇನ್ ವೃಂದಾವನ್, ಇದು ವೃಂದಾವನ ಅಲ್ಲ, ಇದು ದ್ವಾರಕಾ. ಓ, ಆಗ ನಾರದ ಹೇಳ್ತಾರೆ, ಎಸ್ ಕೃಷ್ಣ, ಇದು ದ್ವಾರಕಾ, ನೀನು ದ್ವಾರಕಾದಲ್ಲೇ ಇದೆಯಾ, ಆದರೆ ನೀನು ವೃಂದಾವನಕ್ಕೆ ಹೋಗ್ತೀಯಾ ಅಂತ ನಮ್ಗೆ ಗೊತ್ತಿತ್ತು, ಅದಕ್ಕೋಸ್ಕರ ನಾವು ಎಲ್ಲ ಸಿದ್ಧತೆ ಮಾಡಿದ್ದೀವಿ, ನಿಮ್ಮ ರಥ ರೆಡಿ ಇದೆ, ದಯವಿಟ್ಟು ರಥದ ಮೇಲೆ ಕೂತ್ಕೊಳ್ಳಿ, ನಾವು ವೃಂದಾವನಕ್ಕೆ ಹೋಗೋಣ ಅಂತಾರೆ. ಕೃಷ್ಣ ಹೇಳ್ತಾನೆ ಆಯ್ತು ಅಂತ. ಕೃಷ್ಣ ಹೇಳ್ತಾನೆ, ಮತ್ತೆ ಬೀಳ್ತಾನೆ, ಮತ್ತೆ ಹೇಳ್ತಾನೆ, ಮತ್ತೆ ಬೀಳ್ತಾನೆ. ಸೊ ಇಟ್ಸ್ ಲೈಕ್ ಇಸ್ ಇನ್ ಎಕ್ಸ್ಟಸಿ. ವೃಂದಾವನಕ್ಕೆ ಹೋಗ್ತೀನಿ ನಾನು, ವೃಂದಾವನಕ್ಕೆ ಹೋಗ್ತೀನಿ ನಾನು, ನನ್ನ ಮನೆಗೆ ಹೋಗ್ತೀನಿ ನಾನು, ಇಸ್ ಇನ್ ಕಂಪ್ಲೀಟ್ ಎಕ್ಸ್ಟಸಿ. ಸೊ ಅದಕ್ಕೋಸ್ಕರ ಅವರ ಒಂದು ನಡೆ, ಇಟ್ ವಾಸ್ ನಾಟ್ ವೆರಿ ಸ್ಟೇಬಲ್. ಸೊ ಈಗ ಜಗನ್ನಾಥ ರಥಯಾತ್ರೆ ದಿನ ಬೆಳಿಗ್ಗೆ, ನಾಡದ ಬೆಳಿಗ್ಗೆ ನೀವು ಟಿವಿಯಲ್ಲಿ ನೋಡ್ಬೋದು, ಹೇಗೆ ಜಗನ್ನಾಥರು ತಮ್ಮ ದೇವಸ್ಥಾನದಿಂದ ಹೊರಗಡೆ ಬರ್ತಾರಲ್ಲ, ಹೊರಗಡೆ ಬರುವಾಗ ಒಂದು ದೃಶ್ಯ ಅದ್ಭುತವಾಗಿರ್ತದೆ. ಸೊ ಜಗನ್ನಾಥರು ಸೀದಾ ನಡ್ಕೊಂಡು ಬರೋದಿಲ್ಲ, ಜಗನ್ನಾಥರು ಈ ರೀತಿ ಏನಂತಾರೆ, ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ತುಂಬಾ ಆನಂದದಲ್ಲಿದ್ದಾರೆ, ನಾನು ಮನೆಗೆ ಹೋಗ್ತೀನಿ ಅಂತ ಅಂತ ಆನಂದದಲ್ಲಿ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಪಾಂಡು ವಿಜಯ್, ಪಹಂಡಿ ವಿಜಯ್ ಅಂತ ಕರೀತಾರೆ. ಜಗನ್ನಾಥನ ಮನೆ ದೇವಸ್ಥಾನದಿಂದ ರಥದ ಮೇಲೆ ಏರೋವರೆಗೂ ಒಂದು ಪ್ರಕ್ರಿಯೆ ಏನಿದೆ, ಒಂದು ರಿಚುವಲ್ ಏನಿದೆ, ಅದಕ್ಕೆ ಪಹಂಡಿ ವಿಜಯ ಅಂತ ಇರುತ್ತೆ. ಅಲ್ಲಿ ಸಿಲ್ಕನ್ ರೇಷ್ಮೆ ಗಾದಿಗಳನ್ನ ಇಟ್ಟಿರ್ತಾರೆ. ಒಂದು ಗಾದಿ ಇನ್ನೊಂದು ಗಾದಿ ಮೇಲೆ ಜಗನ್ನಾಥನ ಕೂಡಿಸ್ತಾರೆ. ನಂತರ ಎತ್ಕೊಂಡು ಬರ್ತಾರೆ ನಿಧಾನವಾಗಿ. ಸೊ ನೋಡ್ತೀವಿ, ಒಂದು 20 ಪಾಂಡ ಎತ್ಕೊಂಡ್ ಬರ್ತಾರೆ. ಭಾರಿ ತುಂಬಾ ಹೆವಿ ಇರ್ತದೆ ಜಗನ್ನಾಥನ ದೇಹ. ಆ ಪಾಂಡಗಳು ಹೇಳ್ತಾರೆ, ಒಬ್ಬರು ಭಕ್ತರು ಪ್ರಶ್ನೆ ಮಾಡಿದ್ರು, ಪಾಂಡ ನೀ ಯಾಕೆ ನೀವು ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀರ ಜಗನ್ನಾಥನನ್ನ? ನಾವು ಕರ್ಕೊಂಡ್ ಬರ್ತಾ ಇಲ್ಲ, ಜಗನ್ನಾಥನೇ ನಡ್ಕೊಂಡ್ ಬರ್ತಾ ಇದ್ದಾನೆ, ನಾವು ಹಿಡ್ಕೊಂಡಿದೀವಿ ಅಷ್ಟೇ. ನಾವು ಕರ್ಕೊಂಡ್ ಬರ್ತಾ ಇಲ್ಲ. ವೆನ್ ಜಗನ್ನಾಥ್ ವಾಂಟ್ ಹಿ ವಿಲ್ ವಾಕ್ ಅಂಡ್ ಕಮ್, ಸೊ ವಿ ಆರ್ ಜಸ್ಟ್ ಹೋಲ್ಡಿಂಗ್ ಹಿಮ್ ಅಂತ ಹೇಳ್ತಾರೆ. ಸೊ ಜಗನ್ನಾಥನ ನಡೆ ಅದ್ಭುತವಾಗಿದೆ. ಸೊ ಕೃಷ್ಣ ಕೂಡ ರಥವನ್ನು ಏರ್ತಾನೆ. ರಥವನ್ನು ಏರಿದ ಮೇಲೆ ದಾರುಕ ರಥವನ್ನು ಓಡಿಸ್ತಾನೆ. ಸೊ ಅವರು ಕೂಡ ವೃಂದಾವನದ ಹತ್ತಿರ ಬರ್ತಾರೆ. ಸೊ ಕೃಷ್ಣ ವೃಂದಾವನದ ಹತ್ತಿರ ಬಂದ, ವೃಂದಾವನದ ಪರಿಸರವನ್ನು ಎಂಟರ್ ಮಾಡಿದ ತಕ್ಷಣ ಕೃಷ್ಣನಿಗೂ ಕೂಡ ಅದ್ಭುತ ಅನುಭವದ ವರ್ಣನೆ ಆಗ್ತದೆ, ಅನುಭವ ಆಗ್ತದೆ. ಸೊ ಕೃಷ್ಣನ ಕಣ್ಣು ಕೂಡ ದೊಡ್ಡದಾಗುತ್ತೆ, ಕೃಷ್ಣನ ಕೈ ಕೂಡ ಒಳಗೆ ಹೋಗುತ್ತೆ, ಅದ್ಭುತವಾದ ಆನಂದವನ್ನ ಅನುಭವಿಸ್ತಾನೆ ಕೃಷ್ಣ. ಅದೇ ಸಮಯದಲ್ಲಿ ಏನಾದಂದ್ರೆ ಶ್ರೀಮತಿ ರಾಧಾರಾಣಿ, ಅವಳು ಕೂಡ ಮೂರ್ಛಿತವಾಗಿದ್ಲು, ಕಂಪ್ಲೀಟ್ಲಿ ಸಿಕ್, ಶಿ ವಾಸ್ ಸಿಕ್. ಲಲಿತಾ, ವಿಶಾಖ, ಅಷ್ಟಸಖಿಯವರೆಲ್ಲರೂ ಸುತ್ತಲೂ ಕೂತಿದ್ರು. ರಾಧಾರಾಣಿ ಟೆಂಪರೇಚರ್ ಚೆಕ್ ಮಾಡ್ತಾ ಇದ್ರು, ಅವರ ಶ್ವಾಸವನ್ನ ಚೆಕ್ ಮಾಡ್ತಾ ಇದ್ರು. ಸೊ ರಾಧಾರಾಣಿ ಈಗ ಪ್ರಾಣ ಬಿಟ್ಟು ಬಿಡ್ತಾಳೆ ಅನ್ನುವ ಒಂದು ರೀತಿಯಲ್ಲಿದ್ದು, ಕೃಷ್ಣನ ವಿರಹದಲ್ಲಿ ಅವಳು ತುಂಬಾ ಸ್ವರ್ಗ ಹೋಗಿದ್ಲು, ತುಂಬಾ ಆರೋಗ್ಯ ಕೆಡಿಸ್ಕೊಂಡಿದ್ಲು. ಸೊ ಕೃಷ್ಣ 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 ಅಂತ ಸದೈವ ಕೃಷ್ಣನ ಚಿಂತನೆಯನ್ನು ಮಾಡ್ತಾ ಇದ್ಲು. ಸೊ ಅಂತಹ ಒಂದು ಭಾವನೆ ಶ್ರೀಮತಿ ರಾಧಾರಾಣಿದು. ಆ ಸಮಯದಲ್ಲಿ ಹಲವಾರು ಬಂದಾರ. ಸೊ ಕೃಷ್ಣನ ಚಿಂತನೆ ಮಾಡ್ತಾ 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 ಶಿ ಬಿಕೇಮ್ ಎಕ್ಸ್ಟಾಟಿಕ್. ಅಂದ್ರೆ ಅವರ ಚಿಂತನೆಯಲ್ಲಿ ಅವಳು ಕೃಷ್ಣನನ್ನ ನೋಡಿದೆ, ಆ ವಿರಹದಲ್ಲಿ ಅವಳು ಕೂಡ ಪೂರ ಸೊರಗೋಗಿದ್ಲು. ಆ ಸಮಯದಲ್ಲಿ ಹಲವಾರು ಭಕ್ತರು ಮೀಟ್ ಆಗೋದಕ್ಕೆ ಬರ್ತಾರೆ. ಫಸ್ಟ್ ಅಭಿಮನ್ಯು ಬರ್ತಾನೆ.
ಸೊ ಇದು ತುಂಬಾ ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಭಿಮನ್ಯು ಬರ್ತಾನೆ. ಅಭಿಮನ್ಯು ಬಂದು ರಾಧಾರಾಣಿಗೆ ಹೇಳ್ತಾನೆ, ರಾಧಾರಾಣಿ, ಆಕ್ಚುಲಿ ಜನ ಏನ್ ತಿಳ್ಕೊಂಡಿದ್ದಾರೆ, ನೀನು ನನ್ನ ಪತ್ನಿ ಅಂತ. ಕೆಲವರು ಹೇಳ್ತಾರೆ ಶ್ರೀಮತಿ ರಾಧಾರಾಣಿ ವಾಸ್ ಮ್ಯಾರಿಡ್ ಟು ಅಭಿಮನ್ಯು ಅಂತ. ಆದ್ರೆ ಇಲ್ಲಿ ಅಭಿಮನ್ಯು ಹೇಳ್ತಾನೆ, ಆಕ್ಚುಲಿ ನಾನು ನಿನ್ನ ಸ್ಪರ್ಶನೆ ಮಾಡಿಲ್ಲ, ಆದ್ರೆ ಇವತ್ತು ನಾನು ನಿನ್ನ ಪಾದ ಧೂಳಿಯನ್ನ ಸ್ವೀಕರಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ನಿನ್ನನ್ನ ಮದುವೆ ಆಗಿಲ್ಲ, ಛಾಯಾ ರಾಧವನ್ನ ಮದುವೆ ಆಗಿದ್ದೀನಿ. ಹೇಗೆ ಛಾಯಾ ಸೀತೆಯನ್ನ ರಾವಣ ಅಪಹರಿಸ್ಕೊಂಡು ಹೋಗಿದ್ದ, ಅದೇ ರೀತಿ ನಾನು ಛಾಯಾ ರಾಧೆಯನ್ನ ಮದುವೆ ಆಗಿದ್ದೀನಿ. ನಿಜವಾದ ರಾಧಾರಾಣಿಯನ್ನ ನಾನು ಸ್ಪರ್ಶವೇ ಮಾಡಿಲ್ಲ. ಯಾಕೆಂದ್ರೆ ನಿನ್ನ ಒಡೆಯ, ನಿನ್ನ ಪತಿ ಕೃಷ್ಣನೇ. ಆದರೆ ಕೃಷ್ಣನ ಆದೇಶದಂತೆ ಆ ಪರಕೀಯ ರಸದ ಅನುಭವವನ್ನ ಪಡ್ಕೊಳ್ಳೋದಿಕ್ಕೆ ಛಾಯಾರಾಧೆಯ ಜೊತೆ ನನ್ನ ಮದುವೆ ಕೃಷ್ಣ ಮಾಡಿಸಿದ್ದ. ಆದ್ರೆ ಇವತ್ತು ಜಗತ್ತೇ ಗೊತ್ತಾಗ್ಲಿ ನಿನ್ನ ಪತಿ ಕೃಷ್ಣನೇ ಅಂತ. ಸೊ ಅದಕ್ಕೋಸ್ಕರ ನಾನು ನಿನ್ನ ಪಾದದ ಧೂಳಿಯನ್ನ ನನ್ನ ತಲೆ ಮೇಲೆ ಇಟ್ಕೊಂತೀನಿ. ನಿಮ್ಮ ಸೇವೆ ಅವಕಾಶ ನನಗೆ ಕೊಡಿ ಅಂತ ಅಭಿಮನ್ಯು ಕೂಡ ಪ್ರಾರ್ಥನೆ ಮಾಡ್ತಾನೆ. ನಂತರ ಹೋಗ್ಬಿಡ್ತಾನೆ ಅಲ್ಲಿಂದ. ಸಮ್ ಪೀಪಲ್ ಕನ್ಸಿಡರ್ ರಾಧಾರಾಣಿ ಆಸ್ ಪ್ಯಾರಮೋರ್, ಸಮ್ ಪೀಪಲ್ ಕನ್ಸಿಡರ್ ರಾಧಾರಾಣಿ ಆಸ್ ವೈಫ್. ಕೆಲವರು ರಾಧಾ ಮತ್ತೆ ಕೃಷ್ಣರ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ, ಕೆಲವೊಬ್ಬರು ರಾಧಾ ಕೃಷ್ಣರ ಮದುವೆ ಆಗಿದೆ ಅಂತ ಹೇಳ್ತಾರೆ. ಓಕೆ, ಸೊ ಕೆಲವು ಆಚಾರ್ಯರ ಪ್ರಕಾರ ರಾಧಾ ಕೃಷ್ಣರ ಮದುವೆ ಆಗಿದೆ. ಸಾಕ್ಷಾತ್ ಬ್ರಹ್ಮಾಜಿ ಭಾಂಡೀರವನದಲ್ಲಿ ಬಂದು ರಾಧಾ ಕೃಷ್ಣರ ವಿವಾಹವನ್ನ ಖುದ್ದಾಗಿ ಮಾಡಿದ್ದಾರೆ. ಅದು ಸ್ವಕೀಯ ರಸ. ಸೊ ಗೋಲೋಕದಲ್ಲಿ ಕೂಡ ಎರಡು ಭಾಗಗಳಿವೆ. ಒಂದು ಭಾಗದಲ್ಲಿ ಕೃಷ್ಣ ರಾಧಾರಾಣಿ ಜೊತೆ ಸ್ವಕೀಯ ರಸವನ್ನು ಅನುಭವಿಸ್ತಾನೆ, ಇನ್ನೊಂದು ಕಡೆ ಪರಕೀಯ ರಸದ ಅನುಭವವನ್ನ ಕೃಷ್ಣ ತಗೊಂತಾನೆ. ಅಲ್ಲಿ ರಾಧಾ ಮತ್ತೆ ಕೃಷ್ಣರ ಮದುವೆ ಆಗಿಲ್ಲ. ಓಕೆ, ಸೊ ಎರಡೂ ಸತ್ಯ. ಆದ್ರೆ ರಾಧಾ ಮತ್ತೆ ಕೃಷ್ಣನ ಮಧ್ಯೆ ಇರುವಂತಹ ಒಂದು ಪ್ರೇಮ ಏನಿದೆ, ಅದು ನಿರ್ಮಲವಾದದ್ದು, ಅತ್ಯಂತ ಪವಿತ್ರವಾದದ್ದು, ದೋಷರಹಿತವಾದದ್ದು. ಅಂತಹ ಪ್ರೀತಿ ಈ ಜಗತ್ತಿನಲ್ಲಿ ನಾವೆಂದು ಕಾಣೋದಿಲ್ಲ, ಎಲ್ಲೆಲ್ಲೂ ಕಾಣೋದಿಲ್ಲ. ಈ ಜಗತ್ತಿನಲ್ಲಿ ನಾವು ಕೇವಲ ಕಾಮವನ್ನ ನೋಡ್ತೇವೆ. ಗಂಡು ಹೆಣ್ಣಿನ ಮದುವೆ ಒಂದು ಸಂಬಂಧ ಏನಿದೆ ಈ ಜಗತ್ತಿನಲ್ಲಿ, ಅದು ಕಾಮ. ಯಾಕಂದ್ರೆ ಅಲ್ಲಿ ಸ್ವಾರ್ಥತೆ ಇದೆ, ರೈಟ್? ಸೊ ಅಲ್ಲಿ ಸ್ವಾರ್ಥತೆ ಇದ್ದ ಕಾರಣ ಅವ್ರು ಒಟ್ಟಿಗೆ ಇದ್ದಾರೆ, ನಿಜವಾದ ಪ್ರೀತಿ ಇಲ್ಲ. ಈಗ ನೋಡ್ತೀವಿ ಕಲಿಯುಗದಲ್ಲಿ ಗೊತ್ತಾಗ್ತಾ ಇದೆ. ಸೊ ದೇ ಗೆಟ್ ಮ್ಯಾರಿಡ್ ಅಂಡ್ ಡಿವೋರ್ಸ್ ಅಂಡ್ ಗೆಟ್ ಮ್ಯಾರಿಡ್ ಅಂಡ್ ಡಿವೋರ್ಸ್. ಸೊ ದಿಸ್ ಇಸ್ ನಾಟ್ ಲವ್, ದಿಸ್ ಇಸ್ ಕಾಮ. ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ನನ್ನ ಇಂದ್ರಿಯಗಳಿಗೆ ಸಂತೃಪ್ತಿಯನ್ನು ಕೊಡ್ತಾನೆ, ಅದು ಕಾಮ. ಬಟ್ ಯಾವಾಗ ನಾವು ಭಗವಂತನಿಗೆ ಸಂತೃಪ್ತಿಯನ್ನು ಕೊಡೋಕೆ ಇಷ್ಟಪಡ್ತೀವಿ, ಅದು ಪ್ರೇಮ. ಸೊ ಪ್ರೇಮ ಇಸ್ ಓನ್ಲಿ ವಿತ್ ಕೃಷ್ಣ. ಪ್ರೇಮ ಯಾವಾಗಲೂ ಕೃಷ್ಣನಿಗೋಸ್ಕರ ಇದೆ, ಮತ್ತೆ ಯಾರಿಗೋಸ್ಕರ ಪ್ರೇಮ ಶಬ್ದದ ಪ್ರಯೋಗ ಮಾಡಕೂಡುದು. ಸೊ ಈ ರೀತಿ ಅಭಿಮನ್ಯು ಅಲ್ಲಿಂದ ಹೊರಟೋಗ್ತಾನೆ. ನಂತರ ಇವ್ರು ಬರ್ತಾರೆ, ಯಾರವರು? ಚಂದ್ರಾವಳಿ. ಸೊ ಹಲವಾರು ಗೋಪಿಯರಲ್ಲಿ ಚಂದ್ರಾವಳಿ ಕೂಡ ಒಬ್ಬಳು. ಚಂದ್ರಾವಳಿ ಇಸ್ ರೈಟ್ ವಿಂಗ್, ರಾಧಾರಾಣಿ ಇಸ್ ಲೆಫ್ಟ್ ವಿಂಗ್. ವಾಮ ಪಂಕ್ತಿ ಈಸ್ ರಾಧಾರಾಣಿ. ಸೊ ಕೆಲವೊಮ್ಮೆ ಕೃಷ್ಣ ಚಂದ್ರಾವಳಿ ಹತ್ರ ಹೋಗ್ತಾ ಇದ್ದ, ಕೆಲವೊಮ್ಮೆ ರಾಧಾರಾಣಿ ಹತ್ರ ಹೋಗ್ತಾ ಇದ್ದ. ಆಗ ಚಂದ್ರಾವಳಿ ಬಂದು ಹೇಳ್ತಾಳೆ, ರಾಧಾರಾಣಿ, ನೀನು ಕೃಷ್ಣ ನನ್ನ ಕಡೆ ಬಂದಾಗ ನೀನು ತುಂಬಾ ಸಿಟ್ಟು ಮಾಡ್ಕೊಂತ ಇದ್ದೆ. ಆದ್ರೆ ನಾನು ಇವತ್ತು ಸತ್ಯವನ್ನು ಹೇಳ್ತೇನೆ, ಕೃಷ್ಣ ಯಾವಾಗ ನನ್ನ ಕಡೆ ಬರ್ತಾ ಇದ್ದ ಅವಾಗ ರಾಧಾ ರಾಧಾ ಅಂತಾನೆ ಹೇಳ್ತಾ ಇದ್ದ. ಹಿ ವಾಸ್ ಚಾಂಟಿಂಗ್ ರಾಧಾರಾಣಿಸ್ ನೇಮ್. ಸೊ ಕೃಷ್ಣನ ಪ್ರೀತಿ ನಿನ್ಗೋಸ್ಕರನೇ ಇದೆ. ಶಿ ಡಸಂಟ್, ಯುವರ್ ಲವ್ ಫಾರ್ ಕೃಷ್ಣ ಇಸ್ ದ ಟಾಪ್ ಮೋಸ್ಟ್ ಅಂಡ್ ಕೃಷ್ಣಸ್ ಲವ್ ಫಾರ್ ಯು ಇಸ್ ದ ಟಾಪ್ ಮೋಸ್ಟ್. ಸೊ ನಾನು ಕೂಡ ನಿನ್ನ ಪಾದ ಧೂಳಿಯನ್ನು ಇವತ್ತು ಸ್ವೀಕರಿಸ್ತೇನೆ ಅಂತ ರಾಧಾರಾಣಿ ಪಾದವನ್ನ ತಟ್ಟಿ ಅವಳು ತನ್ನ ತಲೆ ಮೇಲೆ ಶಿರದ ಮೇಲೆ ಇಟ್ಕೊಂತಾಳೆ. ಮತ್ತೆ ಜಟಿಲ ಕುಟಿಲ ಅವರು ಬರ್ತಾರೆ. ಲೈಕ್ ಮದರ್ ಇನ್ ಲಾ, ಅತ್ತೆ ಮತ್ತೆ ಜಟಿಲ ಇದು ಅತ್ತೆ, ರಾಧಾರಾಣಿಯ ಅಭಿಮನ್ಯು ತಂದೆ, ತಾಯಿ. ಸೊ ಒಮ್ಮೆ ಕಾಂಪಿಟೇಷನ್ ಅಂದ್ರೆ ಒಂದು ಚರ್ಚೆ ನಡೀತು, ವಿವಾದ ನಡೀತು, ಯಾರು ನಿಜವಾದ ಸತಿ ಅಂತ, ಹೂಸ್ ಪ್ಯೂರ್. ಆ ಪರೀಕ್ಷೆ ಮಾಡೋದಕ್ಕೆ ಕೃಷ್ಣ ಒಂದು ದಿನ ತನಗೆ ಒಂದು ರೋಗ ಬಂತು. ಆ ರೋಗದ ನಿವಾರಣೆಗೋಸ್ಕರ ಸಾಕಷ್ಟು ಔಷಧಿಗಳನ್ನು ಕೊಡ್ತಾರೆ, ರೋಗ ನಿವಾರಣೆ ಆಗೋದಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ಯಾರು
ಪತಿವ್ರತೆಯಾಗಿದ್ದಾರೆ, ಅಂದ್ರೆ ದೋಸ್ ಆರ್ ಕಂಪ್ಲೀಟ್ಲಿ ಪ್ಯೂರ್ ಚೇಸ್ಟ್, ಸತಿಯಾಗಿದ್ದಾರೆ. ಅವರು ಈ ಒಂದು ಮಡಿಕೆಯಲ್ಲಿ ಯಮುನಾ ನದಿಯಿಂದ ನೀರು ತಗೊಂಡು ಬರಬೇಕು. ಆ ಮಡಿಕೆಯಲ್ಲಿ ಕೆಳಗಡೆ ಹಲವಾರು ಛಿದ್ರಗಳಿದ್ವು. ಯಾರು ನೀರನ್ನ ತಗೊಂಡ್ಬರ್ತಾರೆ, ಒಂದು ಹನಿ ನೀರು ಕೆಳಗಡೆ ಬಿಡಬಾರ್ದು, ಅವರಿಂದ ನನ್ನ ರೋಗವಾಸಿಯಾಗುತ್ತೆ ಅಂತ. ಆಗ ಜಟಿಲ, ಕುಟಿಲ ಮತ್ತೆ ಇತರ ಹಲವಾರು ಸ್ತ್ರೀಯರು ಆ ಮಡಿಕೆಯಲ್ಲಿ ನೀರು ತರೋದಕ್ಕೆ ಪ್ರಯತ್ನ ಪಡ್ತಾರೆ. ತಗೊಂಡ್ಬರುವಾಗ ಎಲ್ಲ ನೀರು ಚೆಲ್ಲಿ ಹೋಗ್ತಾ ಇಲ್ಲ. ಆಗ ಫೈನಲಿ ಶ್ರೀಮತಿ ರಾಧಾರಾಣಿ ಕರೀತಾರೆ, ಶ್ರೀಮತಿ ರಾಧಾರಾಣಿ ನೀನು ನೀರು ತಗೊಂಡು. ಶ್ರೀಮತಿ ರಾಧಾರಾಣಿಯ ನೀರನ್ನ ತುಂಬಿಕೊಂಡು ಬರ್ತಾ ಇದ್ಲು, ಒಂದು ಹನಿ ನೀರು ಕೂಡ ಕೆಳಗಡೆ ಬರಲಿಲ್ಲ. ಆಗ ಎಲ್ಲರಿಗೂ ಗೊತ್ತಾಗ್ತದೆ, ರಾಧಾರಾಣಿ ಇಸ್ ದ ಚೇಸ್ಟ್ ವುಮೆನ್, ಅವಳು ಸತಿ, ಶಿ ಇಸ್ ಪ್ಯೂರೆಸ್ಟ್. ಸೊ ಈ ರೀತಿ ಹಲವಾರು ರೀತಿಯ ವ್ರಜವಾಸಿಯರು ಬಂದು ಶ್ರೀಮತಿ ರಾಧಾರಾಣಿಯ ರಾಧಾರಾಣಿಯ ಭಕ್ತಿಯನ್ನು ಹೊಗಳ್ತಾರೆ. ಆಗ ಕೃಷ್ಣ ಅದ್ಭುತವಾದ ಭಾವದಲ್ಲಿ, ಮಹಾಭಾವದ ಪ್ರಕಾಶದಲ್ಲಿ ಅವರು ನಿಧಾನವಾಗಿ ಶ್ರೀಮತಿ ರಾಧಾರಾಣಿ ಹತ್ರ ಬರ್ತಾರೆ. ಆಗ ಕೃಷ್ಣನ ದೇಹದಲ್ಲಿದ್ದಂತಹ ಕಾಂತಿ, ಏನಂತಾರೆ ಅದು, ಸುಗಂಧ, ಫ್ರಾಗ್ರೆನ್ಸ್, ಅಲ್ಲಿ ಗಾಳಿ ಬೀಸ್ತಾ ಇತ್ತು. ಆ ಗಾಳಿ ಕೃಷ್ಣನ ದೇಹದ ಕಾಂತಿಯನ್ನ, ಸುಗಂಧವನ್ನ ತಗೊಂಡು ಅದು ಶ್ರೀಮತಿ ರಾಧಾರಾಣಿ ಹತ್ರ ಬರುತ್ತೆ. ಆಗ ಶ್ರೀಮತಿ ರಾಧಾರಾಣಿ ಯಾವಾಗ ಆ ಒಂದು ಸುಗಂಧವನ್ನ ಆಸ್ವಾದನೆ ಮಾಡ್ತಾರೆ, ತಕ್ಷಣ ಅವರಿಗೆ ರೋಮಾಂಚವಾಗುತ್ತೆ. ಶಿ ಬಿಕಮ್ಸ್ ಕಾನ್ಶಿಯಸ್, ಕಣ್ ತೆಗೆದು ಬಿಡ್ತಾಳೆ. ಕೃಷ್ಣ ಬಂದಿದ್ದಾನೆ. Actually, she always wants to see Krishna, she always wants to smell Krishna, she always wants to touch Krishna, that's all. ಶ್ರೀಮತಿ ರಾಧಾರಾಣಿ ಅವರ ಜನ್ಮವಾದಾಗ ಕೂಡ ಶ್ರೀಮತಿ ರಾಧಾರಾಣಿ ಅವಳು ಕೃಷ್ಣನ ನೋಡ್ಬೇಕು ಅಂತ, ಸೊ ಅವಳು ಕಣ್ಣೇ ತೆಗಿಲಿಲ್ಲ. ಸೊ ವೃಷಭಾನು ಮಹಾರಾಜ್, ಕೀರ್ತಿದಾ ದೇವಿ ಅವರಿಗೆ ತುಂಬಾ ಭಯ ಆಗ್ತಾ ಇತ್ತು. ಏನು ಮಗಳು ಹುಟ್ಟಿದ್ದಾಳೆ, ಕಣ್ಣು ತೆಗಿತಾ ಇಲ್ಲ, ಮಾತಾಡ್ತಾ ಇಲ್ಲ, ಏನು ಇದು ವಿಷಯ ಅಂತ ಕೇಳಿದಾಗ ನಾರದು ಮುನಿಗಳು ಹೇಳ್ತಾರೆ, ಇದಕ್ಕೆ ಪರಿಹಾರ ಇದೆ, ನೀವೆಲ್ಲರನ್ನ ಕರೀರಿ, ಒಂದು ಉತ್ಸವವನ್ನ ಆಯೋಜಿಸಿ, ನನ್ನ ಮಹಾರಾಜ ಮತ್ತೆ ಅವರ ಮಗ ಕೃಷ್ಣನನ್ನು ಕೂಡ ಕರೀರಿ, ಮರಿಬೇಡಿ ಅಂತ ಹೇಳ್ತಾರೆ. ಸೊ ಎಲ್ಲರೂ ಬರ್ತಾರೆ, ನನ್ನ ಮಹಾರಾಜ ಮತ್ತೆ ಕೃಷ್ಣ ಕೂಡ ಬರ್ತಾರೆ. ಕೃಷ್ಣ ವೃಷಭಾನು ಮಹಾರಾಜರ ಪ್ರಾಂಗಣದಲ್ಲಿ ಆಟ ಆಡ್ತಿರುವಾಗ ಶ್ರೀಮತಿ ರಾಧಾರಾಣಿಯ ಕೋಣೆ ಒಳಗಡೆ ಹೋಗಿ ಆ ತೊಟ್ಟಿಲನ್ನ ಟಚ್ ಮಾಡ್ತಾನೆ. ಆಗ ಫಸ್ಟ್ ಟೈಮ್ ಶ್ರೀಮತಿ ರಾಧಾರಾಣಿ ಕಣ್ಣು ತೆಗೆದು ನೋಡ್ತಾಳೆ, ಕೃಷ್ಣ ಬಂದಿದ್ದಾನೆ. ಸೊ ಕೃಷ್ಣನ ದರ್ಶನವನ್ನು ಫಸ್ಟ್ ಟೈಮ್ ಮಾಡ್ತಾಳೆ. ಕೃಷ್ಣ ಅಂತ ಅವಳು ಬಾಯಿಂದ ಮಾತನ್ನೇ ಹೇಳ್ತಾಳೆ, ಫಸ್ಟ್ ನಗ್ತಾಳೆ. ಸೊ ರಾಧಾರಾಣಿ ನಮಗೇನ್ ಕಲಿಸ್ಕೊಡ್ತಾ ಇದ್ದಾಳೆ ಅಂದ್ರೆ, ನಾವು ಕೂಡ ನಮ್ಮ ಕಣ್ಣಿನಿಂದ ಕೇವಲ ಕೃಷ್ಣನ ದರ್ಶನ ಮಾಡಬೇಕು, ಕಿವಿಯಿಂದ ಕೃಷ್ಣ ಕಥೆಯನ್ನು ಕೇಳಬೇಕು, ನಾಲಿಗೆಯಿಂದ ಕೃಷ್ಣ ನಾಮವನ್ನು ಮಾತ್ರ ಹೇಳಬೇಕು. ಸೊ ಈ ರೀತಿ ನಮ್ಮ ಎಲ್ಲಾ ಇಂದ್ರಿಯ ಕಾರ್ಯಗಳನ್ನ ಕೃಷ್ಣನಿಗೋಸ್ಕರ ನಾವು ಮಾಡಬೇಕು ಅನ್ನೋ ಒಂದು ಪಾಠವನ್ನ ಶ್ರೀಮತಿ ರಾಧಾರಾಣಿ ನಮ್ಗೆಲ್ಲ ಹೇಳ್ಕೊಡ್ತಾ ಇದ್ದಾಳೆ. ಬಿಕಾಸ್ ಈಸ್ ದ ಟಾಪ್ ಮೋಸ್ಟ್ ಡಿವೋಟಿ. ಅವಳು ಕೃಷ್ಣನಿಗೋಸ್ಕರನೇ ಮಾಡೋದು, ತನ್ನ ಸ್ವಾರ್ಥಗೋಸ್ಕರ ಒಂದು ಚೂರು ಏನು ಮಾಡೋದಿಲ್ಲ. ಸೊ ನಂತರ ರಾಧಾರಾಣಿಗೆ ಪ್ರಜ್ಞೆ ಬರುತ್ತೆ. ಸೊ ಕೃಷ್ಣ ಕೂಡ ರಾಧಾರಾಣಿ ಹತ್ರ ಬರ್ತಾನೆ. ತನ್ನ ದೊಡ್ಡ ದೊಡ್ಡ ಕಣ್ಣಿನಿಂದ ಶ್ರೀಮತಿ ರಾಧಾರಾಣಿಯನ್ನು ನೋಡ್ತಾ ಇದ್ದ. ರಾಧಾರಾಣಿ ಕೂಡ ಕೃಷ್ಣನ ನೋಡ್ತಾ ಇದ್ಲು. ಆಗ ರಾಧಾ ಮತ್ತೆ ಕೃಷ್ಣರಿಗೋಸ್ಕರ ಒಂದು ಆಸನವನ್ನ ಮಾಡಿ ಅಲ್ಲಿ ಅವರಿಗೆ ಕೂಡಿಸ್ತಾರೆ. ಸೊ ಇಡೀ ರಾತ್ರಿ ಕಳೆಯುತ್ತೆ. ಬೆಳಿಗ್ಗೆ ಆದ ತಕ್ಷಣ ರಾಧಾ ಕೃಷ್ಣರ ಆರತಿಯನ್ನ ಗೋಪಿಕೆಯರೆಲ್ಲರೂ ಮಾಡ್ತಾರೆ. ಲಲಿತಾ, ವಿಶಾಖ ಆದಿ ಇವರೆಲ್ಲರೂ ಆರತಿ ಮಾಡ್ತಾರೆ. ಸೊ ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ ಬೆಳಿಗ್ಗೆ 4:15 ಆರತಿ ಆಗುತ್ತೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ಪ್ರಭುಜಿ ಯಾಕೆ ನೀವು ಬೆಳಿಗ್ಗೆ 4:15 ಆರತಿ ಮಾಡ್ತೀರಾ, ಕೃಷ್ಣನ್ ಯಾಕೆ ಇಷ್ಟು ಕಷ್ಟ ಕೊಡ್ತೀರಾ, ಬೇಗ ಯಾಕೆ ಹೇಳಿಸ್ತೀರಾ, ನೀವು ಎಬ್ಬಿಸ್ತೀರಾ ಅಂತ. ಬೇರೆ ದೇವಸ್ಥಾನ ನೋಡಿ 6 ಗಂಟೆಗೆ ಹೇಳ್ತಾರೆ, 7 ಗಂಟೆಗೆ ಹೇಳ್ತಾರೆ, ನೀವ್ ಯಾಕೆ 4:15 ಎಬ್ಬಿಸ್ತೀರಾ ಅಂತ. ಯಾಕಂದ್ರೆ ನಾವು ಈ ನಮ್ಮ ಒಂದು ವರ್ಷಿಪ್ ಪೂಜೆ ಪದ್ಧತಿ ಏನಿದೆ ಅದು ಗಜಗಂಧ ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿಯವರು ತಮ್ಮ ಸಿದ್ಧ ದೇಹದಲ್ಲಿ ಒಂದು ಮಂಜರಿ, ಅಂದ್ರೆ ಗೋಪಿಕೆಯರಿಗೆ ಅಸಿಸ್ಟೆಂಟ್. ಸೊ ಗೋಪಿಕೆಯರು ವೃಂದಾವನದಲ್ಲಿ ಕೃಷ್ಣನ ಪೂಜೆ ಹೇಗೆ ಮಾಡ್ತಾರೆ ಆ ವಿಧಿಯನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ವೃಂದಾವನದಲ್ಲಿ ಗೋಪಿಕೆಯರು ಪ್ರಮ್ಯ ಕಾಚಿತ್ ಉಪಾಸನಾ ವ್ರಜವಧೂ ವರ್ಗೀಣವ್ಯ ಕಲ್ಪಿತ. ಸೊ ವಿ ಆರ್ ಫಾಲೋವರ್ಸ್ ಆಫ್ ದ ಗೋಪೀಸ್ ಆಫ್ ವೃಂದಾವನ. ಅದಕ್ಕೋಸ್ಕರ ರಾಧಾಕೃಷ್ಣ ಇಡೀ ರಾತ್ರಿ
ನೃತ್ಯ, ರಾಸಕ್ರೀಡೆ, ಲೀಲೆಯನ್ನು ಮಾಡ್ತಾರೆ. ಬೆಳಿಗ್ಗೆ 4:00 ಅವರು ವಾಪಸ್ ಹೋಗ್ತಾರೆ. ಆ ಸಮಯದಲ್ಲಿ ಆರತಿಯನ್ನು ಮಾಡ್ತಾರೆ. ಯಾರು ಮಾಡ್ತಾರೆ? ಲಲಿತಾ, ವಿಶಾಖ ಇತ್ಯಾದಿ ಗೋಪಿಕೆಯರು ಆರತಿಯನ್ನು ಮಾಡ್ತಾರೆ. ಅದಕ್ಕೆ ಮಾರ್ನಿಂಗ್ 4:30ಗೆ ಆರತಿ ನಡೀತದೆ. ರೈಟ್. ಈ ಆರತಿ ಬೇರೆ ಟೈಮಿಗೆ ಮಾಡಕ್ ಆಗಲ್ಲ, ಅದಕ್ಕೆ ಅರ್ಲಿ ಮಾರ್ನಿಂಗ್ ಮಾಡಬೇಕು. ನಂತರ ಪ್ರತಿಯೊಂದು ಪ್ರಹರದಲ್ಲಿ 8 ಪ್ರಹರಗಳಿವೆ. ಅಷ್ಟ ಪ್ರಹರ, 8 ಪ್ರಹರಸ್, ಎವ್ರಿ ಪ್ರಹರ್ ಇಸ್ 3 hours. 8 3 is 24 hours. ಸೊ ಒಂದು ದಿವಸದಲ್ಲಿ 24 hours, 24 ಗಂಟೆ ಇರ್ತದೆ. ಸೊ ಪ್ರತಿಯೊಂದು ಪ್ರಹರದಲ್ಲಿ ಯಾವ ಯಾವ ಲೀಲೆಗಳು ನಡೀತಾವೋ ಆಯಾ ಸಮಯದಲ್ಲಿ ಆಚಾರ್ಯರು ನಮಗೆ ಯಾವ ಆರತಿ ಮಾಡಬೇಕು, ಯಾವ ಹಾಡನ್ನ ಹಾಡಬೇಕು, ಮತ್ತೆ ಯಾವ ರೀತಿ ಪೂಜೆಯನ್ನು ಸಲ್ಲಿಸಬೇಕು ಅನ್ನೋದು ಕೊಟ್ಟಿದ್ದಾರೆ. ರೈಟ್. ಸೊ ಆ ಪದ್ಧತಿಯಲ್ಲಿ ನಾವು ಪೂಜೆ ಮಾಡ್ತೀವಿ. ದಿವಸಕ್ಕೆ 6 ಬಾರಿ ಆರತಿ, 6 ಬಾರಿ ನೈವೇದ್ಯ ನಮಗೆ ಸ್ಟ್ಯಾಂಡರ್ಡ್ ಇಸ್ಕಾನ್ ಟೆಂಪಲ್ಸ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಈ ರೀತಿ ಆ ಒಂದು ಪದ್ಧತಿಯನ್ನ ನಮ್ಮ ಗೋಸ್ವಾಮಿಯವರು ನಮಗೆ ಕೊಟ್ಟಿದ್ದಾರೆ. ಆ ಪದ್ಧತಿಯನ್ನ ಮಾಡ್ತಾ 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 ನಾವು ಕೂಡ ವೃಂದಾವನದ ಗೋಪಿಕೆಯರ ರೀತಿಯಲ್ಲಿಯೇ ಸೇವೆಯನ್ನು ಸಲ್ಲಿಸ್ತೀವಿ. ಸೊ ದಟ್ ಇಸ್ ದ ಮೂಡ್ ಆಫ್ ಇಸ್ಕಾನ್ ಟೆಂಪಲ್. ಸೊ ಪ್ರಭುಪಾದರು ಕೂಡ ಅದೇ ಪದ್ಧತಿಯನ್ನ ಇಸ್ಕಾನ್ ಟೆಂಪಲ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಬೆಳಿಗ್ಗೆ ಆರತಿ ಮಾಡ್ತಾರೆ. ಸೊ ಆಗ ಶ್ರೀಮತಿ ರಾಧಾರಾಣಿಯ ಒಂದು ಕೊರಗೆ ಏನಿತ್ತು ಅದು ನಿವಾರಣೆ ಆಗ್ತದೆ. ಆಗ ಶ್ರೀಕೃಷ್ಣ ಶ್ರೀಮತಿ ರಾಧಾರಾಣಿಗೆ ಹೇಳ್ತಾನೆ, ಹೇ ರಾಧೆ, ನಾನು ಇದೇ ರೂಪದಲ್ಲಿ ನಾನು ಮತ್ತೆ ಬಲರಾಮ ಮತ್ತೆ ಸುಭದ್ರ ಇದೇ ರೂಪದಲ್ಲಿ ನಾವು ಪೃಥ್ವಿಯಲ್ಲಿ ಪುರುಷೋತ್ತಮ ಕ್ಷೇತ್ರದಲ್ಲಿ ಜನರಿಗೆ ದರ್ಶನವನ್ನು ನೀಡಿ ಅನುಗ್ರಹವನ್ನು ಕೊಡ್ತೀವಿ ಅಂತ ಆಗ ಜಗನ್ನಾಥ ಕೃಷ್ಣ ಹೇಳ್ತಾನೆ. ಸೊ ಆ ಮಾತನ್ನು ಪೂರೈಸೋದಕ್ಕೆ ದ್ವಿಪರಾರದಲ್ಲಿ ಜಗನ್ನಾಥಪುರಿಯಲ್ಲಿ ಆ ಒಂದು ದಿವ್ಯವಾದ ರೂಪವನ್ನು ತಗೊಂಡು ಬಂದಿದ್ದಾರೆ. ಓಕೆ, ಅರ್ಥ ಆಯ್ತಾ? ಸೊ ಇದು ಇನ್ನೊಂದು ಕತೆ. ಸೊ ನಾನು ತುಂಬಾ ವಿವರವಾಗಿ ಈ ಕಥೆಯನ್ನ ಎಕ್ಸ್ಪ್ಲೇನ್ ಮಾಡಿದೆ. ಈ ಕಥೆಯನ್ನ ನಾನು ಶ್ರೀಮದ್ ಗೌರ ಗೋವಿಂದ ಸ್ವಾಮಿ ಮಹಾರಾಜರಿಂದ ಕೇಳಿದೆ. ಅವರೊಂದು ಬುಕ್ ಬರೆದಿದ್ದಾರೆ, ಎಂಬಾರ್ಕ್ಮೆಂಟ್ ಆಫ್ ಸಪರೇಷನ್. ಸೊ ಇಟ್ಸ್ ಫುಲ್ ಆಫ್ ಫೀಲಿಂಗ್ಸ್ ಆಫ್ ಸಪರೇಷನ್ ಫ್ರಮ್ ಕೃಷ್ಣ. ಅಂತಹ ಆ ಗ್ರಂಥದಲ್ಲಿ ಅವರು ಈ ಕಥೆಯನ್ನ ಉಲ್ಲೇಖಿಸಿದ್ದಾರೆ. ತುಂಬಾ ಮಧುರವಾಗಿ ವರ್ಣನೆ ಮಾಡಿದ್ದಾರೆ. ಸೊ ಈ ರೀತಿ ಜಗನ್ನಾಥರು ಅಲ್ಲಿ ಜಗನ್ನಾಥಪುರಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ನೀವು ಜಗನ್ನಾಥನ ಫೋಟೋ ನೋಡಿದ್ರೆ ಅದ್ಭುತವಾದ ದರ್ಶನ, ದೊಡ್ಡ ಕಣ್ಣು, ರೈಟ್. ಸೊ ಇದು ಜಯ ಜಗನ್ನಾಥ ಒಂದು ಪುಸ್ತಕ, ಇದರಲ್ಲಿ ಕೂಡ ಹಲವಾರು ಕಥೆಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ಜಗನ್ನಾಥರು ಜಗನ್ನಾಥಪುರಿಯಲ್ಲಿ ದರ್ಶನ ನೀಡ್ತಾ ಇದ್ದಾರೆ. ಸೊ ಜಗನ್ನಾಥಪುರಿಯಲ್ಲಿ ನಡೆದಂತೆ ಕೆಲವೊಂದು ಲೀಲೆಗಳನ್ನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಸೊ ಒಮ್ಮೆ ಒಬ್ಬ ಪಾಂಡ ಇದ್ದ. ಅಲ್ಲಿ ಜಗನ್ನಾಥನ ಸೇವಕರಿಗೆ ಪಾಂಡ ಅಂತ ಕರೀತಾರೆ. ಪಾಂಡ ಮೀನ್ಸ್ ಸರ್ವೆಂಟ್ ಆಫ್ ಜಗನ್ನಾಥ್. ಸೊ ಗೀತಾ ಪಾಂಡ ಅಂತ ಒಬ್ಬ ಇದ್ದ. ಗೀತಾ ಪಾಂಡ ಏನ್ ಮಾಡ್ತಾ ಇದ್ದ? ಪ್ರತಿದಿನ ಭಗವದ್ಗೀತೆ ಓದ್ತಾ ಇದ್ದ. ರಾತ್ರಿ ಭಗವದ್ಗೀತೆ ಓದ್ತಾ ಇದ್ದ. ಪತ್ನಿ ಹೇಳ್ತಾಳೆ, ಮನೆಯಲ್ಲೆಲ್ಲ ಸ್ಟಾಕ್ ಖಾಲಿ ಆಗ್ಬಿಟ್ಟಿದೆ, ರೈಟ್. ನಮ್ಮ ಹತ್ರ ಏನೇನು ಸ್ಟಾಕ್ ಇತ್ತು, ಅನ್ನ, ಬೇಳೆ, ಸಕ್ಕರೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಊಟ ಮಾಡಕ್ಕೆ ಏನು ಇಲ್ಲ. ಆಗ ಗೀತಾ ಪಾಂಡೆ ಹೇಳ್ತಾನೆ, ಯೋಚನೆ ಮಾಡ್ಬೇಡ, ಜಗನ್ನಾಥ ಏನಾದ್ರು ಅರೇಂಜ್ ಮಾಡ್ತಾನೆ, ನನ್ಗೆ ಓದಕ್ ಬಿಡು ಅಂತಾನೆ. ಅವ್ರು ಓದ್ತಾ ಇದ್ರು. 1 ದಿನ ಆಯ್ತು, 2 ದಿನ ಆಯ್ತು, ಮನೇಲಿ ಊಟ ಇಲ್ಲ. ಮತ್ತೆ ಬಂದು ಹೇಳ್ತಾಳೆ, ಏನ್ ಮಾಡ್ತಾ ಇದ್ದೀರಾ ನೀವು, ಹೋಗಿ ಏನಾದ್ರು ತಗೊಂಬನ್ನಿ ಅಂತ. ರೈಟ್. ನೀವು ಬರೀ ಗೀತಾ ಓದ್ತಾ ಇದ್ದೀರಾ, ಎಂತ ಗೀತೆ ಇದು, ಏನ್ ನಮಗೂ ಹೊಟ್ಟೆ ತುಂಬ್ತಾ ಇಲ್ಲ. ಫಸ್ಟ್ ಹೊಟ್ಟೆ ತುಂಬಿಸಿ, ಮಕ್ಕಳಿಗೆ ಹಸುವಾಗ್ತಾ ಇದೆ. ಆಯ್ತು ಅಂತ ಹೋಗ್ತಾನೆ. ಸೊ ಅಲ್ಲಿ ಹೊರಟಾಗ ಅಲ್ಲಿ ಭಗವದ್ಗೀತೆಯನ್ನ ಸ್ಕ್ರಾಚ್ ಮಾಡ್ಬಿಡ್ತಾಳೆ. ರೈಟ್. ಅಲ್ಲೊಂದು ಶ್ಲೋಕ ಇತ್ತು, ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾಃ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದ್ರೆ ಯಾರು ನನ್ನ ಅನನ್ಯ ಚಿಂತನೆಯನ್ನು ಮಾಡ್ತಾ ಇರ್ತಾರೆ, ನಾನು ಅವರ ಯೋಗಕ್ಷೇಮವನ್ನು ನೋಡ್ಕೊಂತೇನೆ ಅಂತ. ಸೊ ಗೀತಾ ಪಾಂಡೆ ಹೊರಗಡೆ ಹೋದ. ಸೊ ಆ ಲೈನ್ ಅನ್ನು ಕಟ್ ಮಾಡಿದ್ಲು ಹೆಂಡತಿ. ಸೊ ಅವರು ಹೊರಗಡೆ ಹೋದಾಗ ಆ ಮನೆ ಹೊರಗಡೆ ನಾಕ್ ಆಗ್ತದೆ. ಟಕ್ ಟಕ್ ಟಕ್, ಬಾಗಿಲು ತೆಗಿತಾಳೆ. ಇಬ್ರು ಚಿಕ್ಕ ಬಾಲಕರು ಬಂದಿದ್ರು. ಇಲ್ಲಿ ನೋಡಿ ನೀವು ಫೋಟೋದಲ್ಲಿ, ಚಿಕ್ಕ ಬಾಲಕರು ತುಂಬಾ ಭಾರವನ್ನು ಹೊತ್ಕೊಂಡ್ ಬಂದಿದ್ರು. ಯಾರು ನೀವು ಅಂತ ಕೇಳಿದಾಗ, ನಾವು ನಿಮ್ಮ ಪತಿ ಕಳಿಸಿದ್ದಾರೆ. ಸೊ ಇದು ಮೂಟೆಗಳಿವೆ, ತಗೊಳ್ಳಿ, ಇಲ್ಲೆಲ್ಲ ಗ್ರಾಸರಿ ಇದೆ, ನೀವು ಅಡಿಗೆ ಮಾಡಿ ಅಂತ. ಅವಳು ಹೇಳ್ತಾಳೆ, ಇಷ್ಟೆಲ್ಲ ಕಳಿಸಿದ್ದಾರೆ, ಓಕೆ ನಾನು ಅಡಿಗೆ ಮಾಡ್ತೀನಿ, ನೀವು ಕೂತ್ಕೊಳ್ಳಿ, ನೀವು ಕೂಡ ಊಟ ಮಾಡ್ಕೊಂಡು ಹೋಗಿ ಅಂತ. ಇಲ್ಲ
ನಮ್ಗೆ ಊಟ ಮಾಡಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ನಮ್ಮ ನಾಲಿಗೆಯಲ್ಲಿ ಸ್ವಲ್ಪ ಕಟ್ಟಾಗಿದೆ. ನಾಲಿಗೆ ಸೀಳಿ ಹೋಗಿದೆ. ಓಯ್ ಹೌದಾ, ಹೇಗಾಯ್ತು? ಅದು ಬೇರೆ ಕತೆ, ನಾವು ಆಮೇಲೆ ಹೇಳ್ತೀವಿ, ನಾವು ಹೋಗ್ತೀವಿ ಅಂತ ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಪಾಂಡ ಬರ್ತಾನೆ. ಬಂದು ನೋಡ್ತಾನೆ, ಮನೆಯಲ್ಲೆಲ್ಲ ಸ್ವಾದಿಷ್ಟವಾದ ಅಡಿಗೆ ನಡೆದಿದೆ. ಅನ್ನ ಸಾರು ಬೇಳೆ ಸ್ವೀಟು ಎಲ್ಲ ನಡೆದಿದೆ, ಎಲ್ಲ ರೆಡಿ ಇದೆ, ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅಂತ ಪತ್ನಿ ಹೇಳ್ತಾಳೆ. ಓ, ಇಷ್ಟೆಲ್ಲ ಎಲ್ಲಿಂದ ಬಂತು? ಇಬ್ಬರು ಬಾಲಕರು ತಗೊಂಬಂದ್ರು. ಹೌದಾ, ಯಾರು? ನೀವೇ ಕಳಿಸಿದ್ರಂತೆ? ಇಲ್ಲ ಇಲ್ಲ, ನಾನು ಏನ್ ಕಳಿಸಿಲ್ಲ. ಅವ್ರು ಹೇಗ್ ಕಾಣಿಸ್ತಾ ಇದ್ರು? ಒಬ್ಬ ಬಿಳಿ ಬಣ್ಣದವನಾಗಿದ್ದ, ಇನ್ನೊಬ್ಬ ನೀಲಿ ಬಣ್ಣ, ಬ್ಲೂ ಕಲರ್. ಸೊ ಬಿಳಿ ಬಣ್ಣದವನು ನೀಲಾಂಬರ ವಸ್ತ್ರವನ್ನು ಧರಿಸಿದ್ದ, ಇನ್ನೊಬ್ಬನು ಪೀತಾಂಬರ ವಸ್ತ್ರವನ್ನು ಧರಿಸಿದ್ದ. ಚಿಕ್ಕ ಬಾಲಕರು. ಇದನ್ನೆಲ್ಲ ಕೊಟ್ಟು ಹೋದ್ರು. ಅವ್ರಿಗೆ ಸ್ವಲ್ಪ ಕೂತ್ಕೊಳ್ಳೋಕೆ ಹೇಳ್ಬೋದಿತ್ತಲ್ಲ. ಇಲ್ಲ ಇಲ್ಲ, ನಾನು ಹೇಳ್ದೆ ಕೂತ್ಕೊಳ್ಳೋದಿಕ್ಕೆ, ಊಟ ಮಾಡ್ಕೊಂಡು ಹೋಗಿ ಅಂತ. ಇಲ್ಲ, ಅವ್ರು ಹೇಳಿದ್ರು ನಮ್ಮ ನಾಲಿಗೆ ಕಟ್ಟಾಗಿದೆ. ಹೌದಾ, ಏನಿದು ವಿಚಿತ್ರ? ಗೀತಾ ಪಾಂಡೆ ಯೋಚನೆ ಮಾಡ್ತೇನೆ, ಮೋಸ್ಟ್ಲಿ ಸಾಕ್ಷಾತ್ ಜಗನ್ನಾಥ ಬಲರಾಮರೇ ಬಂದು ಮನೆಗೆ ಕೊಟ್ಟೋಗಿದ್ದಾರೆ. ಭಗವಂತ ತನ್ನ ಮಾತನ್ನ ಎಂದು ಸುಳ್ಳುಗೊಳಿಸೋದಿಲ್ಲ. ಸೊ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪ್ರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಾಂ ಯೋಗಕ್ಷೇಮಂ ವಹಾಮ್ಯಂ. ನಾನೇ ನೋಡ್ಕೊಂತೀನಿ ಅಂತ ಹೇಳಿದ್ದೀನಿ, ಅದಕ್ಕೋಸ್ಕರ ಭಗವಂತನೇ ಸಾಕ್ಷಾತ್ ಇಲ್ಲಿ ಬಂದು ನಮಗೆ ಈ ಪ್ರಸಾದವನ್ನು ಕೊಟ್ಟೋಗಿದ್ದಾರೆ. ಮತ್ತೆ ನನ್ನ ಹೆಂಡತಿಯ ಆ ಶ್ಲೋಕವನ್ನು ಕತ್ತರಿಸಿದ್ದು, ಕಟ್ ಮಾಡಿದ್ಲು. ಅದಕ್ಕೆ ಭಗವಂತನ ನಾಲಿಗೆ ಮೇಲೆ ಆ ಕಟ್ಟು ಬಂದಿದೆ. ಯಾಕಂದ್ರೆ ಭಗವದ್ಗೀತಾ ಭಗವಂತನ ಮಾತುಗಳು, ಭಗವಂತ ನುಡಿದಂತಹ ಮಾತು ಭಗವದ್ಗೀತೆ. ಸೊ ಭಗವದ್ಗೀತೆಯ ಮಾತನ್ನ, ವಾಕ್ಯಗಳನ್ನ ನಾವು ಕಟ್ ಮಾಡಿದೀವಿ. ಅದಕ್ಕೋಸ್ಕರ ನಮಗೂ ಒಂದು ನಿಮಿಷ, ಇಲ್ಲಿ ಪವರ್ ಹೋಗಿದೆ. ನಾನು ವೈಫೈ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಓಕೆ, ಓಕೆ, ಥ್ಯಾಂಕ್ ಯು. ಸೊ ಭಗವದ್ಗೀತೆಯ ವಾಕ್ಯಗಳನ್ನ ಕತ್ತರಿಸಿದ ಕಾರಣ ಅವರ ನಾಲಿಗೆ ಮೇಲೆ ಮಾರ್ಕ್ ಬಂದಿದೆ, ಕಟ್ಟಾಗಿದೆ. ಸೊ ಅದಕ್ಕೋಸ್ಕರ ತಪ್ಪಾಯ್ತು. ಸೊ ತಕ್ಷಣ ಹೋಗಿ ಅದನ್ನು ಅಳಿಸ್ಬಿಡ್ತಾಳೆ ಅವಳು. ಸೀತಿ ಸಾಕ್ಷಾತ್ ಜಗನ್ನಾಥ ದೇವರೇ ಬಂದು ಅವರನ್ನ ನೋಡ್ಕೊಂತ ಇದ್ರು. ಸೊ ಇದು ಗೀತಾ ಪಾಂಡ ಅವರ ಕಥೆ. ಸೊ ಒಮ್ಮೆ ನಾರದರು ವೈಕುಂಠಕ್ಕೆ ಹೋಗ್ತಾರೆ, ರೈಟ್? ವೈಕುಂಠದಲ್ಲಿ ಲಕ್ಷ್ಮೀದೇವಿ ಭಗವಂತ ವಿಷ್ಣುವಿನ ಸೇವೆ ಮಾಡ್ತಾ ಇದ್ಲು. ಹೇಳಿ, ಮಾತಾ ಸಮಸ್ತ ಜಗತಾಂ ಮಧುಕೈತ ಭಾರೇ, ರೈಟ್? ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತಿ ಶ್ರೀ ಸ್ವಾಮಿ ನಿಶ್ಚಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದಯತೆ ಸೌ ಸುಪ್ರಭಾತಂ. ಸೊ ಭಗವಂತನ ಪಾದ ಸೇವನೆ ಮಾಡ್ತಾ ಇದ್ಲು. ಆಗ ನಾರದರು ಬಂದು ಲಕ್ಷ್ಮೀದೇವಿಗೆ ಪ್ರೈವೇಟ್ ರಿಕ್ವೆಸ್ಟ್ ಮಾಡ್ತಾರೆ, ಲಕ್ಷ್ಮೀದೇವಿ, ನಿಮ್ಮ ಅನುಗ್ರಹ ನನಗೆ ಬೇಕು. ಹೇ ಪುತ್ರ, ನಿನ್ಗೇನ್ ಬೇಕು ಹೇಳು, ನಾನು ಕೊಡ್ತೀನಿ. ದಯವಿಟ್ಟು ನನಗೆ ಭಗವಂತನ ಮಹಾಪ್ರಸಾದವನ್ನ ಸ್ವಲ್ಪ ಕೊಡಿ. ಲಕ್ಷ್ಮೀದೇವಿ ತುಂಬಾ ಗಂಭೀರವಾಗ್ತಾಳೆ. ಮಹಾಪ್ರಸಾದ್? ಮಹಾಪ್ರಸಾದ್, ಭಗವಂತನ ಆದೇಶ ಏನಿದೆ, ಮಹಾಪ್ರಸಾದ ಯಾರಿಗೂ ಕೊಡಕೂಡುದು. ಶುಡ್ ಗಿವ್ ಟು ನೋಬಡಿ. ತಾಯಿ, ನೀವು ಮಾತು ಕೊಟ್ಟಿದ್ದೀರಾ, ನೀವು ಪ್ರಸಾದವನ್ನು ಕೊಡ್ಲೇಬೇಕು. ದಯವಿಟ್ಟು ನನ್ನ ಆಸೆಯನ್ನು ಪೂರೈಸಿ. ಸೊ ಲಕ್ಷ್ಮೀದೇವಿಗೆ ತುಂಬಾ ಟೆನ್ಷನ್ ಆಯ್ತು. ಯಾಕಂದ್ರೆ ವಿಷ್ಣು ಹೇಳಿದ್ರು ಮಹಾಪ್ರಸಾದವನ್ನು ಯಾರಿಗೂ ಕೊಡಬಾರ್ದು. ಸೊ ಲಕ್ಷ್ಮೀದೇವಿ ನೆಕ್ಸ್ಟ್ ಟೈಮ್ ಕುಕಿಂಗ್ ಮಾಡಿ ಭಗವಂತನಿಗೆ ಭೋಗವನ್ನ, ನೈವೇದ್ಯವನ್ನ ತಗೊಂಡು ಹೋದಾಗ ಭಗವಂತ ನೋಡ್ತಾನೆ, ಲಕ್ಷ್ಮೀದೇವಿ ಮುಖದಲ್ಲಿ ಏನೋ ಒಂದು ಚಿಂತನೆ ಇದೆ, ಟೆನ್ಷನ್ ಇದೆ. ಅದೇನು ಅಂತ ಕೇಳ್ತಾರೆ. ಆಗ ಲಕ್ಷ್ಮೀದೇವಿ ಹೇಳ್ತಾರೆ, ನೋಡಿ, ನಾನು ಈ ರೀತಿ ಮಾತು ಕೊಟ್ಟೆ, ನಾರದರು ನಿಮ್ಮ ಪ್ರಸಾದವನ್ನು ಬೇಡ್ತಾ ಇದ್ದಾರೆ, ನೀವು ಪ್ರಸಾದವನ್ನ ಹಂಚೋದಿಕ್ಕೆ ಅನುಮತಿ ಕೊಟ್ಟಿಲ್ಲ. ಸೊ ನಾನು ಧರ್ಮ ಸಂಕಟದಲ್ಲಿದ್ದೇನೆ, ನಾನೇನ್ ಮಾಡ್ಬೇಕು, ನೀವು ಹೇಳಿ ಅಂತ. ಆಗ ಭಗವಂತ ವಿಷ್ಣು ಹೇಳ್ತಾನೆ, ನಾನು ಒಂದು ಎಕ್ಸೆಪ್ಷನ್ ಕ್ರಿಯೇಟ್ ಮಾಡ್ತೀನಿ. ನಾನು ನೋಡದೆ ಇರುವಾಗ, ನಾನು ಬೇರೆ ಕಡೆ ನೋಡುವಾಗ ಪ್ರಸಾದವನ್ನು ತಗೊಂಡು ನಾರದರಿಗೆ ಕೊಟ್ಬಿಡಿ. ಲಾಸ್ಟ್ ಟೈಮ್ ಮತ್ತೆ ಕೊಡೋ ಹಾಗಿಲ್ಲ. ಆಗ ಲಕ್ಷ್ಮೀದೇವಿ ತುಂಬಾ ಸಂತೋಷ ಆಯ್ತು. ಅಟ್ಲೀಸ್ಟ್ ನಾನು ನನ್ನ ಮಾತನ್ನ ಪೂರೈಸಬಹುದು. ಸೊ ಆಗ ಲಕ್ಷ್ಮೀದೇವಿ ಭಗವಂತ ಬೇರೆ ಕಡೆ ನೋಡುವಾಗ ಪ್ರಸಾದ ಪ್ಲೇಟ್ ಅನ್ನ ತಗೊಂಡು ನಾರದರ ಹತ್ರ ಬರ್ತಾರೆ. ನಾರದ, ಹೇ ಪುತ್ರ, ತಗೋ ಪ್ರಸಾದ.
ಭಗವಂತ ನಿನಗೋಸ್ಕರ ಅನುಮತಿ ಕೊಟ್ಟಿದ್ದಾನೆ, ಪ್ರಸಾದವನ್ನು ತಗೋ. ಆಗ ನಾರದ ಮುನಿಗಳು ತುಂಬಾ ಆನಂದದಿಂದ ಪ್ರಸಾದವನ್ನ ಸವಿಯುತ್ತಾರೆ. ಎಕ್ಸೆಪ್ಟ್ಸ್ ಪ್ರಸಾದ್, ಗ್ರೇಟ್ ಎಕ್ಸ್ಟಸಿ. ಪ್ರಸಾದ ತಗೊಂಡು ತಗೊಂಡು ಎಲ್ಲ ಪ್ರಸಾದ ಪ್ಲೇಟ್ ಖಾಲಿ ಮಾಡ್ಬಿಡ್ತಾರೆ. ಅವ್ರು ಎಷ್ಟು ಆನಂದ ಆಯ್ತು, ಎಷ್ಟು ಆನಂದ ಆಯ್ತು, ನೃತ್ಯ ಮಾಡ್ತಾ ಇದ್ರು, ಕುಣಿತ 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 ಅವರು ಆಕಾಶ ಮಾರ್ಗದಲ್ಲಿ ನಾರಾಯಣನ ನಾಮವನ್ನ ಕೀರ್ತನೆ ಮಾಡುತ್ತಾ ಅವರು ಕೈಲಾಸಕ್ಕೆ ಬರ್ತಾರೆ. ಎಲ್ಲಿ ಬಂದ್ರು? ಕೈಲಾಸಕ್ಕೆ. ಕೈಲಾಸದಲ್ಲಿ ಅವರು ಕುಣಿತ ಕುಣಿತ ಶಿವನ ಹತ್ರ ಬರ್ತಾರೆ. ಶಿವ ನೋಡ್ತಾನೆ, ನಾರದರೇ ಏನಿದು, ಎಷ್ಟು ಸಂತೋಷದಲ್ಲಿದ್ದೀರಾ, ಏನ್ ಸಮಾಚಾರ? ನಾರದರು ಹೇಳ್ತಾರೆ, ಭಗವಂತನ ಮಹಾಪ್ರಸಾದ ಸಿಕ್ತು ನನಗೆ. ಹೌದಾ, ನಮಗೂ ಕೊಡಿ, ಪ್ಲೀಸ್ ಗಿವ್ ಮೀ ಆಲ್ಸೋ. ನಾರದರು ಹೇಳ್ತಾರೆ, ಅಯ್ಯೋ ನಾನು ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟೆ, ಒಂಚೂರು ಉಳಿದಿಲ್ಲ. ಹಾ, ನನ್ಗೋಸ್ಕರ ಒಂದ್ ಸ್ವಲ್ಪನೂ ಉಳಿಸಲಿಲ್ವಾ ನೀವು? ಸ್ವಲ್ಪನಾದ್ರೂ ಬೇಕು? ಇಲ್ಲ, ಏನು ಉಳಿದಿಲ್ಲ. ನಾರದರೆ ನೋಡಿ, ನಿಮ್ಮ ಕೈಯಲ್ಲಿ ಅಂಟ್ಕೊಂಡಿರ್ಬೇಕು ನೋಡಿ. ಆಗ ಕೈ ಹೀಗೆ ಹೀಗೆ ಪರೀಕ್ಷೆ ಮಾಡ್ತಾರೆ, ನೋಡ್ತಾರೆ ಒಂದು ಕಡೆ ಒಂದು ಕಾಳು ಅಂಟ್ಕೊಂಡಿತ್ತು. ಕೊಡಿ ಅದನ್ನ. ಆಗ ನಾರದರು ಆ ಕೈ ಮುಂದೆ ಮಾಡ್ತಾರೆ. ಶಿವ ಆ ಬೆರಳನ್ನೇ ಮುಖದಲ್ಲಿ ಇಟ್ಕೊಂಡ್ಬಿಡ್ತಾನೆ. ಆ ಪ್ರಸಾದವನ್ನು ಸ್ವೀಕರಿಸ್ತಾನೆ. ಪ್ರಸಾದವನ್ನು ಸ್ವೀಕರಿಸಿದ ತಕ್ಷಣ ಅವರು ಕೂಡ ಆನಂದವಾಯ್ತು, ಅನುಭವ ಆಯ್ತು. ಅವರು ಕೂಡ ಢಮರುವನ್ನು ಹಿಡ್ಕೊಂಡು ನೃತ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಢಮ್ ಡಮ ಡಮ್ ಢಮ್ ಡಮ ಡಮ್ ಢಮ್ ಡಮ ಡಮ್. ಆ ನೃತ್ಯವನ್ನ ನೋಡಿ ಎಲ್ಲರಿಗೂ ಭಯವಾಯ್ತು. ಸ್ವಾಮಿ ಸ್ವಾಮಿ ಸ್ವಾಮಿ, ಇದು ಇದು ಪ್ರಳಯಕಾಲವಲ್ಲ, ಸೊ ದಯವಿಟ್ಟು ನೃತ್ಯವನ್ನು ನಿಲ್ಲಿಸಿ ಅಂತ. ಯಾರಿಂದಲೂ ನಿಲ್ಸಕ್ಕಾಗ್ಲಿಲ್ಲ. ನಂತರ ಪಾರ್ವತಿ ಬರ್ತಾಳೆ. ಪಾರ್ವತಿ ಬಂದು ನೋಡ್ತಾಳೆ, ಶಿವ ನಿಲ್ಲಿ, ಸ್ಟಾಪ್ 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 ಸ್ಟಾಪ್, ಈ ರೀತಿ ನೃತ್ಯವನ್ನ ಮಾಡಬೇಡಿ. ಆಗ ಶಿವ ಸ್ವಲ್ಪ ನಾರ್ಮಲ್ ಆಗಿ ಅವ್ರು ಕೂತ್ಕೊಂಡ್ಬಿಡ್ತಾರೆ. ಆಗ ಪಾರ್ವತಿ ಹೇಳಿದ್ರೆ, ಏನಾಯ್ತು, ಇಷ್ಟೊಂದು ಆನಂದದಲ್ಲಿದ್ದೀರಾ ನೀವು? ಆಗ ಶಿವ ಹೇಳ್ತಾನೆ, ನನಗೆ ಮಹಾಪ್ರಸಾದ ಸಿಕ್ತು. ಹೌದಾ, ಯಾರು ಕೊಟ್ರು? ನಾರದರು ಕೊಟ್ರು. ನನ್ಗೂ ಬೇಕಿತ್ತು, ಎಲ್ಲಿದೆ ನನ್ಗೋಸ್ಕರ ಪ್ರಸಾದ? ಆಗ ಶಿವ ಹೇಳ್ತಾನೆ, ಅಯ್ಯೋ ಒಂದೇ ಕಾಳು ಉಳಿದಿತ್ತು, ಅದನ್ನೇ ನಾನು ತಗೊಂಡ್ಬಿಟ್ಟೆ. ನಾರದರು ಎಲ್ಲ ಫುಲ್ ಪ್ಲೇಟ್ ತಗೊಂಡ್ಬಿಟ್ರು, ನನಗೊಂದು ಕಾಳು ಕೊಟ್ಟಿದ್ರು. ಪಾರ್ವತಿ ತುಂಬಾ ಸಿಟ್ಟು ಬರುತ್ತೆ. ನಾವಿಬ್ರು ಹಾಫ್ 50-50, ನಾನು ಅರ್ಧಾಂಗಿನಿ, ಏನೇ ಕೊಟ್ಟರು ನನ್ನ ಜೊತೆ ಹಂಚ್ಕೊಂಡು ತಿನ್ಬೇಕು ನೀವು. ಸೊ ನನಗೆ ತುಂಬಾ ಕೋಪ ಬಂದಿದೆ. ಸೊ ಈ ರೀತಿ ಪಾರ್ವತಿ ದೇವಿ ತುಂಬಾ ಸಿಟ್ಟು ಮಾಡ್ಕೊಂತಾಳೆ. ಸಿಟ್ಟು ಮಾಡ್ಕೊಂಡು ತಪಸ್ ಮಾಡಕ ಕೂತ್ಕೋತಾಳೆ. ಸೊ ಆ ಕೋಪದಲ್ಲಿ ತಪಸ್ ಮಾಡ್ತಾ ಕೂತಾಗ ಇಡೀ ಬ್ರಹ್ಮಾಂಡ ಸುಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಹೀಟ್ ಕ್ರಿಯೇಟ್ ಆಗುತ್ತೆ. ಸೊ ಆ ಹೀಟನ್ನು ಆಗದೆ ಎಲ್ಲ ದೇವತೆಗಳು ಬ್ರಹ್ಮಜಿ ಹತ್ರ ಹೋಗ್ತಾರೆ. ಬ್ರಹ್ಮಾಜಿ ಹೋಗ್ತಾರೆ ವಿಷ್ಣುವಿನ ಹತ್ರ. ವಿಷ್ಣು, ಭಗವಂತ ನೋಡಿ ತುಂಬಾ ಕಷ್ಟ ಆಗ್ತಾ ಇದೆ, ದಯವಿಟ್ಟು ಏನಾದ್ರು ಮಾಡಿ. ದುರ್ಗಾದೇವಿ, ಪಾರ್ವತಿ ದೇವಿ ತಪಸ್ಸಿಗೆ ಕೂತಿದ್ದಾಳೆ. ಆಗ ವಿಷ್ಣು ಬರ್ತಾರೆ. ಬಂದು, ಹೇ ಪಾರ್ವತಿ, ಏನ್ ಬೇಕು ನಿನಗೆ ಅಂತ. ಆಗ ಪಾರ್ವತಿ ದೇವಿ ಕೇಳ್ತಾರೆ, ನೋಡಿ ನಾರದರಿಗೆ ಮಹಾಪ್ರಸಾದ ಕೊಟ್ಟಿದ್ದೀರಾ, ಶಿವನಿಗೆ ಮಹಾಪ್ರಸಾದವನ್ನು ಕೊಟ್ಟಿದ್ದೀರಾ, ಆದ್ರೆ ನನಗೆ ಪ್ರಸಾದ ಸಿಗ್ತಾ ಇಲ್ಲ, ದಯವಿಟ್ಟು ನನಗೂ ಕೂಡ ಮಹಾಪ್ರಸಾದವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ವಿಷ್ಣು ಹೇಳ್ತಾನೆ, ಆಯ್ತು, ನಿನ್ಗೋಸ್ಕರ ಮಹಾಪ್ರಸಾದ ಅರೇಂಜ್ಮೆಂಟ್ ಮಾಡ್ತೀನಿ, ನಿನ್ನ ಸಿಟ್ಟನ್ನ ಬಿಟ್ಬಿಡು ಅಂತ. ಆಗ ಪಾರ್ವತಿ ಹೇಳ್ತಾರೆ, ಭಗವಂತ ಕೇವಲ ನನಗೋಸ್ಕರ ಅಷ್ಟೇ ಅಲ್ಲ, ನೋಡಿ ಎಷ್ಟೊಂದು ಜೀವಿಗಳಿದ್ದಾರೆ ಈ ಭೂಲೋಕದಲ್ಲಿ, ಎಲ್ಲಾ ಜೀವಿಗಳು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಪ್ರತಿದಿನ ಕಷ್ಟದಲ್ಲಿದ್ದಾರೆ. ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಕ್ಲೇಶಗಳು, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖಗಳು, ಇದರಿಂದ ತುಂಬಾ ಕಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೂ ಕೂಡ ಮಹಾಪ್ರಸಾದ ಆಯೋಜನೆ ಮಾಡಿ ಅಂತ, ವ್ಯವಸ್ಥೆ ಮಾಡಿ ಅಂತ. ಆಗ ಜಗನ್ನಾಥ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಓಕೆ, ಐ ವಿಲ್ ಅರೇಂಜ್. ನಾನು ಜಗನ್ನಾಥನ ರೂಪದಲ್ಲಿ ಜಗನ್ನಾಥಪುರಿಗೆ ಬಂದಾಗ, ಅಲ್ಲಿ ಪ್ರಕಟವಾದಾಗ, ನೀನು ವಿಮಲಾದೇವಿಯಾಗಿ ನನ್ನ ಪಕ್ಕದಲ್ಲಿ, ನನ್ನ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ನೀನು ಇರ್ತೀಯ. ಸೊ ನನಗೆ ಅರ್ಪಣೆಯಾದ ಪ್ರಸಾದ ಫಸ್ಟ್ ನಿನಗೆ ಹೋಗುತ್ತದೆ, ರೈಟ್? ಸೊ ನೀನು ಅದನ್ನು ಸ್ವೀಕರಿಸಿ ನಂತರ ಅದು ಆನಂದ್ ಬಜಾರ್ ಎಲ್ಲರಿಗೂ ವಿತರಣೆ ಆಗ್ತದೆ, ಆನಂದ್ ಬಜಾರ್ದಲ್ಲಿ. ಸೊ ಈ ರೀತಿ ಜಗನ್ನಾಥಪುರಿ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಮಹಾಪ್ರಸಾದ ಸಿಗುತ್ತೆ. ಸೊ ಅದಕ್ಕೆ ಚಿಂತೆ ಮಾಡಬೇಡ.
ವಿಶ್ ಇಸ್ ಗ್ರಾಂಟೆಡ್. ಆಗ ಪಾರ್ವತಿಗೆ ತುಂಬಾ ಸಂತೋಷ ಆಯ್ತು, ನನಗೂ ಪ್ರಸಾದ ಸಿಕ್ತು, ನನ್ನ ಮಕ್ಕಳೆಲ್ಲರಿಗೂ ಪ್ರಸಾದ ಸಿಕ್ತು, ನಾವೆಲ್ಲರಿಗೂ ಮಕ್ಕಳು ತಾನೆ. ಸೊ ಈ ಭೌತಿಕ ಜಗತ್ತಿನ ತಂದೆ ತಾಯಿ ಯಾರು? ಶಿವಪಾರ್ವತಿ. ಸೊ ಅವರ ಅನುಗ್ರಹ, ಅವರ ಪ್ರಾರ್ಥನೆಯಿಂದ ನಮಗೂ ಕೂಡ ಮಹಾಪ್ರಸಾದ ಸಿಕ್ಕಿದೆ. ಸೊ ದೇ ಬಿಕಮ್ ವೆರಿ ಗ್ರೇಟ್ಫುಲ್ ಟು ಕೃಷ್ಣ. ಸೊ ನಂತರ ಸೊ ಪಾರ್ವತಿ ದೇವಿ ವಿಮಲಾ ದೇವಿಯ ರೂಪದಲ್ಲಿ ಅವಳು ಪ್ರಕಟವಾಗ್ತಾಳೆ ಈ ಜಗನ್ನಾಥಪುರಿಯಲ್ಲಿ. ಸೊ ಈ ರೀತಿ ಭಗವಂತನ ಮಹಾಪ್ರಸಾದದ ಮಹಿಮೆ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಆಕ್ಚುಲಿ ಜಗನ್ನಾಥಪುರಿಗೆ ಹೋದ್ರೆ ಪ್ರಸಾದ ಸ್ವೀಕರಿಸಲೇಬೇಕು. ಅಲ್ಲಿ ಪ್ರಸಾದ ಸ್ವೀಕರಿಸದೆ ವಾಪಸ್ ಬಂದ್ರೆ ಅದು ಅಪರಾಧ. ಇಟ್ ಇಸ್ ಅನ್ ಆಫೆನ್ಸ್. ವೃಂದಾವನದ ಮಹಿಮೆ ಏನು? ವೃಂದಾವನದ ಮಹತ್ವ, ವೃಂದಾವನದ ವ್ರಜ ಧೂಳಿ, ಅಲ್ಲಿನ ಧೂಳು, ಮಣ್ಣು. ಜಗನ್ನಾಥಪುರ ವಿಶೇಷತೆ ಏನು? ಅಲ್ಲಿಯ ಪ್ರಸಾದ. ಅಲ್ಲಿ ಹೋಗಿ ಪ್ರಸಾದ ಸ್ವೀಕರಿಸಲೇಬೇಕು. ನಂತರ ನವದ್ವೀಪ ಮಾಯಾಪುರದ ವಿಶೇಷತೆ ಏನು? ಕೀರ್ತನೆ. ಇಟ್ ಇಸ್ ಅ ಲ್ಯಾಂಡ್ ಆಫ್ ಕೀರ್ತನ್, ನಾನ್ ಸ್ಟಾಪ್ ಕಂಟಿನ್ಯೂಸ್ ಕೀರ್ತನ್. ಸೊ ಅಲ್ಲಿ ಹೋಗಿ ನಾವು ಕೀರ್ತನೆ ಮಾಡಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಡಿದ ಹಾಗೆ ನಾವು ನೃತ್ಯವನ್ನ ಮಾಡಿ ಕೀರ್ತನೆಯನ್ನ ಮಾಡಬೇಕು. ಸೊ ವ್ರಜಧೂಲಿ, ಮಹಾಪ್ರಸಾದ, ನಾಮಕ ಸಂಕೀರ್ತನೆ. ಸೊ ಭಗವಂತನಿಗೆ ಗೊತ್ತು, ಈ ಕಲಿಯುಗದಲ್ಲಿ ಜನರಿಗೆ ಹಾಡೋದಕ್ಕೆ ಕುಣಿಯೋದಕ್ಕೆ ಇಷ್ಟ ಇದೆ, ಮತ್ತೆ ತಿನ್ನೋದ್ರಲ್ಲಿ ರುಚಿ ಇದೆ. ಅದಕ್ಕೋಸ್ಕರ ನಾನು ಹಾಡೋದು ಮತ್ತೆ ತಿನ್ನೋದು ಈ ಎರಡನ್ನೇ ಕೊಟ್ಬಿಡ್ತೀನಿ. ರೈಟ್. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಕರೆಕ್ಟ್. ಒಬ್ಬ ರೋಗಿ ಇದ್ದ, ಅವನಿಗೆ ಹಾಲು ಅನ್ನ ತಿನ್ನೋದು ತುಂಬಾ ಇಷ್ಟ ಆಯ್ತು. ವೈದ್ಯರ ಹತ್ರ ಹೋಗ್ತಾನೆ, ಸರ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಡಾಕ್ಟರ್ ಏನಾದ್ರು ಪರಿಹಾರ ಕೊಡಿ. ಓ ನೀನು ಹಾಲು ಮತ್ತು ಅನ್ನವನ್ನೇ ತಿನ್ಬೇಕು. ಅಯ್ಯೋ ಅವ್ನು ಖುಷಿ ಆಯ್ತು, ಅಯ್ಯೋ ಇದೇ ಮೆಡಿಸಿನ್. ಈ ರೀತಿ ನಮ್ಗೆ ಊಟ ಮಾಡೋಕ್ಕೆ, ತಿನ್ನೋದಕ್ಕೆ ಆಸಕ್ತಿ, ಹಾಡೋದಕ್ಕೆ, ನೃತ್ಯ ಮಾಡೋದಕ್ಕೆ ಆಸಕ್ತಿ. ಸೊ ಭಗವಂತ ಅಂಥದ್ದೇ ಆದ ಮಾರ್ಗವನ್ನ ನಮ್ಗೆ ಕೊಟ್ಟಿದ್ದಾನೆ. ರೈಟ್. ಸೊ ಭಗವಂತನ ಕೃಪೆ ಇದು. ಸೊ ಈ ರೀತಿ ಜಗನ್ನಾಥಪುರಿಯಲ್ಲಿ ಮಹಾಪ್ರಸಾದ ವಿತರಣೆ ಆಗ್ತದೆ. ಈಗಲೂ ಕೂಡ ಡೈಲಿ ಪ್ರಸಾದ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ, ಪ್ರಸಾದ ರೂಪದಲ್ಲಿ ಹಂಚ್ತಾರೆ. 1,000 ಜನ ಬರ್ಲಿ, 10,000 ಜನ ಬರ್ಲಿ, 1,00,000 ಜನ ಬರ್ಲಿ, ಪ್ರಸಾದ ತಯಾರಾಗೋದು ಅಷ್ಟೇ. ಆದ್ರೆ ಎಲ್ಲರಿಗೂ ಪ್ರಸಾದ ಸಿಗ್ತದೆ. ಅದು ಚಮತ್ಕಾರ. ಅದು ಹೇಗೆ ಸಿಗ್ತದೆ ಅಂತ ಹೇಳೋದು ಕಷ್ಟ, ಬಟ್ ಇದು ಭಗವಂತನ ಪವಾಡ. ಎಲ್ಲರಿಗೂ ಅದೇ ಪ್ರಸಾದ ಸಿಗ್ತದೆ. ಮತ್ತೆ ಜಗನ್ನಾಥಪುರಿಯಲ್ಲಿ ಪ್ರಸಾದ ಎಂದು ಮುಚ್ಚಿಯಾಗೋದಿಲ್ಲ, ಝೂಟ ಎಂಜಲಾಗೋದಿಲ್ಲ. ರೈಟ್. ಯಾರಾದ್ರೂ ಪ್ರಸಾದ ತಗೊಂಡಿದ್ರೆ ಆ ಪ್ರಸಾದವನ್ನು ಇನ್ನೊಬ್ರು ತಗೊಂಡ್ರು ಕೂಡ ಅದು ಎಂಜಲ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಇಟ್ ಇಸ್ ಪ್ಯೂರ್. ಅದು ಎಂಜಲ್ ಅಂತ ನೋಡೋದು ಅಪರಾಧ ಅಂತ ಹೇಳ್ತಾರೆ. ಇವನ್ ಒಂದ್ ವೇಳೆ ಒಂದು ಪ್ರಾಣಿಯ ಪ್ರಸಾದವನ್ನ ತಿಂದಿದ್ರೆ, ಆ ಬಿಟ್ಟಿರೋ ಪ್ರಸಾದವನ್ನ ಮನುಷ್ಯರು ತಿನ್ಬೋದು. ಅಂತ ಮಹಿಮೆ ಜಗನ್ನಾಥನ ಮಹಾಪ್ರಸಾದ. ಯಾಕೆಂದ್ರೆ ಆ ಪ್ರಸಾದ ಎಂದು ಪ್ರದೂಷಿತವಾಗುವುದಿಲ್ಲ. ಇಟ್ಸ್ ಆಲ್ವೇಸ್ ಪ್ಯೂರ್ ಅಂಡ್ ಟ್ರಾನ್ಸೆಂಡೆಂಟಲ್. ಸೊ ಇದು ಭಗವಂತನ ಪವಾಡ. ನಾರದರು ಮತ್ತು ಶಿವ ಪಾರ್ವತಿ ಮಹಾಪ್ರಸಾದ್, ಜಗನ್ನಾಥ ಮಹಾಪ್ರಸಾದ್ ಕಿ ಜಯ. ಮತ್ತೆ ಈ ಪ್ರಸಾದ ಹೇಗಿರುತ್ತೆ ಅಂದ್ರೆ, ಅದು 2-3 ದಿನ ಆದ್ರೂ ಕೆಡೋದಿಲ್ಲ. ಅದು ಕರೆಕ್ಟ್ ಆಗಿರುತ್ತೆ. ಇದು ಮಡಿಕೆಯಲ್ಲಿ ಮಾಡಿರ್ತಾರೆ, ಮತ್ತೆ ಅಲ್ಲಿ ಯಾವುದು ಕೃತಕ ಆರ್ಟಿಫಿಷಿಯಲ್ ಇಂಗ್ರೀಡಿಯಂಟ್ ಯೂಸ್ ಮಾಡೋದಿಲ್ಲ, ಬಟ್ ನ್ಯಾಚುರಲಿ ಮಾಡ್ತಾರೆ. ಬಟ್ ಇಟ್ ಸ್ಟೇಸ್ 2-3 days ವೆರಿ ನೈಸ್. ಕೆಡೋದಿಲ್ಲ ಬೇಗ. ಇನ್ನೊಂದು ರೋಮಾಂಚಕಾರಿ ಕಥೆಯನ್ನು ಕೇಳೋಣ. ರಾಜ ಪುರುಷೋತ್ತಮ ದೇವ ಮತ್ತು ರಾಣಿ ಪದ್ಮಾವತಿ, ಇವರ ಕತೆ. ಸೊ ಪುರುಷೋತ್ತಮ ದೇವರು ಜಗನ್ನಾಥಪುರಿಯ ರಾಜರಾಗಿದ್ರು, ಕಟಕ್ಕಿನ ರಾಜರಾಗಿದ್ರು. ಸೊ ಒಂದು ದಿನ ಅವರು ಒಂದು ಸಲ ಅವರು ದಕ್ಷಿಣ ಭಾರತದ ಪ್ರವಾಸಕ್ಕೆ ಹೋಗ್ತಾರೆ, ಕಾಂಚೀಪುರಂಗೆ ಹೋಗ್ತಾರೆ. ಕಾಂಚೀಪುರಂ ಅಲ್ಲಿ ಅವರು ವರದರಾಜನ ದರ್ಶನವನ್ನ ಮಾಡಿ ಅಲ್ಲೇ ಒಂದು ಉದ್ಯಾನದಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಆಗ ಕಾಂಚಿಯ ರಾಜ ಪುರುಷೋತ್ತಮ ದೇವರ ಗುಣವನ್ನ ನೋಡಿ ಅವರನ್ನ ಸ್ವಾಗತಿಸಿ ಬರಮಾಡ್ಕೊಂಡು ಅವರಿಗೆ ಒಳ್ಳೆ ಆತಿಥ್ಯವನ್ನ ಕೊಡ್ತಾನೆ. ಆ ಸಮಯದಲ್ಲಿ ನೋಡ್ತಾರೆ, ಪುರುಷೋತ್ತಮ ದೇವ ಮತ್ತೆ ಆ ರಾಜನ ಮಗಳು ಯುವರಾಣಿ ಪದ್ಮಾವತಿ ಒಳ್ಳೆ ಮ್ಯಾಚ್ ಅಂತ ಗೊತ್ತಾಗ್ತದೆ ಅವ್ರಿಗೆ. ಸೊ ಅಲ್ಲೇ ಒಂದು ಒಪ್ಪಂದ ಮಾಡ್ಬಿಡ್ತಾರೆ, ಎಂಗೇಜ್ಮೆಂಟ್.
ನಮ್ಮ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ. ಸೊ ಎಂಗೇಜ್ಮೆಂಟ್ ಆಯ್ತು ಅಲ್ಲಿ, ಅದ್ರ ಮದುವೆ ಏನು ಮುಂದೆ ಫಿಕ್ಸ್ ಆಗ್ಬೇಕಿತ್ತು ಟೈಮ್. ಸೊ ಪುರುಷೋತ್ತಮ ದೇವರಿಗೂ ಕೂಡ ಆಯ್ತು, ಸಂತೋಷ ಆಗ್ತದೆ, ಒಳ್ಳೆ ಮ್ಯಾಚ್ ಸಿಕ್ಕಿದೆ, ನಾವು ಮದುವೆ ಮಾಡ್ಕೊಂತೀವಿ ಅಂತ. ಸೊ ಪುರುಷೋತ್ತಮ ದೇವ ವಾಪಸ್ ಹೋಗ್ತಾರೆ ಜಗನ್ನಾಥ್ಪುರಿಗೆ. ಸೊ ಅಲ್ಲಿ ಹಲವಾರು ತಿಂಗಳು ಮುಗಿಯಿತು. ನಂತರ ಜಗನ್ನಾಥ ರಥಯಾತ್ರೆಯ ಒಂದು ಸಂದರ್ಭ ಬಂತು. ಸೊ ಈ ರಥಯಾತ್ರೆ ಸಂದರ್ಭ ಬಂದಾಗ ಅದೇ ಸಮಯದಲ್ಲಿ ಕಾಂಚಿಯ ರಾಜ ತನ್ನ ಮಂತ್ರಿಯನ್ನ ಜಗನ್ನಾಥ್ಪುರಿಗೆ ಕಳಿಸ್ತಾನೆ. ನೀನು ರಾಜನಿಗೆ ಸಂದೇಶವನ್ನ ಕೊಡು, ಈಗ ಮದುವೆಗೆ ಸಿದ್ಧತೆ ಮಾಡೋಣ, ಮದುವೆ ಸಮಯ ಬಂದಿದೆ, ಪ್ರಿಪರೇಷನ್ಸ್ ಮಾಡಿ ಮದುವೆಯನ್ನ ಮಾಡೋಣ ಅಂತ ಡೇಟ್ ಫಿಕ್ಸ್ ಮಾಡೋದಕ್ಕೆ ಮಂತ್ರಿಗಳನ್ನ ಕಳಿಸ್ತಾರೆ. ಆ ಮಂತ್ರಿ ಆ ರಾಜ್ಯದಲ್ಲಿ ಜಗನ್ನಾಥ್ಪುರಿಯಲ್ಲಿ ರಾಜರನ್ನ ಭೇಟಿ ಆಗ್ತಾನೆ. ಆಗ ರಾಜರು ಹೇಳ್ತಾರೆ, ಆಯ್ತು ನೀವು ಬಂದಿದ್ದೀರಾ, ತುಂಬಾ ಸಂತೋಷ, ಡೇಟ್ ಫಿಕ್ಸ್ ಮಾಡೋಣ, ಬಟ್ ನೀವು ಸ್ವಲ್ಪ ದಿನ ಇಲ್ಲೇ ಇರಿ, ರಥಯಾತ್ರೆ ನಡೀತದೆ, ರಥಯಾತ್ರೆ ಮುಗಿಸ್ಕೊಂಡು ಹೋಗಿ ಅಂತ. ಮಂತ್ರಿ ಇರ್ತಾನೆ. ಮಂತ್ರಿ ರಥಯಾತ್ರೆ ಎಲ್ಲ ವ್ಯವಸ್ಥೆಯನ್ನ ನೋಡ್ತಾ ಇದ್ರು. ಜಗನ್ನಾಥರು ರಥದ ಮೇಲೆ ಆರೂಢರಾಗ್ತಾರೆ. ರಥ ಏನು ಹೊರಡೋದೇ ಇತ್ತು. ಆ ಸಮಯದಲ್ಲಿ ಭಗವಂತನ ಆರತಿ ನಡೀತದೆ. ಆರತಿ ನಂತರ ಪುರುಷೋತ್ತಮ ದೇವ ಒಂದು ಕಸಬಾರ್ಗೆ ಇಟ್ಕೊಂಡು ಅಲ್ಲಿ ರೋಡ್ ಕ್ಲೀನ್ ಮಾಡ್ತಾ ಇದ್ದ ಜಗನ್ನಾಥನ ಮುಂದೆ. ಇದನ್ನ ನೋಡಿ ಆ ಮಂತ್ರಿಗೆ ಆಶ್ಚರ್ಯವಾಯಿತು. ರಾಜ ಇಲ್ಲಿ ಕಸ ಗುಡಿಸ್ತಾ ಇದ್ದಾನೆ, ಎಂತ ರಾಜ ಇವನು, ಇಂಥ ಒಪ್ಪಂದ ನಮಗೆ ಬೇಡ. ತಕ್ಷಣ ಹೋಗಿ ನಾನು ರಾಜನಿಗೆ ತಿಳಿಸ್ತೇನೆ, ಇವನು ಒಳ್ಳೆ ರಾಜನಲ್ಲ, ಇವನ್ ಚರಿತ್ರ ಸರಿ ಇಲ್ಲ. ಯಾಕಂದ್ರೆ ರಾಜನಾಗಿ ಕಸ ಗುಡಿಸ್ತಾ ಇದ್ದಾನೆ. ಯಾವ ರಾಜ ಕಸ ಗುಡಿಸ್ತಾನೆ? ಇಸ್ ಬಿಲೋ ಡಿಗ್ನಿಟಿ. ಸೊ ಮ್ಯಾರೇಜ್ ಪ್ರಪೋಸಲ್ ಕ್ಯಾನ್ಸಲ್ ಮಾಡ. ಸೊ ಮಂತ್ರಿ ಬಂದು ಹೇಳ್ತಾನೆ ಇವರಿಗೆ, ಕಾಂಚಿಯ ರಾಜನಿಗೆ, ಈ ಒಪ್ಪಂದ ಕ್ಯಾನ್ಸಲ್ ಮಾಡ್ಬಿಡಿ, ರಾಜ ಸರಿಗಿಲ್ಲ, ಕಸ ಗುಡಿಸ್ತಾ ಇದ್ದ. ಹೌದಾ, ಕಸ ಗುಡಿಸೋನಿಗಿನ ಚಪರಾಸಿ? ಅವ್ರ ಜೊತೆ ಮದುವೆ ಮಾಡಿದ್ರಿ, ಕ್ಯಾನ್ಸಲ್ ಮಾಡಿ. ಪದ್ಮಾವತಿಗೆ ಹೇಳ್ಬಿಡ್ತಾರೆ ಮದುವೆ ಕ್ಯಾನ್ಸಲ್. ಅವಳಿಗೂ ದುಃಖ ಆಯ್ತು, ಅವಳಿ ಎಲ್ಲ ಒಪ್ಪಂದ ಆಗಿತ್ತು, ಎಂಗೇಜ್ಮೆಂಟ್ ಆಗಿತ್ತು. ಅದ್ರ ತಂದೆ ಹೇಳ್ತಾರೆ ಅಂತ ಅವರು ಒಪ್ಕೊಂಡ್ಬಿಡ್ತಾರೆ, ಕ್ಯಾನ್ಸಲ್. ಆದ್ರೆ ಪುರುಷೋತ್ತಮ ದೇವರಿಗೆ ಅವಮಾನ ಆಯ್ತು. ಮದುವೆ ಎಲ್ಲ ಒಪ್ಪಂದ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ, ಮತ್ತೆ ಅಷ್ಟೇ ಇದು ಜಗನ್ನಾಥನಿಗೆ ಅವಮಾನ. ಜಗನ್ನಾಥನ ದಾಸ ನಾನು, ಜಗನ್ನಾಥನ ಮುಂದೆ ನಾನು ಕಸ ಗೂಡಿಸ್ತಾ ಇದ್ದೀನಿ, ನನ್ನ ಅವಮಾನ ಮಾಡಿದರೆ ಇದು ಜಗನ್ನಾಥನಿಗೆ ಅವಮಾನ, ನಾನು ಸೇಡ್ ತೀರಿಸ್ಕೊಂತೀನಿ ಅಂತ ಅಟ್ಯಾಕ್ ಮಾಡ್ತಾರೆ. ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ? ಪುರುಷೋತ್ತಮ ದೇವ ಇಲ್ಲಿ ಕಾಂಚಿ ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಕಾಂಚಿಯ ರಾಜ ತುಂಬಾ ಶಕ್ತಿಶಾಲಿ ಆಗಿದ್ದ. ಸೊ ಪುರುಷೋತ್ತಮ ದೇವರನ್ನ ಸೋಲಿಸಿ ಓಡಿಸ್ಬಿಡ್ತಾರೆ. ಪುರುಷೋತ್ತಮ ದೇವ ಓಡಿ ಬಂದ, ತುಂಬಾ ಹತಾಶನಾಗಿದ್ದ. ಅಯ್ಯೋ ಎಂತ ಇದು, ಆಕ್ಚುಲಿ ಇನ್ನೊಂದು ಒಪ್ಪಂದ ಆಗಿತ್ತು ಯುದ್ಧ ಪ್ರಾರಂಭವಾಗುವ ಮುಂಚೆ. ಯಾರು ಸೋಲ್ತಾರೆ, ರೈಟ್, ಒಂದು ವೇಳೆ ಕಾಂಚಿಯ ರಾಜ ಸೋತರೆ ಕಾಂಚಿಯ ಗಣೇಶ ಜಗನ್ನಾಥನ ಹಿಂದೆ ಇರ್ತಾನೆ, ಅಂದ್ರೆ ಗರ್ಭಗೃಹದಲ್ಲಿ. ಒಂದು ವೇಳೆ ಪುರುಷೋತ್ತಮ ದೇವ ಸೋತರೆ ಜಗನ್ನಾಥ್ ಪುರಿ ಬಿಟ್ಟು ಕಾಂಚಿಯ ಗಣೇಶನ ವಿಗ್ರಹದ ಹಿಂದೆ ಇರ್ತಾರೆ. ಈ ರೀತಿ ಒಂದು ಚಾಲೆಂಜ್ ಆಗಿತ್ತು. ಈಗ ನಾನು ಜಗನ್ನಾಥನನ್ನು ಕಳ್ಕೋಬೇಕಾಗಿದೆ, ನಾನು ಸೋತ್ ಬಿಟ್ಟಿದ್ದೀನಿ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಬ್ಬರು ಮಂತ್ರಿ ಸಲಹೆ ಕೊಡ್ತಾರೆ, ನೀನು ಯುದ್ಧ ಮಾಡಕ್ ಹೋದೆ, ಜಗನ್ನಾಥನ್ ಪರ್ಮಿಷನ್ ತಗೊಳ್ಳಿಲ್ಲ ನೀನು, ಈಗ ಹೋಗಿ ಪರ್ಮಿಷನ್ ತಗೊಂಡು ಮತ್ತೆ ಅಟ್ಯಾಕ್ ಮಾಡೋದು ಗೆದಿತೀಯ. ಆಗ ಹೋಗಿ ಜಗನ್ನಾಥ್ ಪ್ರಾರ್ಥನೆ ಮಾಡ್ತೇನೆ, ಜಗನ್ನಾಥ ಬಲದೇವ ಸಾರಿ, ನಾನು ಪರ್ಮಿಷನ್ ತಗೊಳ್ಳೋದು ಯುದ್ಧಕ್ಕೆ ಹೋದೆ, ಈಗ ನಾನು ಸೋತ್ ಬಿಟ್ಟಿದ್ದೀನಿ, ನೀವೇ ಏನಾದ್ರು ಪರಿಹಾರ ಕೊಡಿ, ಈಗ ನಿಮ್ಮ ಒಂದು ಮಾನ ಕಾಪಾಡ್ಕೋಬೇಕು, ಅದಕ್ಕೆ ಏನಾದ್ರು ಮಾಡಿ ಅಂತ. ಆಗ ಜಗನ್ನಾಥ ಬಲರಾಮ್ ಹೇಳ್ತಾರೆ, ಡೋಂಟ್ ವರಿ, ನಾವು ಖುದ್ದಾಗಿ ಬರ್ತೀವಿ ಯುದ್ಧ ಮಾಡೋದಿಕ್ಕೆ. ಹೌದಾ, ಓಕೆ ಓಕೆ, ಕಮ್. ಸೊ ನೀವು ಎಲ್ಲ ಸಿದ್ಧತೆ ಮಾಡು, ನಾವು ಬರ್ತೀವಿ. ಸೊ ಅವರೆಲ್ಲರೂ ಮತ್ತೆ ಆರ್ಮಿಯನ್ನ ಒಗ್ಗೂಡಿಸ್ತಾರೆ, ಎಲ್ಲ ರೆಡಿ ಆಗ್ತಾರೆ ಅಟ್ಯಾಕ್ ಮಾಡೋದಕ್ಕೆ. ಸೊ ನೀವು ಮುಂದೆ ಹೋಗಿ ನಾವು ಬರ್ತೀವಿ ಅಂತ ಹೇಳಿದ್ರು. ಸೊ ರಾಜರೆಲ್ಲ ಹೋಗ್ತಾ ಇದ್ರು. ಹೋಗುವಾಗ ಅಲ್ಲಿ ಸೊ ಜಗನ್ನಾಥ ಬಲರಾಮ್ ಕೂಡ ಕುದುರೆ ಮೇಲೆ ಆರೂಢರಾಗಿ ಅವರು ಮುಂದೆ ಹೋಗ್ತಾ ಇದ್ರು, ಅವರು ಓವರ್ಟೇಕ್ ಮಾಡಿ ಮುಂದೆ ಹೋಗ್ತಾರೆ. ಸೊ ಅಲ್ಲಿ ದಾರಿಯಲ್ಲಿ ಒಬ್ಬಳು ಸ್ತ್ರೀ, ವೃದ್ಧಳು, ಅವಳು ಮಜ್ಜಿಗೆ ಮಾರ್ತಾ ಇದ್ಲು.
ಆಗ ಜಗನ್ನಾಥ ಬಲದೇವ ಇಬ್ರು ಬಂದು ಕೇಳ್ತಾರೆ, ಅಮ್ಮ ಮಜ್ಜಿಗೆ ಕೊಡು ಅಂತ. ಆಯ್ತು, ಮಜ್ಜಿಗೆ ಕುಡಿತಾರೆ, ಗಡ್ಡ 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 ಕುಡಿದು ಫುಲ್ ಖಾಲಿ ಮಾಡ್ಬಿಡ್ತಾರೆ. ಆಗ ಅವ್ರು ಹೋಗ್ತಾ ಇದ್ರು, ನನ್ ದುಡ್ಡು ಕೊಡಿ. ಓ ದುಡ್ಡಾ? ಹಿಂದೆ ರಾಜ ಬರ್ತಾ ಇದ್ದಾನೆ, ರಾಜನಿಗೆ ಕೇಳಿ, ಅವ್ರು ಕೊಡ್ತಾರೆ. ಅಯ್ಯೋ, ಅವ್ರಿಗೆ ನಂಬ್ತಾರೆ ನೀವು ಅವರು ಜನ ಅಂತ. ಆಯ್ತು, ನಾವೊಂದು ಉಂಗುರ ಕೊಡ್ತೀವಿ, ಈ ಉಂಗುರವನ್ನ ರಾಜನಿಗೆ ತೋರಿಸು, ನಿನಗೆ ಎಲ್ಲ ಕೊಟ್ಬಿಡ್ತಾನೆ. ಉಂಗುರವನ್ನ ಇಟ್ಕೊಂತಾಳೆ ಅವಳು. ಹಿಂದೆ ರಾಜ ಬರ್ತಾ ಇದ್ದ, ನೈಟ್ ಇವ್ರು ಮುಂದೆ ಹೋಗ್ಬಿಟ್ರು. ಸೊ ಹಿಂದೆ ರಾಜ ಬರ್ತಾ ಇದ್ದ, ರಾಜನಿಗೆ ತೋರಿಸ್ತಾಳೆ, ನೋಡಿ ಈ ಉಂಗುರ ಕೊಟ್ಟಿದ್ದಾರೆ ಅವರು, ಇಬ್ರು ಹೋದ್ರು, ನನ್ನ ಎಲ್ಲ ಫುಲ್ ಮಜ್ಜಿಗೆ ಕುಡ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಟಿಲ್ಲ, ನೀವು ಕೊಡಿ ಅಂತ. ಆ ಉಂಗುರವನ್ನ ನೋಡಿ ರಾಜನಿಗೆ ಆಶ್ಚರ್ಯ ಆಯ್ತು, ಇದು ಜಗನ್ನಾಥನ ಉಂಗುರ, ಇಟ್ಸ್ ಜಗನ್ನಾಥ್ ರಿಂಗ್. ಸೊ ಜಗನ್ನಾಥ್ ಬಲರಾಮ್ ಮುಂದೆ ಹೋಗಿದ್ದಾರೆ ಅಂತ ಅವರಿಗೆ ಖಚಿತ ಆಗುತ್ತೆ, ಭಗವಂತ ಹೋಗಿದ್ದಾನೆ, ನಾವು ಗೆದ್ದು ಹಿಡಿದಿದ್ದೀವಿ. ಓ ತಾಯಿ, ನಿನ್ಗೋಸ್ಕರ ನಾನು ಈ ಊರನ್ನ ಕೊಟ್ಬಿಡ್ತೀನಿ, ನಿನ್ಗೆ ಏನ್ ಬೇಕು ಹೇಳು, ಈ ಊರನ್ನ ಮತ್ತೆ ಎಲ್ಲ ಸಾಕಷ್ಟು ನಿಧಿಯನ್ನು ಕೊಟ್ಬಿಡ್ತೀನಿ, ನಿನ್ಗೆ ಜಗನ್ನಾಥನ ವಿಶೇಷ ಕೃಪೆ ಆಗಿದೆ, ಇವರು ವೆರಿ ಸ್ಪೆಷಲ್, ಇವರು ಫಾರ್ಚುನೇಟ್ ಅಂತ ಹೇಳಿ ಅವಳಿಗೋಸ್ಕರ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಮುಂದೆ ಹೋಗ್ತಾರೆ ಹೋಗ್ತಾರೆ, ಅವರು ಕಾಂಚಿ ಮುಟ್ಲೇ ಇಲ್ಲ, ಅಷ್ಟರಲ್ಲೇ ಸುದ್ದಿ ಬಂತು, ರಾಜ ಸೋತ್ಬಿಟ್ಟಿದ್ದಾನೆ. ರೈಟ್, ಇವರು ಪುರುಷೋತ್ತಮ ಜನ ಗೆದ್ಬಿಟ್ಟಿದ್ದಾರೆ. ಆದರೂ ಪುರುಷೋತ್ತಮ ಜನ ಮುಂದೆ ಹೋಗಿ ಸೋತಿರೋ ರಾಜನ ಮಗಳನ್ನ, ಪದ್ಮಾವತಿಯನ್ನ ಬಂದಿ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾನೆ. ನೀನು ಅವಮಾನ ಮಾಡಿದ್ಯಾ, ನನ್ನನ್ನು ಚಪರಾಸಿ ಅಂತ ಕರೆದಿದ್ಯಾ, ನಿನ್ನ ಮಗಳನ್ನ ಚಪರಾಸಿಗೆ ಕೊಟ್ಟು ಮದುವೆ ಮಾಡ್ತೀನಿ, ಚಪರಾಸಿಗೆ ಕೊಟ್ಟು ಮದುವೆ ಮಾಡ್ತೀನಿ, ಸೊ ನಾನು ಕರ್ಕೊಂಡು ಹೋಗ್ತೀನಿ. ಅವಳನ್ನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ಬಂದು ರಾಜ ಪುರುಷೋತ್ತಮ ದೇವ್ ಹೇಳ್ತಾನೆ ಮಂತ್ರಿಗೆ, ಮಂತ್ರಿ ನಮ್ಮ ಊರಲ್ಲಿ ಹುಡುಕು, ಯಾರು ಒಳ್ಳೆ ಚಪರಾಸಿ ಇದ್ದಾರೆ ಅವ್ರ ಜೊತೆ ಕೊಟ್ಟು ಮದುವೆ ಮಾಡಿ. ಆಗ ಮಂತ್ರಿ ಸ್ವಲ್ಪ ಬುದ್ಧಿವಂತನಿದ್ದ, ರಾಜ ನಾನು ಸ್ವಲ್ಪ ಸಮಯ ಕೊಡಿ ನನಗೆ, ಯಾಕೆಂದ್ರೆ ಹುಡ್ಕೋದಕ್ಕೆ ಸಮಯ ಬೇಕಾಗ್ತದೆ, ಅಲ್ಲಿಯವರು ನಾನು ನನ್ನ ಮನೇಲಿ ಇಟ್ಕೊಂತೀನಿ, ಇವಳನ್ನ ನಾನು ನೋಡ್ಕೊಂತೀನಿ, ಎಲ್ಲಿ ಓಡೋಗೋದು ಹೇಳ, ಅವಳು ಒಳ್ಳೆ ಚಪರಾಸಿ ಜೊತೆ ಮದುವೆ ಮಾಡಿಸ್ತೀನಿ. ಆಯ್ತು ಸರ್. ಸೊ ಪದ್ಮಾವತಿ ಅವಳ ಮನೆಯಲ್ಲಿದ್ರು, ಪ್ರತಿದಿನ ಅಳ್ತಾ ಇದ್ಲು, ಚಪರಾಸಿ ಜೊತೆ ಮದುವೆ ಮಾಡಿಸ್ತಾರೆ ನನ್ನದು, ಅಯ್ಯೋ ಎಂತ ದುರ್ಗತಿ ನಂದು, ಜೀವಂತವಾಗಿ ಇರೋಕ್ಕಿಂತಲೂ ಸಾಯೋದು ಒಳ್ಳೇದು ಅಂತ ಅವಳು ತುಂಬಾ ದುಃಖದಲ್ಲಿದ್ದು. ಮತ್ತೆ ರಥಯಾತ್ರೆ ಸಮಯ ಬಂತು. ಆ ರಥಯಾತ್ರೆ ಸಮಯ ಬಂದಾಗ ಎಲ್ಲ ಸಿದ್ಧತೆ ನಡೀತಾ ಇತ್ತು. ಜಗನ್ನಾಥ ರಥದ ಮೇಲೆ ಆರೂಢನಾದ, ಮತ್ತೆ ಪುರುಷೋತ್ತಮ ದೇವರು ಬಾರ್ಗೆ ಇಟ್ಕೊಂಡು ಕಸ ಗೂಡಿಸ್ತಾ ಇದ್ರು. ಆ ಸಮಯದಲ್ಲಿ ಮಂತ್ರಿ, ಆ ದಿನ ಪದ್ಮಾವತಿಗೆ ಹೇಳಿರ್ತಾರೆ, ನೀನೆಲ್ಲ ರೆಡಿಯಾಗಿ ಬಾ, ಇವತ್ತು ನೀನ್ ಮದುವೆ ಆಗ್ತದೆ ಅಂತ. ಪದ್ಮಾವತಿ ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ, ಇವನು ಚಪರಾಸಿ ಜೊತೆ ಮದುವೆ ಮಾಡಿಸ್ತಾರೆ. ಆಗ ಮಂತ್ರಿ ಹೋಗಿ ರಾಜನಿಗೆ ಹೇಳ್ತಾನೆ, ರಾಜ ಆ ಕಸ ಗುಡಿಸೋ ಸಮಯದಲ್ಲಿ, ರಾಜ ನಾನು ಒಳ್ಳೆ ಚಪರಾಸಿನ ಹುಡುಕಿದ್ದೀನಿ, ಮದುವೆ ಮಾಡಿಸ್ಬಿಡೋಣ ಅಂತ. ಓ ಯಾರದು ಸರ್? ನೀವೇ. ಪುರುಷೋತ್ತಮ ದೇವನಾಗ್ತಾನೆ, ಅಯ್ಯೋ ನೀನು ಬುದ್ಧಿವಂತ, ಆಯ್ತು ಈಗ ಬೇಡ, ರಥಯಾತ್ರೆ ಮುಗಿಲಿ, ನಂತರ ಮದುವೆ ಮದುವೆ ಮಾಡ್ಕೊಂತೀನಿ ಅಂತ. ಸೊ ಪದ್ಮಾವತಿ ಸುದ್ದಿ ಗೊತ್ತಾಗ್ತದೆ, ರಾಜನ ಜೊತೆನೆ ಮದುವೆ ಆಗ್ತದೆ ಅಂತ. ಸೊ ಅವಳಿಗೂ ಸಂತೋಷ ಆಯ್ತು. ಸೊ ಈ ರೀತಿ ಜಗನ್ನಾಥ ಖುದ್ದಾಗಿ ಪುರುಷೋತ್ತಮ ದೇವ್ ರಾಜನ ಮಾನ ಉಳಿಸ್ಕೊಳ್ಳೋದಕ್ಕೆ ಅವರೇ ಖುದ್ದಾಗಿ ಯುದ್ಧ ಮಾಡಕ್ ಹೋದ್ರು. ಈಗ ನೋಡಿ, ಬಲರಾಮ ಮುಂದೆ, ಕೃಷ್ಣ ಹಿಂದೆ ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ಅವಳು ಮಜ್ಜಿಗೆ ಕೊಟ್ಟಿದ್ದಾಳೆ. ಆಯ್ತು. ಸೊ ಈ ರೀತಿ ಇಲ್ಲಿ ಮಂತ್ರಿ ಪುರುಷೋತ್ತಮ ದೇವ ರಾಜನ ಜೊತೆ ಪದ್ಮಾವತಿ ಮದುವೆನ ಮಾಡಿಸ್ತಾ ಇದ್ದಾರೆ. ಸೊ ಈ ರೀತಿ ಹಲವಾರು ಲೀಲೆಗಳು ಸಾಕ್ಷಾತ್ ಜಗನ್ನಾಥನೇ ತನ್ನ ಭಕ್ತರ ಜೊತೆ ಮಾಡಿದ್ದಾನೆ. ಸೊ ಇನ್ನು ಹಲವಾರು ಕಥೆಗಳಿವೆ. ಒಮ್ಮೆ ರಘುದಾಸ ಅಂತ ಒಬ್ಬ ದಾಸನಿದ್ದ, ಭಗವಂತನ ದಾಸನಿದ್ದ. ಒಮ್ಮೆ ಅವನು ಒಳ್ಳೆ ಹೂಮಾಲೆಯನ್ನ ಮಾಡಿ ಜಗನ್ನಾಥನಿಗೆ ಕೊಟ್ಟಿದ್ರು. ಆದ್ರೆ ಅಲ್ಲಿ ಜಗನ್ನಾಥನಿಗೆ ಒಂದು ಬನಾನ ಏನಿರ್ತಾರೆ, ಬಾಳೆ ಹಣ್ಣಿನ ಒಂದು ಒಂದು ಸಿಪ್ಪೆ ಬರ್ತದಲ್ಲ, ಫೈಬರ್, ನಾರು ನಾರು ಬಾಳೆ ನಾರು, ಅದರಿಂದ ಹೂವನ್ನು ಪೋಣಿಸಿ ಆ ಮಾಲೆ ಮಾಡಿದ್ದ. ಆಗ ಜಗನ್ನಾಥನ ಸೇವಕರು ಹೇಳ್ತಾರೆ, ಇದನ್ನ ನಾನು ಹಾಕಕ್ಕಾಗಲ್ಲ, ಇದು 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 ಒಪ್ಪಿಗೆ ಇಲ್ಲ ನಮ್ಗೆ, ನಾವು ಒಳ್ಳೆ ಶುದ್ಧ ಪದಾರ್ಥವನ್ನು ಯೂಸ್ ಮಾಡ್ಬೇಕು, ಇದನ್ನು ಯೂಸ್ ಮಾಡಕ್ಕಾಗಲ್ಲ. ಸೊ ಕ್ಯಾನ್ಸಲ್ ಮಾಡಿದ್ರು, ಆ ಹೂಮಾಲೆಯನ್ನು ಹಾಕ್ಲಿಲ್ಲ ಭಗವಂತನಿಗೆ. ರಘುದಾಸನಿಗೆ ತುಂಬಾ ದುಃಖ ಆಯ್ತು. ಸೊ ನೆಕ್ಸ್ಟ್ ಡೇ ಅಂದ್ರೆ ಬರ್ತಾನೆ ವಾಪಸ್ಸು, ದುಃಖದಲ್ಲಿದ್ದ, ನನ್ನ ಸೇವೆ ಭಗವಂತ ಸ್ವೀಕರಿಸಲಿಲ್ಲ ಅಂತ.
ನಂತರ ನೋಡ್ತಾರೆ ನೆಕ್ಸ್ಟ್ ಡೇ ಶೃಂಗಾರ ಮಾಡುವಾಗ ಯಾವುದೇ ಹಾರ ಹಾಕಿದ್ರು ಅದು ಬೀಳ್ತಾ ಇತ್ತು. ಜಗನ್ನಾಥ ಯಾವುದೇ ಹಾರ ಸ್ವೀಕರಿಸಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಅದೆಲ್ಲ ಜಾರಿ ಬೀಳ್ತಾ ಇತ್ತು, ಬೀಳ್ತಾ ಇತ್ತು, ಬೀಳ್ತಾ ಇತ್ತು. ಏನಿದು ಅಂತ ಎಲ್ಲ ಸೇವಕರು ಯೋಚನೆ ಮಾಡ್ತಾ ಇದ್ರು. ಆಗ ಜಗನ್ನಾಥನಿಗೆ ಪ್ರಾರ್ಥನೆ ಮಾಡಿದ್ರೆ, ಭಗವಂತ ನೀನೇ ಹೇಳು, ಏನ್ ಅಪರಾಧ ಮಾಡಿದೀವಿ ನಾವು. ಆಗ ಅವ್ರು ಹೇಳ್ತಾರೆ, ಜಗನ್ನಾಥ ಹೇಳ್ತಾನೆ, ನನ್ನ ಭಕ್ತ ರಘು ಅವನು ಹೂಮಾಲೆ ತಗೊಂಬಂದಿದ್ದ, ಅದನ್ನ ನೀವು ಸ್ವೀಕರಿಸಲಿಲ್ಲ, ದುಃಖ ಆಗಿದೆ ನನಗೆ, ಆ ಹೂಮಾಲೆಯನ್ನ ತಂದು ಹಾಕಿ. ತಕ್ಷಣ ಅವ್ರು ಹುಡುಕ್ತಾರೆ, ಎಲ್ಲಿದ್ದಾನೆ ರಘು, ಎಲ್ಲಿದ್ದಾರೆ ರಘುವಿನಿಂದ ಹೂಮಾಲೆ ತಂದು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಅಂದಿನಿಂದ ರಘು ನೀನೇ ಪ್ರತಿದಿನ ಮಾಲೆ ಮಾಡ್ಕೊಂಬ, ಭಗವಂತನ ಅರ್ಪಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈ ರೀತಿ ರಘುದಾಸ ಭಗವಂತನ ಸೇವೆ ಮಾಡ್ತಾ ಇದ್ದ. ಸೊ ಜಗನ್ನಾಥಪುರಿ ದೇವಸ್ಥಾನದ ಹತ್ರನೇ ಅವರ ಮನೆ ಇತ್ತು, ಪ್ರತಿದಿನ ಅವರು ಸೇವೆ ಮಾಡ್ತಾ ಇದ್ರು. ರೈಟ್. ಸೊ ಈ ರೀತಿ ಭಗವಂತನ ಕೃಪೆ ರಘುವನ್ ಮೇಲೆ ಇತ್ತು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಅವ್ರಿಗೆ ವಯಸ್ಸಾದಾಗ, ರಘುವನಿಗೆ ವಯಸ್ಸಾಯ್ತು, ತುಂಬಾ ಕಾಯಿಲೆಗಳು ಬಂತು, ವಯಸ್ಸಾಗಿತ್ತು. ಸೊ ಆ ಸಮಯದಲ್ಲಿ ಅವರಿಗೆ ನೋಡ್ಕೊಳ್ಳೋದಕ್ಕೆ ಏನು ಸೊ ಈ ರೀತಿ ಅವ್ರ ವಯಸ್ಸಾಯ್ತು. ವಯಸ್ಸಾದಾಗ ತುಂಬಾ ಕಾಯಿಲೆ ಬಂದಿತ್ತು. ಆಗ ಸಾಕ್ಷಾತ್ ಜಗನ್ನಾಥನೇ ಬಂದು ಅವ್ರಿಗೆ ಆರೈಕೆ ಮಾಡ್ತಾ ಇದ್ರು. ಅವ್ರ ಮೈ ತೊಳಿತಾ ಇದ್ರು, ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ರು. ಅವ್ರಿಗೆ ಹೇಳಕ್ ಆಗ್ತಾ ಇರ್ಲಿಲ್ಲ, ಏನು ಇವನ್ ಶೌಚಕ್ಕೂ ಕೂಡ ಹೋಗಕ್ಕಾಗ್ತಾ ಇಲ್ಲ. ಎಲ್ಲಾ ಸೇವೆಯನ್ನು ಜಗನ್ನಾಥನೇ ಮಾಡ್ತಾನೆ. ಆಗ ರಘು ಹೇಳ್ತಾನೆ, ಭಗವಂತ ಯಾಕೆ ನೀವು ಇಷ್ಟು ಸೇವೆ ಮಾಡ್ತಾ ಇದ್ದೀರಾ? ನಾನು ಏನ್ ಪಾಪ ಮಾಡಿದ್ದೆ ನನಗೆ ತೊಂದರೆ ಬಂತು? ಫಸ್ಟ್ ಕ್ವಶನ್, ನಾನು ನಿಮ್ಮ ಸೇವಕ, ನನ್ಗೆ ಯಾಕೆ ತೊಂದರೆ ಆಗ್ತಾ ಇದೆ? ಆಗ ಜಗನ್ನಾಥ್ ಹೇಳ್ತಾನೆ, ಆಕ್ಚುಲಿ ಈ ತೊಂದರೆಗಳು ನಿನ್ಗೆ ಬರ್ತಾ ಇದೆ ಯಾಕಂದ್ರೆ ನಿನಗೆ ಮುಂದಿನ ಜೀವನ ಇಲ್ಲ, ಎಲ್ಲಾ ಕರ್ಮ ಈಗ ನನಗೆ ನಾಶ ಆಗ್ತಾ ಇದೆ. ಎಲ್ಲ ಕರ್ಮ ನಾಶ ಆಗ್ತಾ ಇದೆ. ನೀನ್ ಮುಂದಿನ ಜನ್ಮದಲ್ಲಿ ನನ್ನ ಹತ್ರ ಬರ್ತೀಯ, ಮತ್ತೆ ನಾನು ನಿನ್ನನ್ನು ಖುದ್ದಾಗಿ ನೋಡ್ಕೊಳ್ಳೋದಿಕ್ಕೆ, ಆರೈಕೆ ಮಾಡೋದಿಕ್ಕೆ ಬಂದಿದ್ದೀನಿ. ಸೊ ನೀನು ನನ್ನ ಆತ್ಮೀಯ ಭಕ್ತ, ಅದಕ್ಕೋಸ್ಕರ ಐ ಆಮ್ ಪರ್ಸನಲಿ ಟೇಕಿಂಗ್ ಕೇರ್ ಆಫ್ ಯು ಅಂತ ಹೇಳ್ತಾನೆ. ಸೊ ದಟ್ ಮಚ್ ಲವ್ ಅಂಡ್ ಸರ್ವಿಸ್ ಜಗನ್ನಾಥ್ ಡಿಡ್ ಫಾರ್ ಹಿಮ್. ಇನ್ನೊಂದು ಲೀಲೆ ಇದೆ ರಘುವಿನ ಜೊತೆ. ಒಮ್ಮೆ ಜಗನ್ನಾಥ ರಘು ಹೇಳ್ತಾನೆ, ರಘು ಇವತ್ತು ನಾವು ನಮ್ಮ ಗಾರ್ಡನಿಗೆ ಹೋಗೋಣ, ಗಾರ್ಡನಿಗೆ ಹೋಗಿ ಅಲ್ಲಿ ಜಾಕ್ ಫ್ರೂಟ್ ಕತ್ಕೊಂಡ್ ಬರೋಣ ಅಂತ. ಜಾಕ್ ಫ್ರೂಟ್ ಏನಂತಾರೆ ಕನ್ನಡದಲ್ಲಿ? ಹಲಸಿನ ಹಣ್ಣು. ರಘು ಹೇಳ್ತಾನೆ, ಪ್ರಭು ನಾವು ಕದಿಯೋಣ? ಇಲ್ಲ, ನನ್ಗೆ ಲೀಲೆ ಮಾಡೋದಿಲ್ಲ, ಆಟ ಆಡೋದಿದೆ, ಕದಿಯೋಣ ಬಾ. ಆಗ ಜಗನ್ನಾಥ ಮತ್ತೆ ರಘು ಇಬ್ರು ಹೋಗ್ತಾರೆ ಉದ್ಯಾನದಲ್ಲಿ. ಅಲ್ಲಿ ಒಂದು ಹಲಸಿನ ಮರ ಇತ್ತು. ಸೊ ಅವರು ಮರವನ್ನು ಹೇರ್ತಾರೆ. ರಘು ನೀನ್ ಏರು, ಅಲ್ಲಿಂದ ಒಂದು ಕೊಡು, ಆ ಹಣ್ಣನ್ನ ಕೆಳಗಡೆ ಬಿಸಾಕು, ನಾನು ತಗೊಂಡು ಹೋಗ್ತೀನಿ. ಆಯ್ತು ಅಂತ ರಘು ಮೇಲಿಂದ ಕೆಳಗೆ ಬಿಸಾಕ್ತಾನೆ. ಜಗನ್ನಾಥ ಹಿಡಿಲಿಲ್ಲ ಅದನ್ನ, ಒಂದು ಹೊಡಿತು, ಶಬ್ದ ಆಯ್ತು. ಜಗನ್ನಾಥನಿಂದ ಓಡ್ಬಿಟ್ಟ, ರಘು ಮೇಲೆ ಕೂತ್ಕೊಂಡಿದ್ದ. ಸೌಂಡ್ ಆದ ತಕ್ಷಣ ಮಧ್ಯರಾತ್ರಿ ಎಲ್ಲೋ ಬರ್ತಾರೆ, ನೋಡ್ತಾರೆ, ಏನಾಯ್ತು ನೋಡಿದ ಮೇಲೆ ರಘು, ಜಗನ್ನಾಥನ್ ಗಾರ್ಡನ್ ಇದು, ಕದೀತಾ ಇದ್ದಾನೆ, ಕೆಳಗಡೆ ಹೊಡೆದು ಹಲಸಿನ ಬಿದ್ದಿದೆ, ರಘು ಅಲ್ಲೇ ಮೇಲೆ ಕೂತಿದ್ದಾನೆ. ಏನಾಯ್ತು ಅಂತ ಕೇಳಿದಾಗ, ಕಳ್ಳ ನೀನು, ನಾನು ರಾಜನಿಗೆ ಹೇಳ್ತೀವಿ. ಆಗ ನೆಕ್ಸ್ಟ್ ಡೇ ರಾಜನ ಹತ್ರ ಕರ್ಕೊಂಡು ನೋಡಿ, ರಘು ರಾತ್ರಿ ಕಳ್ತನ ಮಾಡ್ತಾ ಇದ್ದೆ. ಆಗ ರಾಜ ಕೇಳ್ತಾನೆ, ಏನಾಯ್ತು ಅಂತ. ನೋಡಿ ರಾಜ, ಜಗನ್ನಾಥನನ್ನು ಕರೆದ, ನಾವು ಹೋದ್ವಿ, ಅಲ್ಲಿ ಮೇಲೆ ಹೋಗುವಂತಂದ, ನಾನು ಹಲಸಿನ ಹಣ್ಣು ತಗೊಂಡೆ, ಕೆಳಗಡೆ ಬಿಸಾಕ್ದೆ, ಅವ್ರು ಹಿಡಿಲಿಲ್ಲ, ಅವ್ರು ಓಡೋಗ್ಬಿಟ್ರು, ನಾನ್ ಸಿಕ್ಕೊಂಡ್ಬಿಟ್ಟೆ. ಆಗ ರಾಜ ನಗ್ತಾನೆ, ರಘು ನೀನು ಮಹಾನ್ ಭಕ್ತ, ನಿನ್ನ ಜೊತೆ ಭಗವಂತ ಈ ರೀತಿ ಪವಾಡಗಳನ್ನು ಮಾಡ್ತಾ ಇರ್ತಾನೆ, ಬಿಟ್ಬಿಟ್ರು ಅವ್ರನ್ನ. ಸೊ ಭಗವಂತ ಭಕ್ತರ ಜೊತೆ ಈ ರೀತಿ ಅದ್ಭುತವಾದ ಲೀಲೆಗಳನ್ನ, ಕೆಲವೊಮ್ಮೆ ಸಾಕ್ಷ್ಯರಸವನ್ನ, ಇಟ್ ಈಸ್ ಎ ಸಾಕ್ಷ್ಯರಸ, ಫ್ರೆಂಡ್ಶಿಪ್, ಅಂತಹ ರಸವನ್ನ ಆಸ್ವಾದನೆ ಮಾಡ್ತಾ ಇದ್ದ. ಈ ರೀತಿ ಹಲವಾರು ಲೀಲೆಗಳಿವೆ. ತಮ್ಮ ಹತ್ರ ಪುಸ್ತಕ ಇದ್ರೆ ಓದಿ, ಜಯ ಜಗನ್ನಾಥ್ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಭಗವಂತನ ಹಲವಾರು ಲೀಲೆಗಳು ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ರೀಡ್ ಅಂಡ್ ರಿಲೀಸ್. ಅಂಡ್ ನಾಡದ್ದು ರಥಯಾತ್ರೆ ಇದೆ. ಸೊ ನೆಕ್ಸ್ಟ್ 1 ವೀಕ್ ಫುಲ್ ರಥಯಾತ್ರೆ ಇದೆ. ನಮ್ಮ ಕನ್ನಡ ಚಾನೆಲ್ ಗ್ರೂಪ್ ಅಲ್ಲಿ ನಾನು ಹೇಳಿ ಹಾಕಿದ್ದೆ, ಭಕ್ತರಿಗೆ ಹೇಳಿದೆ, ಎಲ್ಲ ಕರ್ನಾಟಕದಲ್ಲಿ ಎಲ್ಲೇನು ರಥ ಆಗ್ತಿರುತ್ತೆ ಎಲ್ಲ ಪೋಸ್ಟರ್ ಹಾಕಿ ಅಂತ. ಸೊ ಆಲ್ಮೋಸ್ಟ್ ಪ್ರತಿದಿನ ಒಂದೊಂದು ರಥಯಾತ್ರೆ ಎಲ್ಲೋ ನಡೀತಾ ಇದೆ. ಸೊ ಹತ್ತಿರದಲ್ಲಿ ಎಲ್ಲೆಲ್ಲಿ ರಥಯಾತ್ರೆ ನಡೀತಾ ಇದೆ ತಾವು ಭಾಗವಹಿಸಿ. ಬೆಂಗಳೂರಲ್ಲಿ ಕೂಡ ಶಿವನಗರದಲ್ಲಿ ಇದೆ 27th, ವೈಟ್ ಫೀಲ್ಡ್ ಅಲ್ಲಿ ಇದೆ, ನಂತರ HBR ಲೇಔಟ್,
ಸೊ ಮೈಸೂರಲ್ಲಿ ಕೂಡ ಮಾಡ್ತಾ ಇದ್ದಾರೆ, ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ, ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ, ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದಾರೆ, ರಾಯಚೂರಲ್ಲಿ ಮಾಡ್ತಾ ಇದೀವಿ, ಗುಲ್ಬರ್ಗದಲ್ಲಿ ಮಾಡ್ತಾ ಇದೀವಿ. ಸೊ ಹತ್ತಿರದಲ್ಲಿ ಯಾವ್ದಾಗುತ್ತೆ ಅಲ್ಲಿ ಹೋಗಿ. ತುಮಕೂರಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಸೊ ಯು ಕ್ಯಾನ್ ಗೋ ಟು ನಿಯರ್ ಬೈ ಪ್ಲೇಸ್ ಅಂಡ್ ಪಾರ್ಟಿಸಿಪೇಟ್ ಇನ್ ದ ಜಗನ್ನಾಥ ರಥಯಾತ್ರ. ರಥದ ಮೇಲೆ ಯಾರು ಜಗನ್ನಾಥನ ನೋಡ್ತಾರೆ ಅವರಿಗೆ ಪುನರ್ಜನ್ಮವಿಲ್ಲ ಅಂತ ಒಂದು ಶಾಸ್ತ್ರದಲ್ಲಿ ಮಾತಿದೆ. ಓಕೆ, ಹರೇ ಕೃಷ್ಣ. ಶ್ರೀ ಜಗನ್ನಾಥ್ ಸ್ವಾಮಿ ಕಿ ಜಯ. जगन्नाथ रथ यात्रा महामहोत्सव की जय. हरे कृष्णा. ओके, थैंक यू सो मच. श्रील प्रभुपाद की जय. विनय गुरु will end the meeting. Okay, Prabhu. Yeah. So generally I'm not discussing Bhagavatam today, so no, I'll not take any questions. ಇಲ್ಲಿ ಭಾಗವತಂ ಅಲ್ಲಿ ತುಂಬಾ ಕ್ವಶನ್ಸ್ ಬರ್ತವೆ. ಸೊ ನೆಕ್ಸ್ಟ್ ವೀಕ್ ಮೋಸ್ಟ್ಲಿ ವಿ ವಿಲ್ ಸಿ. ಆದ್ರೆ ಭಾಗವತಂ 5th ಕ್ಯಾಂಟು ಮಾಡ್ತಾ ಇದೀವಲ್ಲ, 5th ಕ್ಯಾಂಟು ನೆಕ್ಸ್ಟ್ ವೀಕ್ ಆದ್ರೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಜಂಬೂದ್ವೀಪ ವರ್ಣನೆ ಅದನ್ನ ಕಂಟಿನ್ಯೂ ಮಾಡಿ 5th ಕ್ಯಾಂಟು ಮುಗಿಸ್ಬಿಡೋಣ. ಹರೇ ಕೃಷ್ಣ. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಜಾಯ್ನಿಂಗ್. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಣಾಮ. हरे कृष्णा हरे ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. कृष्ण हरे